ಸಮಾನ ಬೈಕ್ ಸಮಾನ ಹೌದು. ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ಕೃಷ್ಣಿವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಯೇಣ ಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಗುರುಗಳಾದ ಶ್ರೀ ಅಜ್ಜಪಾಡಿ ಹರಿದಾಸ ಭಟ್ಟರ 70ನೇ ವರ್ಷದ ಶಾಂತಿ ನಾಳೆಯ ದಿವಸ ನಡೆಯುವಂಥದ್ದಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಹಮ್ಮಿಕೊಂಡಂತಹ ಶ್ರೀಮದ್ ಭಾಗವತ ಸಪ್ತಾಹ ಮಹಾಸತ್ರದ ಕೊನೆಯ ದಿವಸದ ಉಪನ್ಯಾಸದ ಭಾಗವನ್ನು ಸುಮಾರು 55 ನಿಮಿಷಗಳ ಕಾಲಾವಧಿಯಲ್ಲಿ ಯಥಾಶಕ್ತಿ ಅನುಸಂಧಾನ ಮಾಡೋಣ. ಕಾಲದ ನಿರ್ಬಂಧ ಇಲ್ಲ. ಭಗವಂತ ಕೃಷ್ಣ ಈ ಭೂಭಾಗದಲ್ಲಿ ಅವತರಿಸಿ ಭೂಮಿಗೆ ನೆಮ್ಮದಿಯನ್ನು ತಂದ. ಅದಕ್ಕೆ ಅವನಿಗೆ ಕೃಷ್ಣ ಅಂತ ಹೆಸರು. ಸಂಸ್ಕೃತದಲ್ಲಿ ಕೃಷ್ ಅನ್ನುವುದಕ್ಕೆ ಭೂಮಿ ಅಂತ ಒಂದು ಅರ್ಥ ಇದೆ. ಕೃಷ್ಯತೆ ಅಸ್ಯಾಮಿತಿ ಕೃಷಿ ಅಂತ. ಎಲ್ಲಿ ನೇಗಿಲಿನಲ್ಲಿ ಉಳಿತೇವೋ ಅದಕ್ಕೆ ಕೃಷ್ ಅಂತ ಹೆಸರು. ಕೃಷಿರು ಭೂವಾಚಕ ಶಬ್ದ ನಶ್ಚ ನಿರ್ವೃತಿವಾಚಕ ತಯೋರೈಕ್ಯಂ ಪರಂ ಬ್ರಹ್ಮ ಕೃಷ್ಣ ಇತ್ಯಭಿಧೀಯತೆ ಅಂತ ಮಹಾಭಾರತದಲ್ಲಿ ಕೃಷ್ಣ ಶಬ್ದದ ವ್ಯಾಖ್ಯಾನ ಮಾಡ್ತಾರೆ. ಭೂಮಿಗೆ ಆನಂದವನ್ನು ಕೊಟ್ಟವ ಅಂತ ಆ ಶಬ್ದದ ಅರ್ಥ. ಸಾಕ್ಷಾತ್ ಭೂದೇವಿಯೇ ಗೋರೂಪದಲ್ಲಿ ಹೋಗಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡಾಗ ಭಗವಂತ ಭೂಮಿಗೆ ಕೃಷ್ಣಕೇಶಾವತಾರ ಅನ್ನುವ ಸ್ವರೂಪದಿಂದ ಇಳಿದು ಬಂದವ. ಅವನ ಲೀಲೆಗಳಲ್ಲಿ ಅವನ ಉಪನಯನದ ತನಕದ ಪ್ರಕ್ರಿಯೆಯನ್ನು ನಿನ್ನೆ ನೋಡಿದ್ದೇವೆ. ನಿನ್ನೆ ಉಪನಯನ, ಇವತ್ತು ಮದುವೆ. ಇದೆಲ್ಲ ನಂದಗೋಪನ ವಂಶದಲ್ಲಿ ಇರುವಂತ. ಇವತ್ತು ವೈಶ್ಯರಲ್ಲಿ ಹಾಗೆ ನಡೆಯುವುದು. ಆದ್ರಿಂದ ಈಗ ವಿವಾಹದ ಪ್ರಕ್ರಿಯೆಯನ್ನು ಇವತ್ತು ನೋಡಬೇಕು. 64 ದಿವಸ ಸಾಂದೀಪಿನಿ ಗುರುಕುಲದಲ್ಲಿದ್ದಂತಹ ಕೃಷ್ಣ ಪಾಠ ಕೇಳಿದ. ಆದರೆ ಪಾಠ ಮುಗಿಸಿ ಹೊರಗೆ ಬರುವಾಗ ಅವರೆಲ್ಲ ಅಳ್ತಾ ಇದ್ದಾರೆ. ನಮಗೆ ಪಾಠ ಹೇಳುವವರು ಹೊರಡ್ತಾ ಇದ್ದಾರೆ ಅಂತ ಅವರಿಗೆ ಬೇಸರ. ಗುರುಗಳು ಕಣ್ಣೀರು ಹಾಕಿಕೊಂಡು ಒಳಗೆ ಗುರುಮಾತೆ ಅವರ ಅನ್ನ ಹಾಕಿದ್ದು 64 ದಿವಸ ಅನ್ನ ಹಾಕಿ ಬೆಳೆಸಿದ ತಾಯಿ ಕಣ್ಣೀರು ಹಾಕ್ತಾ ಇದ್ದಾಳೆ. ಬಲರಾಮಕೃಷ್ಣರಿಗೆ ಆಶ್ಚರ್ಯ. ಇಷ್ಟು ದಿವಸ ಇಷ್ಟು ಚೆನ್ನಾಗಿ ನಮ್ಮನ್ನು ತಾಯಿಯ ಹಾಗೆ ನೋಡಿಕೊಂಡವಳು ಇವತ್ತು ಯಾಕೆ ಆಳ್ತಾ ಇದ್ದಾಳೆ? ಏನೋ ಒಳಗಿಂದ ಉಮ್ಮಳಿಸಿ ಬರುವ ದುಃಖ. ಯಾಕೆ ಆಳ್ತಾ ಇದ್ದಿ ತಾಯಿ ಅಂತ ಹೋಗಿ ಇವನೇ ತನ್ನ ಉತ್ತರೀಯದಲ್ಲೇ ಆಕೆಯ ಕಣ್ಣೀರು ಒರೆಸಿ ಮಾತಾಡಿಸಿದ. ಅವಳು ಹೇಳ್ತಾಳೆ, ನಿಮ್ಮ ಹಾಗೆ ನಮಗೊಬ್ಬ ಮಗ ಇದ್ದ, ಇವತ್ತು ಇಲ್ಲ. ಒಂದು ಸೂರ್ಯಗ್ರಹಣದ ದಿವಸ ಸಮುದ್ರ ಸ್ನಾನಕ್ಕೆ ಅಂತ ಪ್ರಭಾಸ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಸ್ನಾನ ಮಾಡ್ತೇನೆ ಅಂತ ಮುಂದಕ್ಕೆ ಹೋದ. ಈ ಲೂಟಿ ಹುಡುಗರೆಲ್ಲ ಹಾಗೆ ಅಲ್ಲಿ ಸಮುದ್ರಕ್ಕೆ ಮುಂದೆ ಹೋಗಿ ಅಷ್ಟು ಹೊತ್ತಿಗೆ ಕಿರಿಚುವುದಕ್ಕೆ ಪ್ರಾರಂಭಿಸಿದೆ. ಯಾವುದೋ ಪ್ರಾಣಿ ಹಿಡಿದು ಎಳಿತಾ ಇದೆ. ಅಮ್ಮನೂ ಮುಳುಗುವುದಕ್ಕೆ ಪ್ರಯತ್ನಿಸಿದ್ಲಂತೆ, ಮಗ ಸಾಯ್ತಾನೆ ಅಂತೇಳಿ. ಆದರೆ ಗುರುಗಳು ಎಳೆದು ನಿಲ್ಲಿಸಿದ್ರು. ಹಾಗೆ ಅವತ್ತು ಅಮ್ಮ ಕಾಪಾಡು ಅಂತ ಹೇಳ್ತಾ ಇದ್ದದ್ದು ಇವಳಿಗೆ ಮನಸ್ಸಿನಲ್ಲಿದೆ. ಆದರೆ ಈ 64 ದಿವಸ ಆನಂದದಿಂದ ಕಾಲ ಕಳೆದಿದ್ದಾಳೆ. ಬಲರಾಮಕೃಷ್ಣರ ಸನ್ನಿಧಾನದಲ್ಲಿ ಪುತ್ರ ಶೋಕವನ್ನೂ ಮರೆತು ಅವಳು ಗುರುಕುಲದಲ್ಲಿ ಶಿಷ್ಯರನ್ನು ನೋಡಿಕೊಂಡಿದ್ದಾಳೆ. ಬಲರಾಮಕೃಷ್ಣರು ಗುರುದಕ್ಷಿಣೆಯಾಗಿ ಏನು ಕೊಡಬೇಕು ಅಂತ ತೀರ್ಮಾನಿಸಿದರು. ಸತ್ತು ಹೋದ, ಸಮುದ್ರದಲ್ಲಿ ಮುಳುಗಿ ಹೋದ ಆ ಮಗುವನ್ನೇ ತಂದು ಕೊಡುವುದು ಅಂತ ತೀರ್ಮಾನಿಸಿದಂತಹ ಮಕ್ಕಳು ಸಮುದ್ರಕ್ಕೆ ಹೋಗಿ ಹುಡುಕಾಡ್ತಾರೆ. ಎಂಥ ಮಕ್ಕಳು ಸಮುದ್ರದಲ್ಲಿ ಹುಡುಕಾಡಿದ್ರು ಬಲರಾಮಕೃಷ್ಣರು. ಸಿಗಲಿಲ್ಲ. ಪಂಚಜನ ಅಂತ ಒಬ್ಬ ರಕ್ಕಸ ನುಂಗಿದ್ದಂತೆ. ಶಂಖದ ರಕ್ಕಸ, ಶಂಖದ ಹುಳ.
ಆ ಪಂಚಜನನನ್ನು ಹೊಡೆದು ಅವನ ಎಲುಬು ಅನಿಸಿದ ಶಂಖವನ್ನು ಕೃಷ್ಣ ಕೈಯಲ್ಲಿ ಹಿಡ್ಕೊಂಡ. ಹಿಂದೆ ಇದ್ದ ಶಂಖದಲ್ಲಿ ಅದು ಸೇರಿಕೊಂಡಿದ್ದಂತೆ. ಪಂಚಜನನ ಶರೀರದಿಂದ ಬಂದದ್ರಿಂದ ಅದಕ್ಕೆ ಪಾಂಚಜನ್ಯ ಅಂತ ಹೆಸರಾಯಿತು. ಆ ಶಂಖವನ್ನು ಹಿಡ್ಕೊಂಡು ಯಮಲೋಕಕ್ಕೆ ಹೋಗಿ ಹುಡುಕಿದ. ಯಮಲೋಕದಲ್ಲಿ ಶಂಖ ಊದಿದ್ರೆ ಯಮದೇವ ಬಂದು ಏನು ಬೇಕು ಸ್ವಾಮಿ ಅಂತ ಪಾದ ಪ್ರಕ್ಷಾಲನೆ ಮಾಡಿ ಕೇಳ್ತಾನೆ. ಕೃಷ್ಣ ಆ ಹುಡುಗನನ್ನು ಕೊಡು ಅಂತ ಹೇಳಿದ್ರೆ ಯಮ ಕಳಿಸಿದ. ಆ ಹುಡುಗ 3 ದಿವಸ ಆಗಿತ್ತು 3 ವರ್ಷ ಆಗಿತ್ತು ತೀರಿಕೊಂಡು. ಒಂದು ಗುರುಕುಲಕ್ಕೆ ಹೋಗಿ ಮಗು ಓದಿ 3 ವರ್ಷ ಆದ್ಮೇಲೆ ಮನೆಗೆ ಬಂದ್ರೆ ಎಷ್ಟು ಬೆಳಿಬೇಕು ಅಷ್ಟೇ ಇದ್ದಾನೆ. ಆ ಕ್ರಮದಲ್ಲಿ ವ್ಯವಸ್ಥೆ ಮಾಡಿ ಆ ಮಗುವನ್ನು ಕರ್ಕೊಂಡು ಒಂದು ಈ ತಂದೆ ತಾಯಿಯರಿಗೆ ಕೊಟ್ಟು ಎಷ್ಟು ಆನಂದ ಆಗಿರ್ಲಿಕ್ಕಿಲ್ಲ ಗುರುಗಳಿಗೆ. ಹೋದ ಮಗು ಒಬ್ಬನೇ ಮಗ, ಅವನು ಬಂದ ಅಂತ ಆದರೆ ಆ ಆನಂದದಿಂದ ಇವನಿಗೆ ಆಶೀರ್ವಾದ ಮಾಡಿದ್ರು. ಹೋಗಿ ಬನ್ನಿ ಮಕ್ಕಳೇ, ಒಳ್ಳೆ ಹೆಂಡತಿಯರು ಸಿಗಲಿ ಅಂತ ಆಶೀರ್ವಾದ ಮಾಡಿದ್ರು. ಹೆಂಡತಿ ಸಿಗಲಿ ಅಂತ ಆಶೀರ್ವಾದ ಮಾಡಿದ್ರೆ ತೊಂದರೆ ಇಲ್ಲ, ಇದು ಹೆಂಡತಿಯರು ಸಿಗಲಿ ಅಂತ ಹೇಳಿದ್ರಿಂದ ಇಲ್ಲಿ ಬಲರಾಮನಿಗೆ ಮದುವೆ ಆಯ್ತು. ಆ ಬಲರಾಮನಿಗೆ ರೇವತಿ ಅಂತ ರೇವತನ ಮಗಳು, ಕುಕುದ್ಮಿಯ ಮೊಮ್ಮಗಳು, ಕಕುದ್ಮಿ ಅಂತ ಅವರನ್ನು ಭಾಗವತ ಕರೀತದೆ. ಅವಳು ಯಾವುದೋ ಯುಗದವಳು, ಇವರಿಗೆಲ್ಲ ಸಿಕ್ಕುವವರು ಹಾಗೆ ಯಾವುದೋ ಯುಗದವಳು. ಅವಳು ಅಷ್ಟು ಎತ್ತರ ಇಟ್ಲಂತೆ. ಇವ ನೇಗಿಲು ಹಾಕಿ ಎಳ್ದು ತನ್ನ ಹೆಗಲಿಗೆ ಸರಿ ಮಾಡ್ಕೊಂಡು ಮದುವೆ ಮಾಡ್ಕೊಂಡ. ಅಂದ್ರೆ ಹೆಂಗಸರು ಸರಿ ಇಲ್ಲದೆ ಹೋದ್ರು ಮದುವೆ ಮಾಡಿದ ಮೇಲೆ ಸರಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಬಲರಾಮ ದೃಷ್ಟಾಂತ. ತನಗೆ ಅನುಗುಣ ಆಗುವ ಹಾಗೆ ಆಕೆಯನ್ನು ಮಾಡಿ ತಾನು ಸಂಸಾರವನ್ನು ನಡೆಸಿದ ಬಲರಾಮ. ಇತ್ತ ಕೃಷ್ಣನ ವಿವಾಹಗಳ ಒಂದು ಪರ್ವ, ಕೃಷ್ಣ ವಿವಾಹ ಪರ್ವ ಅಂತಲೇ, ವೈವಾಹಿಕ ಪರ್ವ ಅಂತಲೇ ಅದಕ್ಕೆ ಹೆಸರು. ಕೃಷ್ಣ ಮೊದಲು ಉಪನಯನಕ್ಕಿಂತ ಮುಂಚೆ ಒಂದು ಮದುವೆ ಆಗಿದ್ದ. ಅದು ಗುಟ್ಟು, ಯಾರಿಗೂ ರಟ್ಟು ಮಾಡ್ಲಿಕ್ಕಿಲ್ಲ, ಭಾಗವತವು ಹೇಳಲಿಲ್ಲ. ಅದು ಬೇರೆ ಪುರಾಣಗಳಿಂದ ನೋಡ್ಕೊಳ್ಬೇಕು. ಆಚಾರ್ಯರು ಅದನ್ನು ತಾತ್ಪರ್ಯ ನೀಡದಲ್ಲಿ ಸಂಗ್ರಹ ಮಾಡಿದ್ದಾರೆ. ಉಪನಯನಕ್ಕಿಂತ ಮುಂಚೆ ಒಂದು ಮದುವೆ ಕೃಷ್ಣನಿಗೆ ಅಂತ, ನೀಲಾ ಅಂತ ಆಕೆಯ ಹೆಸರು. ಅವಳು ಹಾಗೆ ವರ ಪಡೆದಿಲ್ಲ, ಅದಕ್ಕೋಸ್ಕರ ಹಾಗಾಯಿತು. ನಂತರದಲ್ಲಿ ಒಂದು ರಾಜಕೀಯವಾಗಿ ಮದುವೆ ರಾಜಕೀಯವಾದದ್ದು ಅಂದ್ರೆ ಕೃಷ್ಣನ ಮೊದಲೇ ಮದುವೆ. ಅದರಿಂದ ಕೃಷ್ಣನಿಗೆ ದೊಡ್ಡ ರಾಜಕಾರಣಿ ಅಂತ ಕರೆಯುವುದು ಅದಕ್ಕೋಸ್ಕರ. ಕೃಷ್ಣನ ಪೂಜೆ ಮಾಡುವವರು ರಾಜಕಾರಣದಲ್ಲೇ ಹೆಚ್ಚಿರ್ತಾರೆ. ಅಂದ್ರೆ ಕೃಷ್ಣ ಮೊದಲ ವಿವಾಹದ ಪ್ರಕ್ರಿಯೆ ಹೇಗಾಯಿತು? ಅದು ಜರಾಸಂಧ, ಆ ಕಡೆಯಿಂದ ರುಗ್ಮಿ, ಈ ಕಡೆಯಿಂದ ಬ್ರಹ್ಮದತ್ತ, ಅವನು ಸೌಭಾಧಿಪತಿ ಅಂತ ಕರೆಸಿಕೊಳ್ತಕ್ಕಂಥವ. ಮತ್ತೆ ಒಂದಷ್ಟು ಜನ ಇದ್ದಾರೆ, ಶಿಶುಪಾಲ, ದಂತವಕ್ರ ಮೊದಲಾದವರು ಇದ್ದಾರೆ. ಅದರ ಜೊತೆಗೆ ಏಕಲವ್ಯ ಅಂತ ಒಬ್ಬ ಸೇರಿಕೊಂಡಿದ್ದಾನೆ, ಕಾಡಿಂದ ಬಂದವ. ಇವರೆಲ್ಲ ಒಟ್ಟಾಗಿ ಕೃಷ್ಣನನ್ನು ದ್ವೇಷಿಸುವ ಒಂದು ದೊಡ್ಡ ಸಮುದಾಯ ಇತ್ತು. ಕೃಷ್ಣನಿಗೆ ಅಭಿಮಾನಿ ವರ್ಗವೂ ದೊಡ್ಡದಿದೆ. ಭೀಷ್ಮಾಚಾರ್ಯರು, ಭೀಮಸೇನ ಅದರದ್ದೆಲ್ಲ ನೇತೃತ್ವ ವಹಿಸಿದವರು. ಆ ಕಡೆಯಿಂದ ಕೃಷ್ಣನನ್ನು ದ್ವೇಷಿಸುವ ವರ್ಗವೂ ಬಹಳ ದೊಡ್ಡದಿದೆ. ನಾನು ಮೊನ್ನೆ ಹೇಳಿದ ಹಾಗೆ 1:3 ಅಂತ. ಈ ಸಾತ್ವಿಕ ವರ್ಗ ಒಂದಾದ್ರೆ ತಾಮಸ ವರ್ಗ 3ರಷ್ಟು ಇರ್ತದೆ ಯಾವತ್ತೂ ಕೂಡ. ಆ ರೀತಿ ಕೃಷ್ಣ ದ್ವೇಷಿಗಳ ಒಂದು ಸಮುದಾಯ ಇತ್ತು. ಆ ಸಮುದಾಯದವರಿಗೆ ಒಂದು ತೀರ್ಮಾನ ಏನು ಅಂತ ಇದ್ರೆ, ವಿದರ್ಭ ದೇಶದಲ್ಲಿ ಒಬ್ಬಳು ಪರಮಸುಂದರಿಯಾದ ಮಗಳಿದ್ದಾಳೆ, ವೈದರ್ಭಿ. ವಿದರ್ಭ ದೇಶದ ರಾಜಧಾನಿ ಕುಂಡಿನಪುರ. ಕುಂಡಿನಪುರದ ಅಧಿಪತಿ ಭೀಷ್ಮಕ ರಾಜ. ಭೀಷ್ಮಕ ರಾಜನಿಗೆ 4 ಮತ್ತು 1 5 ಜನ ಮಕ್ಕಳು. 4 ಜನ ಗಂಡು ಮಕ್ಕಳಿಗೆ ಎಲ್ಲ ಬಂಗಾರ ಅಂತ ಹೆಸರು, ಹೆಣ್ಣು ಮಗಳಿಗೆ ಬಂಗಾರಿ ಅಂತ ಹೆಸರು, ಚಿನ್ನಿ ಅಂತ ಹೆಸರು. ಅವನು ರುಕ್ಮಿ, ರುಗ್ಮಕೇಶ, ರುಗ್ಮಬಾಹು, ಅವರದೆಲ್ಲ ಹೆಸರು ಬಂಗಾರದ ಹೆಸರು. ಇವಳದು ರುಕ್ಮಿಣಿ ಅಂತ ಹೆಸರು. ರುಕ್ಮ ಅಂದ್ರೆ ಬಂಗಾರ, ರುಕ್ಮಿಣಿ ಅಂತ ಹೇಳಿದ್ರೆ ಬಂಗಾರ ಹಾಕೊಂಡವಳು ಅಂತ ಅರ್ಥ, ಬಂಗಾರಿ ಅಂತಲೇ ಅರ್ಥ. ಹಾಗೆ ಈ ರುಕ್ಮಿಣಿಯನ್ನು ಇಟ್ಟುಕೊಂಡು ಇವರು ರಾಜಕಾರಣ ಮಾಡುವುದಕ್ಕೆ ಶುರು ಮಾಡಿದ್ರು. ರುಕ್ಮಿಣಿಗೆ ಕೃಷ್ಣನನ್ನೇ ವಿವಾಹವಾಗಬೇಕು ಅಂತ ಮನಸ್ಸಿನಲ್ಲಿ ದೃಢವಾಗಿದೆ. ಅದಕ್ಕೆ ನಾರದರು ಕಾರಣ. ಎಲ್ಲ ಮದುವೆಯ ವ್ಯವಸ್ಥೆಯಲ್ಲಿ ಹೆಚ್ಚಿನ ಕಡೆಯಲ್ಲಿ ನಾರದರ ಪಾತ್ರ ಇದೆ. ಮದುವೆ ನಿಲ್ಲಿಸುವಲ್ಲೂ ಕೂಡ ನಾರದರ ಪಾತ್ರ ಭಾರಿ ದೊಡ್ಡದಿದೆ. ಯಾಕಂದ್ರೆ ಭಾಗವತದಲ್ಲಿ ನಾರದರು ಎಲ್ಲಿಯಾದ್ರೂ ಒಂದು ಕಡೆ ನಿಂತರು ಅಂದ್ರೆ ಅಲ್ಲಿ ಕಲ್ಯಾಣ ಮಂಟಪಗಳೆಲ್ಲ ಬೀಗ ಹಾಕಿದ್ವು ಅಂತಲೇ ಅರ್ಥ. ದಕ್ಷ ಪ್ರಜಾಪತಿಗಳಿಗೆ 10,000 ಜನ ಮಕ್ಕಳಿದ್ರು. ಮದುವೆ ಮಾಡಿಕೊಂಡು ಸೃಷ್ಟಿ ಮಾಡಬೇಕು ಅಂತ ವ್ಯವಸ್ಥೆ ಆಯಿತು. ನಾರದರು ಬಂದು ಎಲ್ಲರನ್ನೂ ಸನ್ಯಾಸಿ ಮಾಡಿ ಹಾಕಿದ್ರು. ದಕ್ಷ ಆಮೇಲೆ 5,000 ಜನ ಮಕ್ಕಳನ್ನು ಹುಟ್ಟಿಸಿದ. ಆವಾಗ ನಾರದರು ಬಂದರು, ನಿಮ್ಮ ಅಣ್ಣಂದಿರೆಲ್ಲ ಎಲ್ಲಿ ಹೋಗಿದ್ದಾರೆ ಗೊತ್ತಾ ಅಂತ ಕೇಳಿದ್ರು. ಈ 5,000 ಜನ ಹೇಳಿದ್ರು, ಅದೇ ಎಲ್ಲೋ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಸಂಸಾರ ಬೇಡ ಅಂತ ಹೋಗಿದ್ದಾರೆ. ಅಲ್ಲ, ಅಣ್ಣಂದಿರು ಎಲ್ಲಿ ಹೋಗಿದ್ದಾರೆ ಅಂತ ತಿಳ್ಕೊಳ್ಳದೆ ನೀವು ಮದುವೆ ಮಾಡ್ಕೊಳ್ಳುದಾ ಅಂತ ಹೇಳಿದ್ರು ನಾವು. ಇವರು ಅಣ್ಣಂದಿರನ್ನು ಹುಡುಕಲಿಕ್ಕೆ ಹೋದವರು, ಇಲ್ಲಿಯ ತನಕವೂ ಪತ್ತೆ ಇಲ್ಲ. ಆಗ ದಕ್ಷನಿಗೆ ಸಿಟ್ಟು ಬಂದು, ನಿನ್ನಂಥವ ಇದ್ದ ಅಂತಾದರೆ ಪ್ರಪಂಚದಲ್ಲಿ ಪಿಂಡ ಪ್ರದಾನವೇ ನಡೆಯುವುದಿಲ್ಲ, ಮಕ್ಕಳೇ ಉಳಿಯುವುದಿಲ್ಲ, ಆದ್ರಿಂದ ನೀನು ಲೋಕ ಸಂಚಾರಿಯಾಗಿ ಹೋಗು ಅಂತ ಶಾಪ ಕೊಡುವಂತಹ ಪ್ರಕರಣ ಹಿಂದಿನ ಭಾಗದಲ್ಲಿ ಬಂದಿದೆ. ಅಂತಹ ನಾರದರು ಮಾಡಿಸಿದ ಮದುವೆಗಳು ಬಹಳಷ್ಟಿದ್ದಾರೆ. ಪ್ರಿಯವ್ರತನ ಮದುವೆ ಮಾಡ್ಲಿಕ್ಕೆ ಹೊರಟಾಗ ಮದುವೆ ಬೇಡ ಅಂತ ನಿಲ್ಲಿಸುವುದಕ್ಕೆ ನಾರದರೇ ಕಾರಣ. ಪ್ರಿಯವ್ರತನ ಮದುವೆ ನಿಲ್ಲಿಸುವುದಕ್ಕೆ ಕೊನೆಗೆ ಬ್ರಹ್ಮದೇವರು ಬಂದು 2 ಹೆಣ್ಣುಗಳು ಕಾಯ್ತಾ ಇದ್ದಾವೆ, ನೀನು ಮದುವೆ ಆಗಬೇಕು ಅಂತ ಹೇಳಿ, ನೀನು ಯಾವ ತೊಂದರೆ ಆಗ್ತದೆ ಮದುವೆ ಆದರೆ,
ಮದುವೆ ಅನ್ನುವುದು ಅಪೇಕ್ಷಿತ. ಯಾರು ಕರ್ಮ ಮಾರ್ಗದಿಂದ ಸಾಧನೆ ಮಾಡಬೇಕೋ ಅವರು ಸಂಸಾರದ ಮೂಲಕವೇ ಸಾಧನೆ ಮಾಡಬೇಕು. ಯಾರು ಜ್ಞಾನಯೋಗಿಗಳು ಅಂತಿದ್ದಾರೋ ಅವರು ಸನಕಾದಿಗಳು, ಅವರು ಸ್ವಭಾವತಃ ಸ್ವರೂಪದಿಂದಲೇ ಸನ್ಯಾಸಿಗಳು, ಅವರು ಹಾಗೆ ಸಾಧನೆ ಮಾಡಬೇಕು. ಲಕ್ಷ್ಮೀನಾರಾಯಣರು, ವಾಣಿ ಹಿರಣ್ಯ ಗರ್ಭರು, ಪಾರ್ವತಿ ಪರಮೇಶ್ವರರು ಎಲ್ಲ ದಾಂಪತ್ಯದಲ್ಲೇ ಸಾಧನೆ ಮಾಡತಕ್ಕಂಥವ್ರು. ಅಂದ್ರೆ ಜಿತೇಂದ್ರಿಯಸ್ಯ ಆತ್ಮರತೇಹೇ ಬುಧಸ್ಯ ಗೃಹಾಶ್ರಮ ಕಿಮ್ನು ಕರೋತ್ಯವಧ್ಯಂ. ಅವಧ್ಯವನ್ನು ಗೃಹಾಶ್ರಮ ಏನು ಉಂಟು ಮಾಡ್ತದೆ? ಯಾರಿಗೆ? ಆ ಗೃಹಸ್ಥಾಶ್ರಮದಲ್ಲಿ ಇರತಕ್ಕಂಥ ವ್ಯಕ್ತಿ ಅವ ಜಿತೇಂದ್ರಿಯನಾಗಿರಬೇಕು. ತನ್ನ ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಜೊತೆಗೆ ಭಗವಂತನ ಬಗ್ಗೆ ಭಕ್ತಿ ಇರಬೇಕು. ಇದಕ್ಕೆ ಸಾಧಕವಾಗಿ ಒಂದಿಷ್ಟು ಶಾಸ್ತ್ರಜ್ಞಾನ ಇರಬೇಕು. ಆತ್ಮರತಿ, ಬುಧತ್ವ ಮತ್ತು ಜಿತೇಂದ್ರಿಯತ್ವ ಇದ್ದಂತಹ ವ್ಯಕ್ತಿಗೆ ಗಾರ್ಹಸ್ಥ್ಯ ಅನ್ನೋದು ಯಾವುದೇ ರೀತಿಯಲ್ಲಿ ಬಂಧಕವಲ್ಲಪ್ಪ ಅಂತ ಹೇಳಿದ ಮೇಲೆ ಆತ 2 ಮದುವೆಯಾಗಿ ದೇವರ ಆವಿರ್ಭಾವಕ್ಕೆ ಕಾರಣನಾಗ್ತಾನೆ. ತಾಪಸ ಅಂತ ಹೇಳುವ ಭಗವಂತ ಅಲ್ಲಿ ಆವಿರ್ಭವಿಸಿ ಗಜೇಂದ್ರ ಮೋಕ್ಷದ ಪ್ರಕ್ರಿಯೆಯಲ್ಲಿ ತಾಪಸಮನ್ನಂತರದ್ದೇ ಕೆಲಸ ನಡೆದದ್ದು. ಅಂತಹ ನಾರದರು ಕೃಷ್ಣನ ಮದುವೆ ಮಾಡಿಸುವಲ್ಲಿ ಒಂದು ದೊಡ್ಡ ಪುಣ್ಯ ಸಂಪಾದನೆ ಮಾಡಿಕೊಂಡ್ರು. ಕೆಲವು ಮದುವೆ ನಿಲ್ಲಿಸುವುದು, ಕೆಲವು ಮದುವೆ ಮಾಡಿಸುವುದು, ಇದೆಲ್ಲ ಉಂಟು ನಾರದರಲ್ಲಿ. ಹಾಗೆ ಅವರು ರುಕ್ಮಿಣೀ ದೇವಿಗೆ ಕೃಷ್ಣನ ಮಹತ್ವವನ್ನು ಸಾರಿದ್ದಾರೆ. ಎಲ್ಲಿ ದ್ವಾರಕೆ, ಎಲ್ಲಿ ವಿದರ್ಭ. ಇನ್ನು ಅಲ್ಲಿಂದ ಅಲ್ಲಿಗೆ ಒಂದು ರೈಲು ಯೋಜನೆ ಉಂಟು ನಮ್ಮ ಕೇಂದ್ರ ಸರ್ಕಾರದ್ದು. ಅಂತೂ ದ್ವಾರಕೆಯಿಂದ ವಿದರ್ಭದ ತನಕ ಕೃಷ್ಣನ ಕೀರ್ತಿ ಸಾಗಿತ್ತು. ರುಕ್ಮಿಣೀ ದೇವಿ ತೀರ್ಮಾನಿಸಿದ್ದಾಳೆ, ನಾನು ಮದುವೆ ಆಗುವುದಾದ್ರೆ ಕೃಷ್ಣನನ್ನು. ಅದಕ್ಕೋಸ್ಕರ ವ್ರತಗಳನ್ನು ಅನುಷ್ಠಾನ ಮಾಡಿ ಕೃಷಳಾಗಿದ್ದಾಳೆ. ಇಷ್ಟರಲ್ಲಿ ಏನಾದರೂ ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡಬಾರದು ಅಂತ ತೀರ್ಮಾನ ಆಯಿತು. ಆ ತೀರ್ಮಾನ ಮಾಡಿದವ ಜರಾಸಂಧನ ಅಧ್ಯಕ್ಷತೆಯಲ್ಲಿ ರುಕ್ಮಿ ಮಾಡಿದ್ದು ತೀರ್ಮಾನ. ಅಂದರೆ ಸಾಕ್ಷಾತ್ ಅಣ್ಣ ರುಕ್ಮಿ, ತಂದೆಯಾದ ಭೀಷ್ಮಕ ವೃದ್ಧ, ಅವರು ಸಿಂಹಾಸನದಲ್ಲಿದ್ದರೂ ಕೂಡ ರಾಜ್ಯಭಾರ ಎಲ್ಲ ನಡೆಸುವುದು ರುಕ್ಮಿ ಅಂತ ಆಗಿ ಹೋಗಿದೆ. ಈ ಹಸ್ತಿನಾವತಿ ಮತ್ತು ಈ ವಿದರ್ಭ 2 ದೇಶದಲ್ಲೂ ಒಂದು ಸಮಸ್ಯೆ ಇತ್ತು. ಅಪ್ಪ ಸುಮ್ಮನೆ ರಾಷ್ಟ್ರಪತಿಯ ಹಾಗೆ, ಮಕ್ಕಳದ್ದೇ ಎಲ್ಲ ಕಾರ್ಯಭಾರ ಅಂತ ನಡೀತಾ ಇತ್ತು 2 ಕಡೆಯಲ್ಲಿ. ಹಾಗೆ ವಿದರ್ಭದಲ್ಲೂ ಹಾಗಾಗಿ ಹೋಗಿತ್ತು. ರುಕ್ಮಿಯದ್ದೇ ರಾಜ್ಯಭಾರ. ಅವನಿಗೆ ಸಹಕಾರಿಯಾಗಿರ್ತಕ್ಕಂಥ ವಜರಾಸಂಧ. ಆ ಕಾಲದಲ್ಲಿ ಈ ರಾಜಶ್ರೇಷ್ಠರುಗಳಲ್ಲಿ ಎತ್ತರದಲ್ಲಿರ್ತಕ್ಕಂಥ ವಜರಾಸಂಧ. ಅವನು ಸುಮಾರು 1,00,000 ಸಂಖ್ಯೆಯ ರಾಜಕುಮಾರರನ್ನು ತನ್ನ ಮನೆಯಲ್ಲಿ ರಾಶಿ ಹಾಕುವುದಕ್ಕೆ ಒಂದು ಯೋಜನೆ ರೂಪಿಸಿದ್ದ. 22,000 ಜನರನ್ನು ಕಟ್ಟಿ ಹಾಕಿ ಆಗಿತ್ತವ. ರಾಜಕುಮಾರರನ್ನೆಲ್ಲ ಕಟ್ಟಿ ಹಾಕಿ ಕೊನೆಗೆ ನರಬಲಿ ಕೊಟ್ಟು ಭೈರವೇಶ್ವರ ಮಹಾಯಾಗ ಮಾಡುವುದು ಅಂತ ಯೋಚನೆ ಮಾಡಿದಂತಹ ಶಿವಭಕ್ತ ಅವ. ಅಂತಹ ಜರಾಸಂಧನ ಆಪ್ತನಾದಂತಹ ಈ ರುಕ್ಮಿ ಅವನ ಬಲವನ್ನು ಇಟ್ಟುಕೊಂಡು ಶಿಶುಪಾಲ ಮೊದಲಾದ ಗೆಳೆಯರ ಜೊತೆ ಸೇರಿ ಏನಾದರೂ ರುಕ್ಮಿ ದ್ವಾರಕೆಗೆ ಹೋಗಬಾರ್ದು ಅನ್ನೋ ಒಂದು ವ್ಯವಸ್ಥೆ. ರುಕ್ಮಿಣಿಯನ್ನು ದ್ವಾರಕೆಗೆ ಮದುವೆ ಮಾಡಿಕೊಡುವುದಕ್ಕೆ ಅವಕಾಶ ಇಲ್ಲ, ಬೇರೆ ಎಲ್ಲಿಯಾದರೂ ಮದುವೆ ಮಾಡುವ. ಆದರೆ ಅವರ ಸಂಪ್ರದಾಯ ಏನಿರುವುದು? ಸ್ವಯಂವರದ ಮೂಲಕವೇ ವಿವಾಹ ಮಾಡಬೇಕು ಅಂತ ಇರುವುದು ಸಂಪ್ರದಾಯ, ರಾಜ್ಯ ಸಂಪ್ರದಾಯ. ಸ್ವಯಂವರಕ್ಕೆ ಕೃಷ್ಣ ಬಂದರೆ ಅಂತ ಸಮಸ್ಯೆ ಇದೆ. ಶ್ರೀಕೃಷ್ಣ ಬಂದರೆ ರುಕ್ಮಿಣಿ ಅಲ್ಲಿಗೆ ಬಿಟ್ಟು ಬೇರೆ ಕಡೆಗೆ ಮಾಲೆ ಹಾಕುವುದಿಲ್ಲ. ಯಾಕಂದರೆ ಶ್ರೀಕೃಷ್ಣ ಹೇಗೆ ಆಕರ್ಷಕ, ಅವನಿಗೆ ಹೆಸರೇ ಕೃಷ್ಣ ಅಂತಲ್ಲ, ಸರ್ವಕರ್ಷಕನಾದವ. ಅಂತಹ ಕೃಷ್ಣನನ್ನು ಬಿಟ್ಟು, ಆ ಪರಮ ಸುಂದರನನ್ನು ಬಿಟ್ಟು ನಮ್ಮ ಸುಂದರಿ ಯಾರಿಗೆ ಮಾಲೆ ಹಾಕ್ತಾಳೆ? ಹಾಗಾದರೆ ಕೃಷ್ಣ ನಮ್ಮ ಸ್ವಯಂವರಕ್ಕೆ ಬರಬಾರದು ಅಂತ ಅದಕ್ಕೆ ಏನು ಯೋಜನೆ, ಒಂದು ನಗು ಬರುವಂಥ ಯೋಜನೆ ಹಾಕಿದ್ವಿ. ಏನಂದರೆ ಒಂದೇ ಒಂದು ಆಸನ ಇಡಬಾರ್ದು, ಹೀಗಿರ್ಬೇಕು ಎಲ್ಲ ಪ್ರದೇಶ. ಯಾರಾದರೂ ಬಂದರೆ ಅಲ್ಲಿಂದ ಹಾಗೆ ಹೋಗ್ಬೇಕು. ಆಸನ ಇಡುವುದಿಲ್ಲ. ಯಾಕೆ ಅಂದರೆ ಯಾರಾದರೂ ನಮ್ಮವರೇ ಬಂದರೆ ಏನು ಮಾಡಬೇಕು ಅಂದರೆ ಒಂದು ಕುರ್ಚಿ ತಗೊಂಡೇ ಬರಬೇಕು ಅಲ್ಲಿಗೆ ಅಂತ. ನಮ್ಮವರೇ ಬಂದರೆ, ಕೃಷ್ಣ ಬಂದರೆ ಅಲ್ಲಿ ಆಸನಕ್ಕೆ ಅವಕಾಶ ಇಲ್ಲ. ಯಾರಾದ್ರೂ ಕೇಳಬಹುದು ಕೃಷ್ಣ ಬಂದಿದ್ದಾನೆ ಆಸನ ಹಾಕಿ ಅಂತ. ಆವಾಗ ನಮ್ಮವರು ಉತ್ತರ ಕೊಡಬೇಕು, ಅವ ರಾಜ ಅಲ್ಲ, ರಾಜರಿಗೆ ಮಾತ್ರ ಸ್ವಯಂವರದಲ್ಲಿ ಪ್ರವೇಶ ಅಂತ ಹೇಳ್ಬೇಕು. ಕೃಷ್ಣ ರಾಜ ಅಲ್ಲ, ಅವ ಕಿಂಗ್ ಮೇಕರ್. ಅವನು ಸ್ವತಃ ಎಲ್ಲೂ ಸಿಂಹಾಸನದಲ್ಲಿ ಕೂತದ್ದು ಎಲ್ಲೂ ಕೂಡ ಇಲ್ಲ. ಅಲ್ಲಿ ಕಂಸನನ್ನು ಕೊಂದ, ಉಗ್ರಸೇನನ್ನು ಸಿಂಹಾಸನದಲ್ಲಿ ಕೂಡಿಸಿದ, ಇನ್ನೆಷ್ಟೆಷ್ಟು ಸಿಂಹಾಸನದಲ್ಲಿ ಕೂಡಿಸುವ ಯೋಜನೆಗಳು ಉಂಟವನಲ್ಲಿ. ಸುಮಾರು 13 ಕಡೆಯಲ್ಲಿ ಆತ ಸಿಂಹಾಸನದಲ್ಲಿ ಕೂಡಿಸುವ ಕೆಲಸವನ್ನೇ ಮಾಡಿದ್ದವ. ಆದ್ರಿಂದಾಗಿ ಅವ ರಾಜ ಅಲ್ಲ. ರಾಜ ಅಂತ ಅವ ಹೇಳಿಕೊಂಡ್ರೆ ರಾಜಾಸನದಲ್ಲಿ ಕೂಡಬಾರ್ದು ಅಂತ ಶಾಪ ಉಂಟು ಅಂತೆಲ್ಲ ಹೇಳಬೇಕು. ಎಲ್ಲ ಇತಿಹಾಸ ಎಲ್ಲ ಜಾಲಾಡಿದ್ದಾರೆ ಇವರು. ಅವರಿಗೊಂದು ಶಾಪ ಉಂಟು, ಅದು ಯಯಾತಿ ಶಾಪ ಕೊಟ್ಟಿದ್ದಾನೆ, ಯದುವಂಶದಲ್ಲಿ ಬಂದವರು ಯಾರು ಸಿಂಹಾಸನದಲ್ಲಿ ಕೂಡಬಾರ್ದು ಅಂತೇಳಿ. ಆದ್ರಿಂದ ಅವನಿಗೆ ಆಸನ ಇಲ್ಲ. ಆಸನ ಇಲ್ಲ ಅಂತ ಹೇಳಿ ಬಂದು ನೆಲದಲ್ಲಿ ಕೂತ್ಕೊಳ್ತಾನ, ಅದು ಮಾಡುವುದಿಲ್ಲ. ಮಹಾ ಅಹಂಕಾರಿ. ಇವರೇ ಮಾತಾಡಿಕೊಳ್ಳೋದು. ಕೃಷ್ಣ ಎಲ್ಲರ ಪಾದ ತೊಳೆಯುವ ಕೆಲಸ ಮಾಡಿದ್ದಾನೆ, ಆದರೆ ಇವರು ಹೇಳೋದು ಅವನ ಅಹಂಕಾರಿ. ಹಾಗೆಲ್ಲ ಬಂದು ನೆಲದಲ್ಲಿ ಕೂಡುವುದಕ್ಕೆ ಸಾಧ್ಯ ಇಲ್ಲ. ನಮಗೆ ಆಸನ ಇಲ್ಲ, ರಾಜ ಅಲ್ಲ ಅಂತೇಳಿ ಅವಮಾನಿಸಿದ್ದಾರೆ ಅಂತ ಆದರೆ ಹೊರಟು ಹೋಗ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತುಂಟು, ಸಂಭಾವಿತಸ್ಯ ಚ ಕೀರ್ತಿ ಮರಣಾದ ತಿರಿಚ್ಯದೆ ಅಂತ ಅವನಿಗೆ ಗೊತ್ತುಂಟು. ಗೊತ್ತಿಲ್ಲದೆ ಹೇಳುವುದು ಹೇಗೆ ಆಮೇಲೆ ಅವ. ಆದ್ರಿಂದ ಅವನಿಗೆ ಆಸನ ಕೊಡಬಾರ್ದು. ಹೀಗೆ ತೀರ್ಮಾನ ಆಯಿತು. ಇದರ ಪರಿಣಾಮ ಏನಾಯಿತು ಅಂದರೆ, ಕಥೆ ಬಹಳ ಚಂದ ಇದೆ. ಅದು ಹರಿವಂಶದಲ್ಲಿ ಭಾರಿ ಚೆನ್ನಾಗಿ ಕಥೆಯನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ.
ಅದರ ಪರಿಣಾಮ ಏನಾಯ್ತು, ಇವರು ಆಸನದಲ್ಲಿ ಗಟ್ಟಿಯಾಗಿ ಕೂತಿದ್ದಾರೆ. ಎಲ್ಲಾದ್ರೂ ಕೃಷ್ಣ ಬಂದು ಎಳೆದು ತಾನು ಕೂತ್ರೆ ಅಂತ, ಬಹುಶಃ ಒಂದು ಹಗ್ಗ ಹಾಕಿಕೊಂಡು ಕೂತಿದ್ದಾರೆ ಅಂತ ಅರ್ಥ. ಗಟ್ಟಿಯಾಗಿ ಕೂತಿದ್ದಾರೆ. ಕೂತವರೆಲ್ಲ ಭರ್ಲನಿ ನೆಲಕ್ಕೆ ಬಿದ್ದಿದ್ದಾರಂತೆ ಪ್ರತಿಯೊಬ್ಬರು. ಅವರ ಸಿಂಹಾಸನದಿಂದ ಅವರು ಬಿದ್ದಿದ್ದಾರೆ, ಅವರ ಮೇಲೆ ಆಸನ ಬಿದ್ದಿದೆ. ಆಸನ ಅವರ ಮೇಲೆ ಬಿದ್ದದ್ದು ಹಾಗೆ ಎದ್ದು ಹಿಂದಕ್ಕೆ ಹೋಗಿ ಸರಿಯಾಗಿ ಕೂತಿದೆ. ಇವರಿಗೆ ಎದ್ದು ಕೂಡುವುದಕ್ಕೆ ಇವರ ಮೂಗೆಲ್ಲ ಮಣ್ಣಾಗೋಗಿದೆ. ಈ ಪ್ರಸಂಗ ಯಾಕಾಯಿತು ಅಂತ ನೋಡಿದ್ರೆ, ಇವರು ಸ್ವಯಂವರಕ್ಕೆ ಒಂದು ದೊಡ್ಡ ಮಂಟಪದ ಒಳಗೆ ಕೂಡಿಸಬೇಕೋ ಬೇಡೋ, ಇದು ಸಿಕ್ಕಾಬಟ್ಟೆ ಸ್ವಯಂವರಕ್ಕೆ ರಾಜರು ಬಂದದ್ರಿಂದ ಎಲ್ಲ ಮೈದಾನದಲ್ಲಿ ಎಲ್ಲ ಸ್ವಯಂವರದ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಗರುಡಾರೂಢನಾಗಿ ಕೃಷ್ಣ ಬಂದಾಗ ಗರುಡನ ರೆಕ್ಕೆಯ ಗಾಳಿಗೆ ಬಿದ್ದದ್ದು ಆಸನಗಳೆಲ್ಲ. ರೆಕ್ಕೆಯ ಗಾಳಿಗೆ ಬಿದ್ದು ಎಲ್ಲಾ ಆಸನಗಳು ಕೃಷ್ಣನನ್ನು ಬಾ ಕೂತುಕೋ ಅಂತ ಪ್ರತಿಯೊಂದು ಆಸನವೂ ಕೃಷ್ಣನನ್ನು ಕರೀತಾ ಇದೆ. ಬಿದ್ದವರೆಲ್ಲ ಕೆಳಕ್ಕೆ ಬಿದ್ದಿದ್ದಾರೆ. ಈ ಪ್ರಸಂಗ ಮುಂದೆ ಕೃತಕೈಶಿಕರು ಕೃಷ್ಣನನ್ನು ಸಿಂಹಾಸನದಲ್ಲಿ ಕೂಡಿಸಿ ಅಭಿಷೇಕ ಮಾಡುವಲ್ಲಿಗೆ ಇವರೆಲ್ಲ ಹೋಗಿ ಕೈ ಮುಗಿದು ಒಂದು ಜಯಘೋಷ ಹಾಕಿದ್ದಾರೆ. ಈ ಜರಾಸಂಧ ಪಕ್ಕದಲ್ಲಿದ್ರೆ ಇವರು ಜರಾಸಂಧನಿಗೆ ಜೈ ಅಂತ ಹೇಳುವರು. ಉಳಿದವರೆಲ್ಲ ಕೃಷ್ಣ ಸಿಂಹಾಸನದಲ್ಲಿ ಕೂತ್ರೆ ಕೃಷ್ಣನಿಗೆ ಜೈಕಾರ ಹಾಕುವರು. ಇಂಥವರನ್ನು ಜರಾಸಂಧ ಇಟ್ಟುಕೊಂಡು ಮದುವೆಯ ಕಾರ್ಯಭಾರ ಮಾಡುವುದಕ್ಕೆ ಹೊರಟಿದ್ದಾರೆ. ಕೊನೆಗೆ ಈ ಪ್ರಸಂಗ ಎಲ್ಲಿಗೆ ನಿಂತಿತು ಅಂದ್ರೆ, ಜರಾಸಂಧ ಹೇಳಿದ, ನಮ್ಮ ಸೌಭಾಧಿಪತಿ ಹೇಳ್ತಾ ಇದ್ದಾನೆ ಸ್ವಯಂವರ ಬೇಡ ಅಂತ ಹೇಳ್ತಾ ಇದ್ದಾನೆ. ಆದ್ರಿಂದ ಈ ವಿದರ್ಭ ದೇಶದ ಸಂವಿಧಾನದಲ್ಲಿ ಒಂದು ವ್ಯತ್ಯಾಸ ಮಾಡಬೇಕು. ರುಕ್ಮಿಣಿಯಿಂದ ಪ್ರಾರಂಭಿಸಿ ನಿಶ್ಚಿತಾರ್ಥ ಮಾಡಿ ಮದುವೆ ಅಂತ ತೀರ್ಮಾನ. ಇನ್ನು ಮುಂದೆ ಸ್ವಯಂವರದ ವ್ಯವಸ್ಥೆ ಇಲ್ಲ. ಹಾಗೆ ನಿಶ್ಚಿತಾರ್ಥ ಮಾಡಿದ್ರು. ನಿಶ್ಚಿತಾರ್ಥ ಯಾರಿಗೆ ಮಾಡುವುದು ಅಂತ ಪ್ರಶ್ನೆ ಬಂತು. ಜರಾಸಂಧ ಹೇಳಿದ, ನಮ್ಮ ಶಿಶುಪಾಲ ಇದ್ದಾನಲ್ವ ಅಂತ ಹೇಳಿದ. ಜರಾಸಂಧನಿಗೆ ಶಿಶುಪಾಲ ಒಂದು ರೀತಿ ಹೊಟ್ಟೆಯಲ್ಲಿ ಹುಟ್ಟದೇ ಹೋದ್ರು ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಹಾಗೆ. ಅದಕ್ಕೆಲ್ಲ ಒಂದು ಕಾರಣ ಉಂಟು. ಅದಕ್ಕೂ ಅಂತೂ ಆ ಶಿಶುಪಾಲನಿಗೆ ನಿಶ್ಚಿತಾರ್ಥ ಆಗಿ ಹೋಯ್ತು. ಈ ಹೆಣ್ಣು ಒಳಗೆ ಬಾಬಾ ಇವರೇ ಕೂತು ನಿಶ್ಚಿತಾರ್ಥ ಮಾಡು. ಹಿಂದೆ ಹಾಗೆ ಆಗ್ತಿತ್ತಲ್ಲ, ಹೆಣ್ಣನ್ನು ಕರೀಲಿಕ್ಕೆ ಇಲ್ಲ. ಹಿಂದೆ ಗಂಡನ್ನು ಕರೆಯದೇ ಹೆಣ್ಣಿಗೆ ನಿಶ್ಚಿತಾರ್ಥ ಮಾಡ್ಬೇಕು. ಇದು ಹಾಗಲ್ಲ, ಹೆಣ್ಣನ್ನು ಕರೆಯದೇ ಗಂಡಿಗೆ ನಿಶ್ಚಿತಾರ್ಥ ಮಾಡಿದ್ರು. ಇಷ್ಟು ನಿಶ್ಚಿತಾರ್ಥ ಆದ ಮೇಲೆ ಸುದ್ದಿ ಹೆಣ್ಣಿಗೆ ಹೋಯ್ತು, ನಿನಗೆ ಮದುವೆ ನಿಶ್ಚಯ ಆಗಿದೆ ಅಂತ. ಏನೋ ಒಂದು ಆಭರಣ ತಂದು ಹಾಕುವಾಗ ಹೇಳಿದ್ರು, ನಿಶ್ಚಯ ಆಗಿದೆ, ಅದಕ್ಕೋಸ್ಕರ ಹಾಕೊಳ್ಬೇಕು ಈ ಆಭರಣವನ್ನು. ಯಾರ ಜೊತೆಗೆ? ಶಿಶುಪಾಲನ ಜೊತೆಗೆ. ಆಕೆ ಕಣ್ಣಲ್ಲಿ ನೀರು ಸುರಿಸ್ತಾಳೆ. ದ್ವಾರಕೆಯ ಅಧೀಶನನ್ನು ಯೋಚನೆ ಮಾಡಿಕೊಳ್ತಾಳೆ. ಪುಣ್ಯಕ್ಕೆ ಅಲ್ಲೊಂದು ಪತ್ರ ಇತ್ತು, ಭೂರ್ಜ ಪತ್ರ ಇತ್ತು. ಆ ಭೂರ್ಜ ಪತ್ರದಲ್ಲಿ ತನ್ನ ಶರೀರಕ್ಕೆ ಲೇಪಿಸತಕ್ಕಂಥ ಅಲಪ್ತಕ ಅಂತ ಒಂದು ರಸ ಉಂಟು. ಹೆಂಗಸರಿಗೆ ಯಾರು ಗೊತ್ತಿಲ್ಲ ಪುಣ್ಯಕ್ಕೆ, ಅದೊಂದು ರಸ ಉಂಟು. ಆ ರಸದಿಂದ ಕಂಟಕದಲ್ಲಿ ತಾನೊಂದು ಪತ್ರವನ್ನು ಬರಿತಾಳೆ. ಭುವನ ಸುಂದರ ಅಂತ ಸಂಬೋಧನೆ ಮಾಡಿ ಒಂದು ಪತ್ರ. ಆ ಪತ್ರವನ್ನು ಒಬ್ಬರು ವೃದ್ಧ ಬ್ರಾಹ್ಮಣರು, ಅವರಿಗೆ ಅಶೀತಿ ಶಾಂತಿ ಹತ್ರ ಬಂದಿದೆ, ಅಂದ್ರೆ ಸಹಸ್ರಚಂದ್ರದ ದರ್ಶನ ಶಾಂತಿ ಹತ್ರ ಇದೆ. ಅಂಥ ಬ್ರಾಹ್ಮಣರ ಕೈಯಲ್ಲಿ ನಮಸ್ಕಾರ ಮಾಡಿ ತಾವು ಕೃಷ್ಣನಿಗೆ ಇದನ್ನು ಒಪ್ಪಿಸಬೇಕು ಅಂತ ಭಕ್ತಿಯಿಂದ ಪ್ರಾರ್ಥಿಸಿದ್ರು. ಆ ಪತ್ರವನ್ನು ಬ್ರಾಹ್ಮಣರು ನೀನೇನು ಯೋಚನೆ ಮಾಡಬೇಕು, ಕೃಷ್ಣ ಬಂದ ಅಂತಲೇ ಅರ್ಥ ಅಂತ ಆಶೀರ್ವಾದ ಮಾಡಿ ಆಕೆಯ ಮನಸ್ಸಿಗೆ ಧೈರ್ಯ ತುಂಬಿಸಿ ತಲೆಯನ್ನು ನೇವರಿಸಿ ಪತ್ರವನ್ನು ಹಿಡ್ಕೊಂಡು ಹೊರಟು. ಇವಳೇ ಕೊಟ್ಟಂತಹ ಶಾತ ಕೌಂಭರಥದಲ್ಲಿ ಕೂತುಕೊಂಡು ತಾನು ಪ್ರಯಾಣಿಸಿದ್ದಾಳೆ ದ್ವಾರಕೆಗೆ. ದ್ವಾರಕೆಗೆ ಬರುವಾಗ ಮಧ್ಯಾಹ್ನ ಸುಮಾರು 2 ಗಂಟೆ ಆಗಿರಬೇಕು. ಶ್ರೀಕೃಷ್ಣನಿಗೆ ಒಂದು ತೇಗು ಬೇರೆ ಬಂದಿದೆ. ಅಷ್ಟು ಕಾಲದ ಸಮಯ, ಆ ಹೊತ್ತಿಗೆ ಬಂದಿದ್ದಾರೆ ಇವರು. ಬಂದವರು ಪತ್ರವನ್ನು ಕೊಟ್ಟು, ಹೀಗೆ ವಿದರ್ಭದಿಂದ ಬಂದಿದ್ದೇನೆ. ಕೃಷ್ಣ ಪತ್ರವನ್ನು ತೆಗಿಲಿಲ್ಲ ಅಂತ, ವಿದರ್ಭದಿಂದ ಬಂದಿದ್ದೀರಿ ಅಂತ ಭಾರಿ ಖುಷಿ. ಅವರ ಪಾದ ಪ್ರಕ್ಷಾಲನೆ ಮಾಡಿದ್ದೇನು, ಕೂಡಿಸಿದ್ದೇನು. ಬ್ರಾಹ್ಮಣರಿಗೆ ಯಾವ ಉಪಚಾರ ಮಾಡಬೇಕು, ಪಂಚಾಗ್ನಿ ಶಮನ ಅಂತ ಹೇಳುವ ಉಪಚಾರ, ಅಷ್ಟೂ ಉಪಚಾರಗಳನ್ನು ಮಾಡಿ ತಾವು ಊಟಕ್ಕೆ ಹೋಗಿ ಬನ್ನಿ ಅಂತ ಊಟದ ವ್ಯವಸ್ಥೆಯನ್ನು ಮಾಡಿ ಕಳಿಸಿದ್ದಾರೆ. ಅಷ್ಟಾದ ಮೇಲೆ ವಾಚಕನ ಕೈಯಲ್ಲಿ ಅದನ್ನು ಓದಿಸ್ತಾನೆ ಕೃಷ್ಣ. ತಾನೇ ಓದುವುದಿಲ್ಲ, ಎಲ್ಲ ಸ್ವಲ್ಪ ಕೃಷ್ಣಂದು ಕೂಡ ಒಂದು ವ್ಯವಸ್ಥೆ ಇದೆ. ವಾಚಕ ಅದನ್ನು ಓದಿದರೆ ಅದರಲ್ಲಿ ಯಾವಾಗ ಮಾತುಗಳು, ರುಕ್ಮಿಣಿ ತಾನೇ ಕೃಷ್ಣನ ಹತ್ರ ಮಾತಾಡ್ತಾ ಇದ್ದಾಳೆ ಆ ಪತ್ರದ ಮೂಲಕವಾಗಿ. ಯಜ್ಞದಲ್ಲಿ ಭಗವಂತನಿಗೆ ಆಹುತಿ ಕೊಡುವುದಕ್ಕೋಸ್ಕರ ಸನ್ನದ್ಧವಾದ ಪುರೋಡಾಶ, ಅದನ್ನು ಒಂದು ನಾಯಿ ಮರಿ ಬಂದು ಬಾಯಿ ಹಾಕುವ ಹಾಗೆ ಇಲ್ಲಿ ವ್ಯವಸ್ಥೆ ಆಗಿದೆ ಕೃಷ್ಣ. ಅದು ಯಜ್ಞದ ಪಾಲು ಅಂತ ಶುರು ಮಾಡಿದ್ದಾಳೆ. ಅಂದ್ರೆ ಯಜ್ಞ ಸಾಕ್ಷಾತ್ ಯಜ್ಞ ಅಂದ್ರೆ ಭಗವಂತ, ಯಜ್ಞೋವೈ ವಿಷ್ಣು ಅಂತ. ಆ ವಿಷ್ಣುವಿಗೆ ಸೇರಬೇಕಾದ ಪುರೋಡಾಶ ಅಂದ್ರೆ ನನ್ನನ್ನು, ಆ ಪವಿತ್ರವಾದ ಹವ್ಯವನ್ನು ಯಾವುದೋ ನರಿ ನಾಯಿಗಳು ಬಾಯಿ ಹಾಕುವುದಕ್ಕೆ ಕಾಯ್ತಾ ಇದ್ದಾವೆ ಅಂದ್ರೆ ಈ ಶಿಶುಪಾಲನಂತ ಪ್ರಭೃತಿಗಳು ಯೋಚಿಸಿದ್ದಾರೆ. ಆದ್ರಿಂದ ಅದಕ್ಕೆ ನಿನ್ನಿಂದ ವ್ಯವಸ್ಥೆಯಾಗಬೇಕು, ನಾನು ನಿನ್ನನ್ನೇ ಪತಿಯನ್ನಾಗಿ ಪಡೆಯಬೇಕು ಅನ್ನುವ ದೃಷ್ಟಿಯಿಂದ ನನ್ನನ್ನು ಅರ್ಪಿಸಿಕೊಂಡಾಗಿದೆ. ಮಾನಸವಾಗಿ ಆತ್ಮವನ್ನು ಅರ್ಪಿಸಿಕೊಂಡಿದ್ದೇನೆ, ಅದಕ್ಕೋಸ್ಕರ ವ್ರತಗಳನ್ನು ಮಾಡಿದ್ದೇನೆ. ನೀನು ಇಂಥ ದಿವಸ, ಇನ್ನು 2ನೇ ದಿವಸಕ್ಕೆ ಸರಿಯಾಗಿ ದೇವಿ ಪೂಜೆಗೋಸ್ಕರ, ಶಚಿ ಪೂಜೆ ಅಥವಾ ಕುಲದೇವಿ ಪೂಜೆ ಅಂತ ಇಲ್ಲಿ ಕರೆದಿದ್ದಾರೆ. ಕುಲದೇವಿಯ ಪೂಜೆಗೋಸ್ಕರ ಮನೆಯ ಹೊರಗಿನ ಗ್ರಾಮ ದೇವತೆಯ ಹತ್ರ ನಾನು ಹೋಗತಕ್ಕಂಥ ಸಂದರ್ಭದಲ್ಲಿ ನನ್ನನ್ನು ನೀನು ಸ್ವೀಕರಿಸಲಿಲ್ಲ ಅಂತಾದರೆ ಅಂತ. ಕೃಷ್ಣನ ಕಣ್ಣಲ್ಲಿ ನೀರು ಬರ್ತಾ ಇದೆ ಇಷ್ಟೆಲ್ಲ ಕೇಳಿದರೆ. ಆದರೆ ಅನ್ನೋದು ಬಹುಶಃ ಉಜ್ಜಿ ಹೋಗಿರ್ತದೆ ಪತ್ರಕ್ಕೆ ನೀರು ಬಿದ್ದು.
ನೀನು ಬರಲಿಲ್ಲ ಅಂತ ಆದರೆ ಜಕ್ಯಾಂ ಅಸೂನ್ ಅಪಿ ವ್ರತ ಕೃಷಾನ್ ಶತ ಜನ್ಮಭಿಸ್ಯಾತ್. ಅಸೂನ್ ಅಪಿ ಜಕ್ಯಾಂ, ನಾನು ಆಮೇಲೆ ಬದುಕಿರ್ತೇನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ವ್ರತ ಕೃಶವಾದದ್ದು ನನ್ನ ಶರೀರ, ಅದನ್ನು ಬಿಡುವುದೆಂತದ್ದು, ನಿನ್ನನ್ನು ಪಡೆಯುವುದಕ್ಕೋಸ್ಕರ ವ್ರತವನ್ನು ಮಾಡಿರುವವಳು ನಾನು. ಶತಜನ್ಮಭಿಸ್ಯಾತ್, ಮತ್ತೆ 100 ಜನ್ಮ ಆದರೂ ತೊಂದರೆ ಇಲ್ಲ, ನಾನು ನೀನು ನನ್ನ ಕೈಯನ್ನೇ ಹಿಡಿಬೇಕು ಅಂತ ಇಷ್ಟು ಪತ್ರದಲ್ಲಿ ಬರೆದಿದ್ದಾಳೆ. ಕೃಷ್ಣ ಆ ಪತ್ರವನ್ನು ತಾನೇ ತೆಗೊಂಡ, ಎಲ್ಲಿಟ್ಟಿದ್ದಾನೆ ಎಂದು ಗೊತ್ತಿಲ್ಲ. ಒಬ್ರು ಕನ್ನಡದವರು ಭಾಗವತ ಬರೆಯುವಾಗ ನಮ್ಮ ಗಲಗಲಿ ಆಚಾರ್ಯ ಹೇಳ್ತಾರೆ, ಅದನ್ನು ತಿರುಗಿಸಿ ಸುತ್ತಿ ತನ್ನ ವೇಣುವಿನಲ್ಲಿ ಇಟ್ಟುಕೊಂಡಂತೆ, ತಮ್ಮ ಕೊಳಲಿನಲ್ಲಿ ಜಾಗ್ರತೆಯಾಗಿ ಇಡಬೇಕು ಅಂತ ಇಟ್ಟುಕೊಂಡ. ಅಂತೂ ಆ ಪೂರ್ಜ ಪತ್ರವನ್ನು ತಾನು ಒಳಗಿಟ್ಟುಕೊಂಡು ತಾನು ರಥವನ್ನು ದಾರುಕನಿಗೆ ಸಿದ್ಧಪಡಿಸುವುದಕ್ಕೆ ಹೇಳಿದ. ರಥ ಹೊರಟಿತು. ಬಲರಾಮ ಪಕ್ಕದಲ್ಲಿ ಬಂದು ಏನು ಕೃಷ್ಣ ಅಂತ ಕೇಳಿದ್ರೆ, ನಾನು ವಿದರ್ಭಕ್ಕೆ ಹೊರಟಿದ್ದೇನೆ, ವಿದರ್ಭಕ್ಕೆ ಹೇಳ್ಕೊಂಡೇ ಹೋದ. ಅಷ್ಟು ಅವಸರ. ಯಾಕಂದ್ರೆ ನಾಳೆಗೆ ತಲುಪಬೇಕು ಅಲ್ಲಿಗೆ. ಅಲ್ಲಿ ಬ್ರಾಹ್ಮಣರು ಊಟ ಮುಗಿಸಿ ಬಂದಿದ್ದಾರೆ, ಅವರನ್ನು ರಥಕ್ಕೆ ಏರಿಸಿಕೊಂಡು ತಾನು ಆ ಊರಿಗೆ ಹೊರಟ. ಆ ಬ್ರಾಹ್ಮಣರದ್ದು ದೊಡ್ಡ ಅದೃಷ್ಟ, ಈ ಮದುವೆಯನ್ನು ಮಾಡಿಸುವಂತ ಒಂದು ಮಧ್ಯದ ಏಜೆಂಟ್ ದಲ್ಲಾಳಿತನ, ಅವರ ಕೆಲಸ ಅವರ ಮೂಲಕವಾಗಿ ನಡೆಯಿತು. ಅವರೇ ಮುಂದಕ್ಕೆ ವಾದಿರಾಜರಾಗಿ ಆವಿರ್ಭವಿಸ್ತಾರೆ ಅಂತ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ. ಅಂತೂ ಕೃಷ್ಣ ರಥವನ್ನು ಏರಿಕೊಂಡು ಸಾಗಿ ಬರ್ತಾನೆ. ಅಲ್ಲಿ ಬಲರಾಮ ಯೋಚನೆ ಮಾಡ್ತಾನೆ, ಇವ ಹೋಗ್ತಾ ಇರುವುದು ವಿದರ್ಭಕ್ಕೆ, ಅಲ್ಲಿ ಮದುವೆ ಎಲ್ಲ ವ್ಯವಸ್ಥೆ ಆಗಿದೆ, ನಾಳೆಗೆ ಅಲ್ಲಿ ಹೊರಗಿನ ಪೂಜೆ ಎಲ್ಲ ಆಗಿ ನಾಳೆ ಸಾಯಂಕಾಲದ ಹೊತ್ತಿನ ಮದುವೆ, ಗೋಧೂಳಿಯಲ್ಲಿ ಮದುವೆ ಇದೆ. ಇಷ್ಟರಲ್ಲಿ ಇವ ಹೊರಟಿದ್ದಾನೆ. ಜರಾಸಂಧ ಪ್ರಭೃತಿಗಳು, ನಮಗೆ ಆಗದೇ ಇದ್ದವರು ಅಂತ ಯಾರ್ಯಾರಿದ್ದಾರೆ ಅಂತ 16 ಜನರು ಕೂಡ ಅಲ್ಲಿದ್ದಾರೆ. ಇವ ಒಬ್ಬ ಹೋಗಿದ್ದಾನೆ ಅಂತ ಹೇಳಿ ದೊಡ್ಡ ಸೈನ್ಯವನ್ನು ತಗೊಂಡು ಹಿಂದಿನಿಂದ ತಮ್ಮನ ರಕ್ಷಣೆಗೋಸ್ಕರ ಬಲರಾಮ ಹೊರಟು ಬಂದಿದ್ದಾನೆ. ಅಲ್ಲಿ ಶ್ರೀಕೃಷ್ಣ ಎಲ್ಲ ಕೆಲಸ ಮುಗಿಸಿದ ಮೇಲೆ ಇವರು ಅಲ್ಲಿ ತಲುಪಿದ್ದ. ಹಾಗಾದ್ರೆ ಕೃಷ್ಣನ ರಥ ಎಷ್ಟು ವೇಗವಾಗಿ ಸಾಗಿದೆ ಅಂತ ಯೋಚನೆ ಮಾಡಬೇಕು. ಆ ವೇಗವಾಗಿ ಸಾಗಿ ಸುಮಾರು ಮಧ್ಯಾಹ್ನ 4 ಗಂಟೆಗೆ ಹೊರಟಿರ್ಬೋದು. ಬೆಳಗ್ಗೆ 4 ಗಂಟೆ ಹೊತ್ತಿಗೆ ವಿದರ್ಭ ತಲುಪಿ ಆಗಿದೆ. ನೀವು ಯೋಚನೆ ಮಾಡಿ, ದ್ವಾರಕೆಯಲ್ಲಿದೆ ವಿದರ್ಭ, ಇವತ್ತಿಗೆ ಆ ಊರಿಗೆ ವಿದರ್ಭ ಅಂತಲೇ ಹೆಸರು. ವಿದರ್ಭ ಸ್ಟೇಷನ್ ಇದೆ ರೈಲಲ್ಲಿ ಹೋದರೆ, ಅಲ್ಲಿಗೆ ತನಕ ರಥ ಸಾಗಿದೆ. ಬೆಳಗ್ಗೆ 4 ಗಂಟೆಗೆ ತಲುಪಿದ್ದಾರೆ. ಅಲ್ಲಿ ಬೆಳಗ್ಗೆ 3 ಗಂಟೆಗೆ ಎದ್ದು ಬೇರೆ ಬೇರೆ ರೀತಿಯ ಚಿಂತನೆಗಳು ನಡೀತವೆ. ವಿವಾಹದ ವ್ಯವಸ್ಥೆ ಹೇಗೆ, ಯಾರು ಬಂದಿದ್ದಾರೆ, ಯಾರು ಬರಲಿಲ್ಲ, ಬಂದವರಿಗೆ ಎಲ್ಲಿ ವ್ಯವಸ್ಥೆ ಆಗಬೇಕು. ಅಷ್ಟು ಹೊತ್ತಿಗೆ ದೂತರು ಬಂದು ಹೇಳಿದರು, ಕೃಷ್ಣ ಬಂದಿದ್ದಾನೆ. ಎಲ್ಲರಿಗೂ ಆ ಬೆಳಗಿನ ಧನುರ್ಮಾಸದಲ್ಲಿ ಚಳಿ, ಅಲ್ಲ ಈಗ ಸೆಕೆ, ಮೈಯಲ್ಲಿ ಬಿಸಿ ಬೆವರು ಇಳಿಯುವುದಕ್ಕೆ ಪ್ರಾರಂಭ ಆಯಿತು. ಕೃಷ್ಣ ಬಂದಿದ್ದಾನೆ ಅಂತ ಕೇಳಿದಾಗ ಜರಾಸಂಧ ಹೇಳಿದ, ಯಾರು ಏನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ, ದೊಡ್ಡ ರಾಜಕಾರಣಿ ಅವನು ಹೇಳ್ತಾನೆ, ಅವನು ಎಷ್ಟು ಸೇನೆ ತಗೊಂಡು ಬಂದಿದ್ದಾನೆ, ಯಾರ್ಯಾರಿದ್ದಾರೆ. ಆ ದೂತರು ಹೇಳಿದ್ರು, ಯಾರು ಬಂದ ಹಾಗಿಲ್ಲ, ಅಷ್ಟೇ ಒಂದು ಬಿಲ್ಲು, ಒಂದು 4 ಬಾಣ, ಆಮೇಲೆ ಯಾವುದೋ ಒಂದು 2-3 ದೊಡ್ಡ ಪಾತ್ರೆಗಳಿದ್ವು ಅವನ ರಥದಲ್ಲಿ, ಅದು ಬಿಟ್ಟರೆ ಮತ್ತೇನಿಲ್ಲ. ಆಗ ಜರಾಸಂಧ ಒಂದು ಅಟ್ಟಹಾಸ ಮಾಡಿದಂತೆ, ನೋಡಿ ಅವನ ಸೋದರತೆಯ ಮಗನಿಗೆ ಅಲ್ವಾ ಮದುವೆ ನಾಳೆ, ಅದಕ್ಕೋಸ್ಕರ ಅವನು ಜೀರಿಗೆ ಬೆಲ್ಲ ಹಾಕುವುದಕ್ಕೆ ಬಂದಿದ್ದಾನೆ ಅಂತ ಹೇಳ್ದ. ಅಂತೂ ಕೃಷ್ಣ ಬಂದ. ಆದರೂ ಇನ್ನೊಂದು ಎಚ್ಚರ ಹೇಳಿದ, ಜಾಗ್ರತೆ, ಅವನನ್ನು ಊರ ಒಳಗೆ ಕಲಿಸಿಕೊಳ್ಬೇಡಿ. ಯಾಕಂದ್ರೆ ಎಲ್ಲಾದ್ರೂ ಒಳಗೆ ಮನೆ ಮಾಡಿಕೊಟ್ರೆ ಅವನು ಏನು ಅಂತೇಳಿ ನಾನು 17-18 ಬಾರಿ ನೋಡಿದ್ದೇನೆ. ಅಸಾಮಾನ್ಯ ವ್ಯಕ್ತಿ, ಒಂದು ಬಾರಿಯೂ ನನ್ನ ಕೈಯಲ್ಲಿ ಗೆದ್ದಿಲ್ಲ. ಆದರೆ ನಾನು ಯಾವತ್ತೂ ಕೂಡ ಗೆಲ್ಲುವ ಹಾಗೆ ಬಿಡಲಿಲ್ಲ, ನಾನು ಸೋತೋಗಿದ್ದೇನೆ. ಆದರೆ ಅವನದು ಯುದ್ಧ ಏನು ಅಂತ ಹೇಳಿದ್ರೆ ಎಲ್ಲ ಕೂಟ ಯುದ್ಧಗಳು, ಸರಿಯಾದ ರೀತಿಯಲ್ಲಿ ಎದುರಿಗೆ ಬಂದು ಯುದ್ಧ ಇಲ್ಲ, ಎಡವಟ್ಟು ಯುದ್ಧ. ನಮ್ಮಲ್ಲಿ ಶಿವಾಜಿಯವರನ್ನು ನೋಡಿಯೇ ಕಲ್ತದ್ದು ಯುದ್ಧ ಮಾಡುವುದಕ್ಕೆ. ಔರಂಗಜೇಬನ ಜೊತೆಗೆ ಏನೇನು ಶಿವಾಜಿ ಯುದ್ಧ ಮಾಡಿದ್ದಾನೆ ಅದು ಕೃಷ್ಣನನ್ನು ನೋಡಿಯೇ ಕಲ್ತದ್ದು. ಆ ರೀತಿಯ ಕೂಟ ಯುದ್ಧಗಳಲ್ಲಿ, ಗೆರಿಲ್ಲಾ ಯುದ್ಧದಲ್ಲಿ ಮಹಾ ಬುದ್ಧಿಶಾಲಿಯಾದವ ಕೃಷ್ಣ. ಆದ್ದರಿಂದ ಕುತಂತ್ರಿಯವ ಇದ್ದಾನೆ, ಅವನನ್ನು ಒಳಗೆ ಮಾತ್ರ ಪ್ರವೇಶಿಸಬೇಡಿ. ಹೊರಗೆ ಎಲ್ಲಿಯಾದರೂ ಒಂದು ಮನೆ ಮಾಡಿ, ಬಂದವರಿಗೆ ಅತಿಥಿಗಳಿಗೆ ಎಲ್ರಿಗೂ ನಾವು ವ್ಯವಸ್ಥೆ ಮಾಡಬೇಕು. ಹಾಗೆ ಊರ ಹೊರಗೆ ನದಿ ತೀರದಲ್ಲಿ ಕೃಷ್ಣನಿಗೆ ಅತಿಥಿ ಗೃಹದ ವ್ಯವಸ್ಥೆ ಆಗಿದೆ. ಕೃಷ್ಣನಿಗೆ ಖುಷಿ ಆಯಿತು. ಯಾಕಂದ್ರೆ ಅವನಿಗೆ ಉಪನಯನ ಆಗಿ ಇಷ್ಟು ದಿವಸ ಆದರೂ ಪೂರ್ತಿ 108 ಸಲ ಗಾಯತ್ರಿ ಜಪ ಮಾಡಲಿಕ್ಕೆ ಪುರುಸೊತ್ತೆ ಆಗಿರಲಿಲ್ಲ ಕೃಷ್ಣನಿಗೆ. ಈಗ ಅವನೇನಿದ್ರು 10 ಗಾಯತ್ರಿ ಮಾಡುವುದು ಹೊರಡುವುದು. ಯಾಕಂದ್ರೆ ಅವನಲ್ಲಿಂದ 64 ದಿವಸ ಮುಗಿಸಿ ಬಂದು ಕೂಡಲೇ ಗುರುಕುಲದಲ್ಲಿ ಅಷ್ಟೇ 10 ಗಾಯತ್ರಿಗಿಂತ ಜಾಸ್ತಿ ಮಾಡಬಾರ್ದು. ಗುರುಕುಲದಲ್ಲಿ ಓದುವುದೇ ಪ್ರಧಾನ. ಅಲ್ಲಿಂದ ಈ ಕಡೆ ಬಂದ ಮೇಲೆ ಜರಾಸಂಧಂದು ಹೊಡೆತ ಬಡಿತ, ದ್ವಾರಕೆಗೆ ಕಳಿಸುವುದೇನು, ಕಾಲಯವನನ್ನು ಓಡಿಸಿ ಮುಚುಗುಂದ ಪ್ರಸಾದಕೃತಾದದ್ದೇನು, ಇದೇ ಕಥೆ ಆಯಿತು ಕೃಷ್ಣನಲ್ಲಿ. ಈಗ ಅವ ಅಲ್ಲಿ ಸ್ನಾನ ಮಾಡಿ ಕೂತುಕೊಂಡು ಭಾರೀ ಸಂಧ್ಯಾವಂದನೆ, ಬೆಳಗ್ಗೆ 7 ಗಂಟೆಯ ತನಕ ಸ್ವಲಕ್ಷಿತಂ ಲಕ್ಷಿತ ಭಾವ ವಿಗ್ರಹಂ, ಅಲ್ಲೇ ಬರು ಅವನ ಆತ್ಮಾನಂ ದಧ್ಯವು, ತನ್ನನ್ನು ತಾನು ಧ್ಯಾನ ಮಾಡಿಕೊಂಡು ಅಲ್ಲಿ ಧ್ಯಾನ ಮಾಡಿದ ಕೃಷ್ಣ. ಇಷ್ಟಾದಾಗ ಅಲ್ಲಿ ಕುಂಡಿನ ನಗರ ಖಾಲಿ, ಎಲ್ಲ ಕೃಷ್ಣ ಇದ್ದ ಊರಿಗೆ ಜನ ಬಂದ್ಬಿಟ್ಟಿದ್ದಾರೆ. ಕೃಷ್ಣ ಇರುವಲ್ಲಿಗೆ, ಕೃಷ್ಣನ ದರ್ಶನಕ್ಕೋಸ್ಕರ.
ಎಲ್ಲ ಬಂಗಾರದ ತಟ್ಟೆಯಲ್ಲಿ ರತ್ನಗಳನ್ನು ಇಟ್ಟುಕೊಂಡು ವೈಶ್ಯರು ಬಂದಿದ್ದಾರೆ. ಸ್ತ್ರೀಯರು ಚಕ್ಕುಲಿ ಲಡ್ಡು ಎಲ್ಲ ಮಾಡಿಕೊಂಡು ಬೆಣ್ಣೆಯನ್ನು ಜೊತೆಗೆ ಇಟ್ಟುಕೊಂಡು ಬಂದಿದ್ದಾರೆ ಕೃಷ್ಣನಿಗೆ. ಅದು ಕೃಷ್ಣನಿಗೆ ಯಾವುದು ಇಷ್ಟ ಅಂತ ಗೊತ್ತು. ಈ ವೈಶ್ಯರಿಗೆಲ್ಲ ಏನು ಸುದ್ದಿ ಹೋಗಿದೆ ಅಂದ್ರೆ, ಕೃಷ್ಣ ಒಂದು ಸಲ ನಾವು ಅರ್ಪಿಸಿದ್ದನ್ನು ಮುಟ್ಟಿದ್ರೆ ಸಾಕು, ಅದು 10 ಪಟ್ಟು ಜಾಸ್ತಿ ಆಗ್ತದೆ ಅಂತ. ಅದಕ್ಕೆ ಎಲ್ಲರೂ ಹಿಡ್ಕೊಂಡು ಬಂದಿದ್ದಾರೆ. ಕೃಷ್ಣ ಎಲ್ಲರನ್ನೂ ನಗುಮುಖದಿಂದ ದರ್ಶನ ಮಾಡಿದ. ಪೀತಾಂಬರಧಾರಿಯಾಗಿ ಅಮುಲಾನ ಮಾಲೆಯನ್ನು ತಾನು ಧಾರಣೆ ಮಾಡಿಕೊಂಡು ಗಂಧಾನುಲಿಪ್ತನಾಗಿ ಕೈಯಲ್ಲಿ ಬಿಲ್ಲನ್ನು ಧಾರಣೆ ಮಾಡಿ ಕೃಷ್ಣ ಕೊಳಲನ್ನು ಇಲ್ಲಿಗೆ ಸಿಕ್ಕಿಸಿಕೊಂಡಿದ್ದಾನೆ. ಆ ಪತ್ರ ಬಹುಶಃ ಅಲ್ಲೇ ಇತ್ತು. ಅದನ್ನು ಸಿಕ್ಕಿಸಿಕೊಂಡು ತಾನು ರಥವನ್ನು ಏರಿ ಎಲ್ಲರಿಗೂ ದರ್ಶನವನ್ನು ಕೊಟ್ಟ. ಯಾಕಂದ್ರೆ ಆ ಹೊತ್ತಿಗೆ ಸರಿಯಾಗಿ ಸೂರ್ಯ ಮೇಲಕ್ಕೆ ಏರಿದ್ದಾನೆ. ತಮ್ಮ ರುಕ್ಮಿಣೀ ದೇವಿ ಬರದ ಸಮಯ, ಊರ ಹೊರಗೆ ಬರುವಂತಹ ಕಾಲ ಅದು ಹತ್ತಿರ ಆಗಿತ್ತು. ಕೃಷ್ಣನಿಗೆ ಅನುಕೂಲ ಏನಾದದ್ದು ಅಂತ ಹೇಳಿದ್ರೆ, ಇವರು ಊರ ಹೊರಗೆ ಜಾಗ ಕೊಟ್ಟಿದ್ದಾರಲ್ವ, ಅಲ್ಲೇ ಇತ್ತು ಆ ದೇವಾಲಯ. ಅಂತೂ ವ್ಯವಸ್ಥೆ ಸರಿಯಾಗಿತ್ತು. ಜರಾಸಂಧನಿಗೆ ಆಮೇಲೆ ಗೊತ್ತಾಯ್ತು, ಇವತ್ತು ರುಕ್ಮಿಣೀ ದೇವಿ ಅಲ್ಲಿಗೆ ಹೋಗುದಲ್ವ ಇವನಿಗೆ ಮನೆ ಕೊಟ್ಟ ಜಾಗದಲ್ಲಿ ಅಂತ. ಅದಕ್ಕೋಸ್ಕರ ರುಕ್ಮಿಣೀ ದೇವಿಗೆ 7 ಸುತ್ತಿನ ಭದ್ರತೆಯ ವ್ಯವಸ್ಥೆ ಜರಾಸಂಧನದ್ದು. ಅಷ್ಟು ವ್ಯವಸ್ಥೆಯಲ್ಲಿ ರುಕ್ಮಿಣೀ ದೇವಿ ಬರ್ತಾಳೆ. ಬಂದು ದೇಗುಲದ ಒಳಗೆ 16 ಜನ ಸುವಾಸಿನಿಯರ ಜೊತೆಗೆ ಪ್ರವೇಶ ಮಾಡ್ತಾಳೆ. ಅಷ್ಟೂ ಸುವಾಸಿನಿಯರು ಹೇಳಿದ ಕ್ರಮದಲ್ಲಿ, ಅಲ್ಲಿ ಪೌರೋಹಿತ್ಯ ಅವರದೇ, ದೇವಿ ಪೂಜೆಯಲ್ಲೆಲ್ಲ ಸುವಾಸಿನಿಯರದ್ದೇ ಪೌರೋಹಿತ್ಯ. ಅವರ ಪೌರೋಹಿತ್ಯದಲ್ಲಿ ಈಕೆ ಪೂಜೆಯನ್ನು ಮಾಡ್ತಾಳೆ. ಎಲ್ಲ ಪೂಜೆ ಆದ ಮೇಲೆ 16 ಜನರಿಗೂ ಕೂಡ ಬಾಗಿನಗಳನ್ನು ಕೊಡ್ತಾಳೆ. ಕೊಟ್ಟು ಎಲ್ರಿಗೂ ನಮಸ್ಕಾರ ಮಾಡ್ತಾಳೆ. ಅವಳಿಗೆ ಕೃಷ್ಣ ಬಿಟ್ಟರೆ ಬೇರೆ ಯಾರು ಕಾಣುವುದಿಲ್ಲ. ಹಾಗಾಗಿ ಅಲ್ಲಿ ದೇವಿಯನ್ನು ಪೂಜಿಸಿದ್ಲೋ ಕೃಷ್ಣನನ್ನು ಪೂಜಿಸಿದ್ಲೋ ಪ್ರಶ್ನೆ ಮಾಡಲಿಕ್ಕಿಲ್ಲ. ಕೃಷ್ಣನನ್ನೇ ಮನದಲ್ಲಿ ತುಂಬಿಕೊಂಡು ಆಕೆ ಇನ್ನೂ ಕೃಷ್ಣ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಆ ದೇಗುಲದಿಂದ ಹೊರಗೆ ಬಲದ ಹೆಜ್ಜೆಯನ್ನು ಇಡ್ತಾಳೆ. ಕೃಷ್ಣನ ರಥ ಎದುರುಗಡೆ ಕಾಣಿಸ್ತಾರೆ. ಉದೀಪ ಭಾನುವಿನ ಹಾಗೆ ಸೂರ್ಯ ಶೋಭಿಸ್ತಾ, ಕೃಷ್ಣ ಶೋಭಿಸ್ತಾ ಇದ್ದಾನೆ. ಕೃಷ್ಣನನ್ನು ಕಂಡ ಮೇಲೆ ಅವಳಿಗೆ ಬೇರೆ ಯೋಚನೆಯೇ ಇಲ್ಲ. ತಾನು ಮನಸ್ಸಿನಲ್ಲೇ ಚಿಂತಿಸ್ತಾ ಇದ್ದಂತಹ ಕೃಷ್ಣ ಮುಂದೆ ಕಾಣಿಸ್ತಾ ಇದ್ದಾನೆ. ತಾನು ರಥದಲ್ಲಿ ಇಳಿದವಳು ನಿಜವಾಗಿ ತನ್ನ ಅರಮನೆಯ ಕಡೆಗೆ ಹೆಜ್ಜೆ ಹಾಕ್ಬೇಕಲ್ವಾ, ಆದ್ರೆ ಕೃಷ್ಣನ ರಥ ಇದ್ದ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾಳೆ. ಅವಳು ಆ ಕಡೆ ಹೆಜ್ಜೆ ಹಾಕ್ತಾ ಇದ್ರೆ ಅವಳ ಸುತ್ತ ರಕ್ಷಣೆಗೋಸ್ಕರ ಬಿಲ್ಲು ಹಿಡಿದವರು, ಈಟಿ ಹಿಡಿದವರು, ಗದೆ ಹಿಡಿದವರು, ಕತ್ತಿ ಹಿಡಿದವರು, ಆಮೇಲೆ ಒಳಗಿನ ಸುತ್ತಿನ ರಕ್ಷಣೆ ಯಾರು ಅಂದ್ರೆ ವೃದ್ಧ ಬ್ರಾಹ್ಮಣರಂತೆ. ಅಂದ್ರೆ ಕೃಷ್ಣ ಯಾರಿಗೆ ಹೊಡೆದ್ರು ಕೂಡ ಈ ಬ್ರಾಹ್ಮಣರಿಗೆ ಹೊಡಿಲಿಕ್ಕಿಲ್ಲ ಅಂತ ಜರಾಸಂಧ ಯೋಚನೆ ಮಾಡಿ ಒಂದು ಪುರೋಹಿತರದ್ದು ಒಂದು ಸುತ್ತಿನ ರಕ್ಷಣೆಯನ್ನು ಕೂಡ ಇಟ್ಟಿದ್ದಾನೆ ರುಕ್ಮಿಣಿಗೆ. ರುಕ್ಮಿಣಿ ಕೃಷ್ಣ ಇದ್ದ ಕಡೆಗೆ ಸಾಕ್ತಾ ಇದ್ದಾಳೆ. ಸೇರಿದಂತಹ ರಾಜ ಸಮುದಾಯವೆಲ್ಲವೂ ರಥದಲ್ಲಿರುವ ಕೃಷ್ಣನನ್ನು ಒಮ್ಮೆ ನೋಡ್ತದೆ. ಸಾಕ್ತಾ ಇರತಕ್ಕಂತಹ ರುಕ್ಮಿಣೀ ದೇವಿಯನ್ನು ನೋಡ್ತದೆ. ಇವರಿಬ್ಬರು ಒಟ್ಟಿಗೆ ಕೂತದ್ದು ಒಂದು ಸಲ ನೋಡಿದ್ರೆ ದೇವರು ಕೊಟ್ಟ ಕಣ್ಣ ಸಾರ್ಥಕ ಆಗ್ತದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಇವರಿಗೆ ನೆನಪು ಬರ್ತದೆ, ಅಲ್ಲಿ ಶಿಶುಪಾಲ ಪುಣ್ಯಾಹವಾಚನ ಮಾಡಿ ಬಾಸಿಂಗ ಕಟ್ಟಿಕೊಂಡು ಕೂತಿದ್ದಾನೆ. ಆ ಶಿಶುಪಾಲ ಮತ್ತು ರುಕ್ಮಿಣಿ ಇದು ಕಾಗೆ ಗುಬ್ಬಿಗಳ ಸಂಬಂಧ, ಎತ್ತಣದ ಸಂಬಂಧಪ್ಪ ಅಂತ ಇವರಿಗೆ ಅನಿಸುತ್ತೆ. ಹೋಗಿ ಎಂಥವನಿಗೆ ಎಂಥವಳನ್ನು ಕೊಡ್ತಾ ಇದ್ದಾರೆ. ಅದೇ ಕೃಷ್ಣ ರುಕ್ಮಿಣಿಯರು ಒಟ್ಟಿಗೆ ನಿಂತ್ರೆ ಜಗದಾದಿ ದಂಪತಿಗಳನ್ನು ನೋಡಿದ ಹಾಗಲ್ವಾ, ಲಕ್ಷ್ಮೀನಾರಾಯಣರನ್ನು ನೋಡಿದ ಹಾಗಲ್ವಾ ಅಂತ ಒಂದು ಸಲ ಅದನ್ನು ನೋಡಬೇಕು. ಕೈಯಲ್ಲಿರುವುದು ಈಟಿ ಭರ್ಜಿಗಳು, ಮನಸ್ಸಲ್ಲಿ ಯೋಚನೆ, ಇವರಿಬ್ಬರು ಒಟ್ಟಿಗೆ ರಥದಲ್ಲಿ ಕೂತುಕೊಳ್ಬೇಕು. ವಾದಿರಾಜರು ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಕುಸುಮ ಬಾಣಗಳನ್ನು ಹೊಡೆದು ಬಿಟ್ಟಿದ್ದ ಅಂತ, ತನ್ನ ಅಪ್ಪ ಅಮ್ಮನ ಮದುವೆಯನ್ನು ನೋಡುವುದಕ್ಕೋಸ್ಕರ ಅಂತ ವರ್ಣನೆ ಮಾಡ್ತಾರೆ. ಅಂತೂ ಪ್ರತಿಯೊಬ್ಬರೂ ಇದನ್ನೇ ನಿರೀಕ್ಷಿಸ್ತಾ ಇದ್ದಾರೆ. ರುಕ್ಮಿಣೀ ದೇವಿ ಪೂರ್ಣವಾಗಿ ರಥದ ಹತ್ತಿರಕ್ಕೆ ಬಂದಾಗ ಕೃಷ್ಣ ಮುಖದಲ್ಲಿ ಸಂಪೂರ್ಣ ನಗುವನ್ನು ತುಂಬಿಸಿಕೊಂಡಿದ್ದಾನೆ. ಕೈಯನ್ನು ಮುಂದೆ ಮಾಡಿದ್ದಾನೆ. ಈಕೆ ರಥ ಹತ್ತುವುದಕ್ಕೆ ಆಧಾರವಾಗಿ ಆಕೆಯ ಬಲಗೈಯಲ್ಲಿ ಸಾಂಗುಷ್ಟವಾಗಿ ತಾನು ಹಿಡಿದುಕೊಂಡು ರಥವನ್ನು ಹತ್ತಿಸಿದ. ಆವಾಗ ಈ ಬ್ರಾಹ್ಮಣರೆಲ್ಲ ಮಂತ್ರ ಹೇಳಿರ್ತಾರೆ. ಯಾವುದು? ಪಾಣಿಗ್ರಹಣದ ಮಂತ್ರ. ಗೃಭ್ಣಾಮೀತೆ ಸೌಭಗತ್ವಾಯ ಹಸ್ತಂ ಮಯಾ ಪತ್ಯಾ ಜರದಷ್ಟಿರ್ಯಥಾ ಸಾಹ ಭಗೋ ಅರ್ಯಮಾ ಪುರಂಧಿರ್ಮಕ್ಯಂ ಪಾದುಹು ಗಾರ್ಹಾಪತ್ಯಾಯ ದೇವಾಹ. ಬಹಳ ಸುಂದರವಾದ ಸೂರ್ಯ ಸಾವಿತ್ರಿ ಋಷಿಕ ಮಂತ್ರ ಅದು. ಆ ಇವರು ಉಚ್ಚಾರಣೆ ಮಾಡ್ತಾರೆ. ರಥವನ್ನ ಹತ್ತಿಸಿಕೊಂಡ ತಾಂ ರಾಜಕನ್ಯಾಂ ರಥಮಾರುಹಂತೀಂ ಜಹಾರ ಕೃಷ್ಣ ಪ್ರಸಭಂ ಸಮೀಕ್ಷತಾಂ. ಅವರೆಲ್ಲ ಕಣ್ಣು ಬಿಟ್ಟು ನೋಡ್ತಾ ಇರುವ ಹಾಗೆ ರಥಕ್ಕೆ ಏರಿಸಿಕೊಂಡ ಕೃಷ್ಣ ದಾರುಕ ರಥವನ್ನು ತಿರುಗಿಸಿದ. ಧೂಳಿದ್ದಿತು. ಎಲ್ಲರಿಗೂ ಆನಂದವೋ ಆನಂದ, ಜೈಕಾರ ಹಾಕ್ತಾರೆ. ಕೈಯಲ್ಲಿದ್ದ ಈಟಿ ಭರ್ಜಿ ಮೇಲಕ್ಕೆ ತಾಗಿಸಿಕೊಂಡು ಖುಷಿಯಿಂದ. ರಥ ಆ ಕಡೆ ತಿರುಗಿ ಧೂಳು ಎದ್ದು ಕೃಷ್ಣ ರುಕ್ಮಿಣಿಯರು ಕಾಣದಾದಾಗ ಯೋಚನೆ ಮಾಡ್ತಾರೆ, ನಾವು ಯಾಕೆ ನಿಂತದ್ದು ಇಲ್ಲಿ ಅಂತ. ಆಮೇಲೆ ಇವರು ಯೋಚನೆ, ಕೈಯಲ್ಲಿರುವುದೆಂಥದ್ದು? ಬಿಲ್ಲು, ಇದ್ಯಾಕೆ ಕೊಟ್ಟದ್ದು? ಈಕೆಯನ್ನು ರಕ್ಷಿಸುವುದಕ್ಕೆ. ನಾವು ಹಿಂದಕ್ಕೆ ಹೋದರೆ ನನ್ನನ್ನು ಸಾಯಿಸ್ತಾರೆ ಅಂತ ಗೊತ್ತಾಯ್ತು. ಜರಾಸಂಧ ಒಡೆಯ ನಮ್ಮನ್ನು ಬಿಡೋಲ್ಲ ಅಂತ ಗೊತ್ತಾಯ್ತು. ಆಗ ಹೊಡಿರಿ ಬಡಿರಿ ಅಂತ ಒಂದಷ್ಟು ಓಡಿದ್ರು, ಧೂಳು ತಿನ್ಕೊಂಡು ಬಂದ. ಆದರೆ ಕೃಷ್ಣ ರಥವನ್ನು ಹಾಗೆ ಓಡಿಸಲಿಲ್ಲ.
ಯಾಕೆ ಇವ ಓಡಿ ಎಲ್ರಿಗೂ ಹೆದರಿಕೊಂಡು ಓಡಿ ಹೋದ ಅಂತ ಆಗಬಾರ್ದಲ್ವಾ. ಸ್ವಲ್ಪ ದೂರದಲ್ಲಿ ಹೋಗಿ ನಿಂತ, ಯಾರಾದರೂ ಎಲ್ಲ ಅಲ್ಲೇ ಧೂಳ್ಕೊಂಡು ನಿಲ್ತಾರೋ ಅಥವಾ ಹೊಡಿಲಿಕ್ಕೆ ಬರ್ತಾರೋ ಅಂತ ನೋಡ್ಲಿಕ್ಕೋಸ್ಕರ ನಿಂತ. ಅಷ್ಟೊತ್ತಿಗೆ ಬಲರಾಮನು ಕೂಡ ಆ ಕಡೆ ಬರ್ತಾ ಇದ್ದಾನೆ. ಇಲ್ಲಿ ವಿಷಯ ಬಂದಾಗ ನಮ್ಮ ಜರಾಸಂಧನಿಗೆ ಎಷ್ಟು ಟೆನ್ಷನ್ ಇರ್ಲಿಕ್ಕಿಲ್ಲ, ಕೃಷ್ಣನ ಹತ್ರ ಹೋಗಿ ಏನಾಗ್ತದೋ ಅಂತ. ಆದರೆ ವಿಶೇಷ ಅಂದರೆ ಎಲ್ಲರೂ ಬಂದು ಹೇಳಿದರು, ಕೃಷ್ಣ ರಥವನ್ನು ಓಡಿಸಿಕೊಂಡು ಹೋದ, ರುಕ್ಮಿಣಿಯನ್ನು ಕೂಡಿಸಿಕೊಂಡು. ಜರಾಸಂಧ ಗೊತ್ತಿತ್ತು ನನಗೆ ಅಂತ ಹೇಳ್ತಾನೆ ಜರಾಸಂಧ. ಅವನು ಮಾಡುವುದೇ ಇಂಥ ಕೆಲಸ, ಕಳ್ಳ ಅಂತ ಶುರು ಮಾಡಿದ ಜರಾಸಂಧ. ಯಾರು ಯೋಚನೆ ಮಾಡಬೇಡಿ, ಹೋದದ್ದು ಹೋಯ್ತು. ಜರಾಸಂಧ ಇವು ನಮ್ಮ ಶಿಶುಪಾಲನಿಗೆ ಇನ್ನೊಂದು ಹೆಣ್ಣು ನೋಡಿ ಮದುವೆ ಮಾಡುವ ಅಂತ. ಆದರೆ ರುಕ್ಮಿ ಕೇಳಲಿಲ್ಲ, ಸಾಧ್ಯವೇ ಇಲ್ಲ, ಮುಗಿಸಿಯೇ ಬರುವುದು ಅಂತ. ಯಾಕಂದ್ರೆ ಎಲ್ರಿಗೂ ಆಹ್ವಾನ ಕೊಟ್ಟದ್ದು ಅವ. ಅಪ್ಪ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಅಪ್ಪ ಯಾರು ಭೀಷ್ಮಕ ಏನಿದ್ದಾನೆ, ಆತನಿಗೆ ತನ್ನ ಮಗಳನ್ನು ಕೃಷ್ಣನಿಗೆ ಕೊಡಬೇಕು ಅನ್ನುವುದು ಒಂದು ತೀರ್ಮಾನ ಆಗಿತ್ತು. ಯಾಕಂದ್ರೆ ಕೃಷ್ಣನೇ ಬಂದು ಅವನಿಗೆ ಉಪದೇಶ ಮಾಡಿದ ಪ್ರಕರಣವೂ ನಡೆದು ಹೋಗಿತ್ತು. ಆದರೆ ಅಪ್ಪನನ್ನು ಎದುರಿಸಿ ಜರಾಸಂಧನ ಬಲವನ್ನು ಮುಂದಿಟ್ಟುಕೊಂಡು ಈ ಮದುವೆ ಮಾಡಬೇಕು, ಆ ಮದುವೆಗೆ ನಮಗೆ ಸಂಬಂಧಪಟ್ಟವರು ಎಲ್ಲರೂ ಬರಬೇಕು ಅಂತ ಹೇಳಿ ಭರತಖಂಡದ ಎಲ್ಲಾ ವಿಪ್ರರನ್ನೂ ಸಪತ್ನೀಕರನ್ನಾಗಿ ಕರೆದು ಕೂಡಿಸಿದ್ದಾನೆ. ಅವರೆಲ್ಲ ಕೃಷ್ಣನ ಮದುವೆಯಾಗಿ ಇಲ್ಲಿ ಅವರು ರುಕ್ಮಿಣೀ ದೇವಿಯ ಮದುವೆ ಅಂತ ಬಂದಿದ್ದಾರೆ. ಪಾಪ ಬಂದವರಿಗೆ ಹಸ್ತೋದಕ ಕೊಡಬೇಕಾದ್ರೆ ಮೊದಲು ನೋಡ್ಬೇಕಲ್ವ ದಂಪತಿಗಳು ಯಾರು ಅಂತ. ದಂಪತಿಗಳನ್ನೇ ತೋರಿಸದೆ ಇವರು ಹಸ್ತೋದಕ ಹಾಕಿದ್ರೆ ಯಾವ ವಿಪ್ರರು ತೆಗೊಳ್ತಾರೆ. ಆದ್ರಿಂದ ಮರ್ಯಾದೆ ಹೋಗುವ ಪ್ರಸಂಗ. ಅದಕ್ಕೋಸ್ಕರ ನಾನು ನನ್ನ ತಂಗಿಯನ್ನು ಕರ್ಕೊಂಡು ಬರದೆ ಈ ಊರಿಗೆ ಹೆಜ್ಜೆ ಇಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಹೊರಟ ರುಕ್ಮಿ. ಹೊರಟವ ಆಮೇಲೆ ಅಲ್ಲಿಗೆ ಹೆಜ್ಜೆ ಇಡಲಿಲ್ಲ. ಬದುಕಿರುವಲ್ಲಿಯ ತನಕವೂ ಕೂಡ ಭೋಜಕಟ ಅಂತ ಒಂದು ಊರಲ್ಲಿ ತಲೆ ಕೂದಲು ಸರಿಯಾಗಿ ಬರುವಲ್ಲಿಯ ತನಕ ತಲೆಯನ್ನೂ ಹೊರಗೆ ತೋರಿಸಲಿಲ್ಲ. ಕೃಷ್ಣ ಅಷ್ಟು ಮಾಡಿದ, ಅವನ ತಲೆ ಕೂದಲು ಬೋಳಿಸಿಟ್ಟ. ಯಾವಾಗ ಆ ರುಕ್ಮಿಯ ತಲೆ ಬೋಳಿಸಿ 5 ಜುಟ್ಟು ಬಿಟ್ಟ ಕೃಷ್ಣ, ಅಷ್ಟು ಹೊತ್ತಿಗೆ ಸರಿಯಾಗಿ ಬಲರಾಮ ಬರ್ತಾನೆ. ಬಂದು ಹೇಳ್ತಾನೆ, ಕೃಷ್ಣ ಏನು ಮಾಡಿಬಿಟ್ಟಿ ಅಂತ ಬೈಯುವುದು ಕೃಷ್ಣನಿಗೆ. ಬಲರಾಮ ಬೈಯುವುದು, ಯಾಕಂದ್ರೆ ಪಕ್ಕದಲ್ಲಿ ರುಕ್ಮಿಣಿ ಇದ್ದಾಳೆ. ರುಕ್ಮಿಣೀ ದೇವಿಯ ಮುಂದೆ ಬಲರಾಮ ಸ್ವಲ್ಪ ನಾನು ಮನೆಯ ಒಡೆಯ ಅಂತ ಗೊತ್ತಾಗುವುದಕ್ಕೋಸ್ಕರ ಬೈಯುವುದು ಕೃಷ್ಣನಿಗೆ. ನಿಂಗೆ ಅರ್ಥ ಆಗುವುದಿಲ್ಲ, ನಿನ್ನ ಭಾವನನ್ನು ಹೀಗೆ ಅವಮಾನ ಮಾಡುವುದ, ಅವಳಿಗೆ ಬೇಸರ ಆಗ್ತದೆ ಅಂತಲೂ ಗೊತ್ತಾಗುವುದಿಲ್ಲ ನಿನಗೆ ಅಂತ ಹೇಳಿ ಆಮೇಲೆ ಅವಳನ್ನು ಸಮಾಧಾನ ಮಾಡುವುದು. ಮಾಮ ಭೀಷ್ಮಿ ಅಸೂಯೇಥಾ, ಭೀಷ್ಮಿ ನಿನಗೆ ಈ ನನ್ನ ತಮ್ಮ ಭಾರಿ ಸಿಟ್ಟಿನವ ಅಂತೆಲ್ಲ ಅನ್ಕೊಳ್ಬೇಡ, ಕೆಲವು ಸಲ ಸಿಟ್ಟು ಬಂದಾಗ ಏನು ಮಾಡ್ತಾನೆ ಅಂತ ಗೊತ್ತಾಗಲ್ಲ ಅವನಿಗೆ, ಒಳ್ಳೆ ಹುಡುಗ ಅಂತ ಅವಳನ್ನು ಸಮಾಧಾನ ಮಾಡುವುದು. ಹೀಗೆ ಅವಳು ಆ ಕಡೆ ನೋಡ್ತಾ ಇರುವಾಗ ಕೃಷ್ಣನಿಗೆ ಕಣ್ಸನ್ನೆ ಮಾಡುವುದು, ನಾನು ಬೈಯುವ ನಾಟಕ ಮಾಡ್ತೇನೆ, ನೀನು ಬೈಸಿಕೊಳ್ಳುವ ನಾಟಕ ಮಾಡು ಅಂತೇಳಿ. ಈ ಕಡೆ ಆಕೆಗೆ ಸಮಾಧಾನ, ಅವೋ ಇಂಥ ಭಾವ ಮನೆಯಲ್ಲಿದ್ದಾರೆ, ಎಷ್ಟು ಎಲ್ಲರನ್ನೂ ಬಿಟ್ಟು ಬಂದಿದ್ದಾಳೆ ಪಾಪ. ಆಕೆಯ ಕಾರಣದಿಂದಲೇ ಅವನ ತಲೆ ಕತ್ತರಿಸಲಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಯಾಕಂದ್ರೆ ಇವತ್ತೇ ತಲೆ ಕತ್ತರಿಸಿದ್ರೆ ಇನ್ನು 10 ದಿವಸ ಮದುವೆ ಆಗುವುದೇ ಸಮಸ್ಯೆ ಉಂಟು. ಅದಕ್ಕೋಸ್ಕರ ಅವಳನ್ನೇ ಮುಂದಿಟ್ಟುಕೊಂಡು ಅವಳು ಕೇಳಿಕೊಂಡದ್ದಕ್ಕೋಸ್ಕರ ಇವನನ್ನು ಬಿಟ್ಟು ಅಲ್ಲಿಂದ ತನ್ನ ಅಣ್ಣನ ನೇತೃತ್ವದಲ್ಲಿ ಬಂದಂತಹ ದೊಡ್ಡ ಸೈನ್ಯದ ಜೊತೆಗೆ ಜಯಘೋಷಗಳನ್ನು ಆನಂದ ಘೋಷಗಳನ್ನು ಮಾಡಿಕೊಂಡು ರುಕ್ಮಿಣಿಯನ್ನು ಕರೆದುಕೊಂಡು ದ್ವಾರಕಾಯಾಂ ಅಭೂತ್ ರಾಜನ್ ಮಹಾನ್ ಮೋದಃ ಪುರೌಕಸಾಂ, ದ್ವಾರಕೆಗೆ ಪ್ರವೇಶ ಮಾಡಿದ್ದಾರೆ. ಇಡೀ ದ್ವಾರಕೆಯೇ ಅಲಂಕೃತವಾಗಿತ್ತು. ಯಾಕಂದ್ರೆ ಸುದ್ದಿ ಬಂದಿದೆ, ಅವರಿಗೆಲ್ಲ ಮೊದಲು ಭಾರಿ ಬೇಸರ ಇತ್ತು. ಅಷ್ಟು ದೊಡ್ಡ ಮದುವೆಯ ಸ್ವಯಂವರದ ಕಾರ್ಯಕ್ರಮ, ಎಲ್ಲಾ ಕಡೆಗೂ ಆಹ್ವಾನ ಕೊಟ್ಟಿದ್ದಾರೆ, ಆದರೆ ದ್ವಾರಕೆಗೆ ಆಹ್ವಾನ ಬರಲಿಲ್ಲ ಅಂತ ಆ ಊರಿನವರಿಗೆಲ್ಲ ವಿದರ್ಭ ದೇಶದ ಮೇಲೆ ಕೋಪ. ನಮ್ಮನ್ನು ಅಷ್ಟು ಚಿಕ್ಕದು ಮಾಡುವುದಾ, ನಾವು ಸಾಮಾನ್ಯವ, ನಮ್ಮ ದೇಶಕ್ಕೆ ಒಂದು ಆಹ್ವಾನ ಇಲ್ಲ ಅಂದ್ರೆ ಏನರ್ಥ? ಅದು ಕೂಡ ಮದುವೆಗೆ ಯೋಗ್ಯರಾದಂತಹ ವ್ಯಕ್ತಿಗಳು ನಮ್ಮಲ್ಲಿರುವಾಗ ಆಹ್ವಾನ ಕೊಡಲಿಲ್ಲ. ಕೃಷ್ಣ ಹೊರಟಾಗ ಅವರಿಗೆಲ್ಲ ಖುಷಿ, ಓ ಈ ಸಲ ಕೃಷ್ಣ ತಂದ್ರೆ ಭಾರಿ ಗೌಜಿ ಮಾಡಬೇಕು ಈ ವಿಷಯವನ್ನು ಅಂತ. ಹಾಗೆ ಯಾವಾಗ ರುಕ್ಮಿಣೀ ದೇವಿಯನ್ನು ಕೃಷ್ಣ ಹಿಡ್ಕೊಂಡು ಬಂದ, ಇಡೀ ಊರೇ ಅಲಂಕೃತವಾಗಿದೆ, ನವವಧುವಿನ ಹಾಗೆ ಸಿಂಗರಿಸಲ್ಪಟ್ಟಿದೆ. ನೆಲವನ್ನೆಲ್ಲ ಸೆಗಣಿಯ ನೀರಿನಿಂದ ಸಿಂಪಡಿಸಿ ರಂಗವಲ್ಲಿ ಪಂಚವರ್ಣಗಳಿಂದ ಅಲಂಕಾರ ಮಾಡಿ ಕದಲೀಕಾಂಡ ಮೊದಲಾದ ಪಂಚವಿಧ ತೋರಣಗಳನ್ನು ಅಲ್ಲಲ್ಲಿ ಕಟ್ಟಿ ಎಲ್ಲ ಕಡೆಯಲ್ಲೂ ದಧ್ಯಕ್ಷದ ಲಾಜಾದಿಗಳನ್ನೆಲ್ಲ ಸಿಕ್ಕಿಸಿ ಅಲಂಕಾರ ಮಾಡಿದ್ದಾರೆ. ಬಲರಾಮ ಮುಂದೆ ಕರ್ಕೊಂಡು ಬಂದ ಕೃಷ್ಣ, ರುಕ್ಮಿಣೀ ದೇವಿ ಜೊತೆಗೆ ಅನೇಕ ಯದುಗಳು, ಅದರಲ್ಲಿ ಸಾತ್ಯಕಿಯೂ ಒಬ್ಬ. ಯಾಕಂದ್ರೆ ಅಲ್ಲಿ ಅಷ್ಟು ಹೋರಾಟದಲ್ಲಿ ಕೆಲವರನ್ನು ಮುಗಿಸಿ ಬಂದಿದ್ದಾರೆ, 3 ಅಕ್ಷೌಹಿಣಿಯಷ್ಟು ಮುಗಿಸಿದ್ದಾರಂತೆ ಆ ಸಾತ್ಯಕಿ ಪ್ರಭೃತಿಗಳು ಸೇರಿಕೊಂಡಲ್ಲಿ. ಅಷ್ಟು ಮಾಡಿ ಬಂದವರನ್ನೆಲ್ಲ ಎದುರುಗೊಂಡಿದ್ದಾರೆ, ಕುಂಕುಮದ ಆರತಿಯನ್ನು ಮಾಡಿ ದೃಷ್ಟಿ ತೆಗೆದಿದ್ದಾರೆ. ಎಲ್ಲ ಕರ್ಕೊಂಡು ಬಂದು ಎಲ್ಲರ ಮನೆಯಲ್ಲೂ ರುಕ್ಮಿಣೀ ಕಲ್ಯಾಣ ನಡೆಯಿತು. ಬರೀ ದ್ವಾರಕೆಯಲ್ಲಿ ಮಾತ್ರ ಅಲ್ಲ, ದ್ವಾರಕೆಯ ಕೃಷ್ಣ ಬಹುಶಃ ಹೀಗೆ ಆದೇಶ ಕೊಟ್ಟಿರ್ಬೇಕು, ವಾದಿರಾಜರು ಹೇಳಿದ್ದನ್ನು ಹೀಗೆ ಅರ್ಥ ಮಾಡಬೇಕಾಗ್ತದೆ. ಎಲ್ಲ ಒಂದೇ ಕಡೆಯಲ್ಲಿ ಊಟ ಅಂತ ಆದರೆ ಕಷ್ಟ ಆಗ್ತದೆ ಇಷ್ಟು ಜನಕ್ಕೆ. ನಮ್ಮಲ್ಲಿಂದ ಬೇಕಾದವರು ಬೇಕಾದಷ್ಟು ತೆಗೊಂಡು ಹೋಗಿ ಅವರವರ ಮನೆಯಲ್ಲಿ ರುಕ್ಮಿಣೀ ಕಲ್ಯಾಣ ಊಟ, ಅವರವರದೇ ಅಡಿಗೆ. ನಮ್ಮ ಪರ್ಯಾಯದಲ್ಲಿ ಅಷ್ಟಮಠದಲ್ಲಿ ಭೋಜನ ಆದ ಹಾಗೆ ಎಲ್ಲ ಮಹಾನ್ ಮೋದ ಪುರೌಕಸ, ಮನೆಯಲ್ಲೂ ಕೂಡ ರುಕ್ಮಿಣೀ ಕಲ್ಯಾಣದ ಒಂದು ದೊಡ್ಡ ವಿಜೃಂಭಣೆಯನ್ನು ಪ್ರತಿಯೊಬ್ಬರು ಆನಂದಿಸಿದರಂತೆ. ಇದು ಭಗವಂತನ ಮೊದಲ ಮದುವೆ ಅಂತ ನಮಗೆ ಭಾಗವತದಲ್ಲಿ ಕಾಣಿಸುವಂತಹದ್ದು.
ವಸ್ತುತಃ ಲಕ್ಷ್ಮೀನಾರಾಯಣರು ಎಂದೂ ಜೊತೆಗಿರುವವರು, ಅವರಿಗೆ ವಿಯೋಗ ಇಲ್ಲ. ಅವರಿಗೆ ಮದುವೆ ಆಗುವುದು ಅಂತ ಹೇಳಿದ್ರೇನು, ನಮಗೆ ಒಂದು ಹೇಳುವುದು, ನಮ್ಮಲ್ಲಿ ಒಂದು ಭಕ್ತಿ ಉದ್ರೇಕ ಆಗುವುದಕ್ಕೋಸ್ಕರ. ಅದರ ಜೊತೆಗೆ ನಾವು ಕೂಡ ನಮ್ಮ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಡುವ ಆಲೋಚನೆ ಮಾಡಬಾರ್ದು, ಏನಿದ್ರು ಮುಕುಂದನಿಗೆ ಕೊಡಬೇಕು ಅಂತ ನಮಗೆ ಎಚ್ಚರ ಆಗುವುದಕ್ಕೋಸ್ಕರ ಹೇಳುವ ಕಥೆ. ಇಲ್ಲಿ ರುಕ್ಮಿಣಿ ಅಂತ ಹೇಳಿದ್ರೆ ನಮ್ಮ ಬುದ್ಧಿ ಅಂತ ಅರ್ಥ. ಅದು ಬಂಗಾರ ಚಿನ್ನಿಯೇ ಆಗಿರಬೇಕು ನಮ್ಮ ಬುದ್ಧಿ, ಅದು ತವರವೋ ಸೀಸವೋ ಎಲ್ಲ ಆಗಿರಬಾರ್ದು, ಶುದ್ಧವಾಗಿರಬೇಕು. ಶುದ್ಧವಾದ ಬುದ್ಧಿಯನ್ನು ನಾವು ಭಗವಂತನ ಕಡೆಗೆ ಕಳಿಸಬೇಕು. ನಾವು ಬರೀ ಶಿಶುಪಾಲತ್ವದಲ್ಲೇ ಇದ್ದೇವೆ, ಮಕ್ಕಳನ್ನು ಸಾಕುವುದು ಅದೇ ದೊಡ್ಡದು ಅಂತ. ಏನು ಗೃಹೇಶು ಗೃಹಮೇಧಿನಾಂ ಅಪಶ್ಯತಾಂ ಆತ್ಮತತ್ವಂ ಅಂತ ಭಾಗವತ ಹೇಳಿದ ಹಾಗೆ, ಭಗವತ್ ತತ್ವ ಶಾಸ್ತ್ರದ ಓದು. ಯಾರಾದ್ರೂ ಓದ್ತಾ ಇದ್ದಾರೆ ಅಂತಾದ್ರೂ ಏನೋ ಓದ್ತಾ ಇದ್ದಾನೆ ಅವ ವೇದಾಂತ ಓದ್ತಾನೆ ಅಂತ ಅದನ್ನು ಗೇಲಿ ಮಾಡಿಕೊಂಡು ಬರೀ ಸಂಸಾರವನ್ನು ನಿರ್ವಹಿಸುವಲ್ಲೇ ಸಂಪಾದನೆ ಮಾಡಿ ಹಾಕುವುದರಲ್ಲೇ ನಾವು ಕೂತಿದ್ರೆ ಅದಕ್ಕೆ ಶಿಶುಪಾಲ ಅಂತ ಹೆಸರು. ಶಿಶುಪಾಲನೆ ಮಾಡುವುದರಲ್ಲೇ ಜೀವನ ಕರೆಯುವುದು. ಅಲ್ಲಿಗೆ ನಮ್ಮ ಬುದ್ಧಿಯನ್ನು ಕಳಿಸುವುದಲ್ಲ, ನಾವು ಮುಕುಂದನ ಕಡೆಗೆ, ಕೃಷ್ಣನ ಕಡೆಗೆ. ಕರಿಷತಿ ಉಪರಿ ಕರಿಷತಿ ಮೋಕ್ಷಂ ಪ್ರದದಾತಿ ಇತಿ ಕೃಷ್ಣ. ಆ ಮೋಕ್ಷದಾತೃ ಮುಕುಂದನ ಕಡೆಗೆ ನಮ್ಮ ಬುದ್ಧಿ ಎಂಬಂತ ಹೆಣ್ಣನ್ನು ಕೊಟ್ಟು ಮದುವೆ ಮಾಡಬೇಕು. ಬುದ್ಧಿಂತು ಪ್ರಮದಾಂ ವಿದ್ಧಿ, ಬುದ್ಧಿಯನ್ನು ಹೆಣ್ಣು ಅಂತಲೇ ಕರೆಯುವುದು ಶ್ರೀಮದ್ ಭಾಗವತ. ಅದನ್ನು ಕೃಷ್ಣನಿಗೆ ಕೊಡಬೇಕು, ಎಲ್ಲೆಲ್ಲೋ ಕೊಡಬಾರದು ಅನ್ನುವುದು ಈ ರುಕ್ಮಿಣಿ ಕಲ್ಯಾಣ ಇರಬಹುದು, ಸೀತಾ ಕಲ್ಯಾಣ ಇರಬಹುದು, ಮುಂದೆ ಜಾಂಬವತಿ ಕಲ್ಯಾಣ, ನಂತರದಲ್ಲಿ ಸತ್ಯಭಾಮ ಕಲ್ಯಾಣ, ಎಲ್ಲಾ ಕಲ್ಯಾಣಗಳ ಮೂಲ ಉದ್ದೇಶ ಅದು. ಒಂದು ಸೆಮಂತಕ ಮಣೇರ್ಹರ್ತ ಅಂತ ದೇವರಿಗೊಂದು ಹೊಗಳಿಕೆಯ ಮಾತು ಬಂತು. ಮತ್ತೆ ಶಬ್ದ ನೋಡಿದರೆ ಸೆಮಂತಕ ಮಣಿ ಕದ್ದವ ಅಂತ ಅರ್ಥ ಆಗ್ತದೆ. ನಾವು ಹಾಗೆ ಪುಷ್ಪ ಹಾಕೋದು, ಸೆಮಂತಕ ಮಣೇರ್ಹರ್ತ್ರೇ ನಮಃ ಓಂ ಅಂತ ಒಂದು ಪುಷ್ಪ ಹಾಕ್ತೇವೆ ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರದಲ್ಲಿ. ಆ ಕೃಷ್ಣ ಸೆಮಂತಕ ಮಣಿಯನ್ನು ಕದ್ದ ಅಂತ ಹೇಳಿದ್ರೆ ಕೃಷ್ಣನಿಗೆ ಖುಷಿ, ಅದಕ್ಕೋಸ್ಕರವೇ ಅಷ್ಟೆಲ್ಲ ಕೆಲಸ ಮಾಡಿದವ. ಊರಿನ ಜನ ಎಲ್ಲ ಹೇಳಿದ್ರಂತೆ ಸೆಮಂತಕ ಮಣಿ ಕದ್ದದ್ದು ಕೃಷ್ಣ ಗೊತ್ತಾ. ಯಾರು ಸಭೆಯಲ್ಲಿ ಹೇಳುವುದಿಲ್ಲ, ಕಿವಿಗೆ ಹತ್ತಿರ ಹೋಗಿ ಈ ವಿಷಯ ಗೊತ್ತಾ ನಿಮಗೆ ಅಂತ. ಈ ದೊಡ್ಡವರ ಬಗ್ಗೆ ಮಾತಾಡುವುದು ಅಂದ್ರೆ ಜನಕ್ಕೆ ಭಾರಿ ಇಷ್ಟ. ಅದು ಒಂದಿದ್ರೆ ಅದಕ್ಕೆ ಮೊದಲು ಬರೀ ಬಾಲ ಮಾತ್ರ ಇರ್ತದೆ, ಆಮೇಲೆ ಪುಕ್ಕ ಬರ್ತದೆ, ರೆಕ್ಕೆ ಬರ್ತದೆ, ರೆಕ್ಕೆ ಬಂದು ಆಮೇಲೆ ಆಕಾಶದಲ್ಲಿ ಹಾರಿ ಅದಕ್ಕೆ ಹೋಗಿ ಚಂದ್ರಮಂಡಲಕ್ಕೆ ಹೋದದ್ದಲ್ಲ ಸೂರ್ಯಮಂಡಲಕ್ಕೂ ಹೋಗಿಬಿಡ್ತದೆ ಕೊನೆಗೆ. ಹಾಗೆ ಎಲ್ಲರೂ ಮಾತಾಡುವುದು. ಆದ್ರೆ ಆ ವಿಷಯ ಸುರಾದದ್ದೆಲ್ಲಿಂದ? ಸೆಮಂತಕ ಮಣಿ ಸಾಮಾನ್ಯ ಅಲ್ಲ, ದಿವಸಕ್ಕೆ 8 ಭಾರದಷ್ಟು, ಒಂದು ಭಾರ ಅಂದ್ರೆ ಲೆಕ್ಕ ಕೇಳಿದ್ರೆ ಹಾರಿ ಹೋಗ್ತೀವಿ, 8 ಭಾರದಷ್ಟು ಬಂಗಾರವನ್ನು ಕೊಡ್ತಕ್ಕಂಥ ಮಣಿ ಅದು. ಸತ್ರಾಜಿತನಿಗೆ ಅವನ ಮಿತ್ರನಾದ ಸೂರ್ಯ ಕೊಟ್ಟದ್ದು. ಸತ್ರಾಜಿತನ ಮಿತ್ರ ಅಂದ್ರೆ ದೇವರು ಅಂತಲೇ ಅರ್ಥ. ಅದು ವರ ಕೊಟ್ಟದ್ದಲ್ಲ, ಮಿತ್ರ ತೆಗೋ ಇಟುಗೋ ಅಂತ ಕೊಟ್ಟಿರತಕ್ಕಂಥ ಮಣಿ ಅದು. ಆ ಮಣಿಯನ್ನು ಅವ ದಿನನಿತ್ಯ ಪೂಜೆ ಮಾಡ್ತಾನೆ. ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಮಡಿಯಂತೆ ಅಲ್ಲಿ ವ್ಯವಸ್ಥೆ, ಅಷ್ಟು ಚೆನ್ನಾಗಿ ಸತ್ರಾಜಿತ ಆ ಮಣಿಯನ್ನು ಪೂಜೆ ಮಾಡ್ತಾನೆ. ಅದರ ಫಲವಾಗಿ ಊರಿಗೆಲ್ಲ ಚೆನ್ನಾಗಿ ಮಳೆ ಬೆಳೆ ಆಗ್ತಾ ಇದೆ. ಅಂತಹ ಮಣಿ ಕೃಷ್ಣ ಕದ್ದಿದ್ದಾನೆ ಅಂತ ಸುದ್ದಿ ಬಂತು. ನಿಜವಾಗಿ ಆದದ್ದೇನು? ಅವನ ತಮ್ಮ ಪ್ರಸೇನಜಿತ್ ಅಂತ ಅವನ ಹೆಸರು. ಆ ಪ್ರಸೇನ ಆ ಮಣಿಯನ್ನು ಕುತ್ತಿಗೆಯಲ್ಲಿ ಹಾಕಿಕೊಂಡು ಅಣ್ಣನಾದ ಸತ್ರಾಜಿತ ಮನೆಯಲ್ಲಿ ಇಲ್ಲದೇ ಇರುವಾಗ ಕಾಡಿಗೆ ಹೋದ ಬೇಟೆಯಾಡುವುದಕ್ಕೋಸ್ಕರ. ಒಂದು ಸಿಂಹ ಅವನನ್ನು ಕೊಂದಿತು. ಸಿಂಹವನ್ನು ಕೊಂದು ಅಲ್ಲಿ ಜಾಂಬವಂತ ಒಂದು ಕರಡಿ ಆತ ಅದನ್ನು ತೆಗೊಂಡು ಹೋಗಿ ಒಂದು ಗುಹೆಯ ಒಳಗೆ ಇಟ್ಟುಕೊಂಡಿದ್ದ ತನ್ನ ಮಗಳ ಹತ್ರ. ಈ ಪ್ರಸಂಗ ನಡೆದಿದೆ. ಆದ್ರೆ ಊರಲ್ಲಿ ಮಾತು ಕೃಷ್ಣ, ಅದನ್ನು ಶುರು ಮಾಡಿದವ ಸತ್ರಾಜಿತ. ಒಂದು ಬಾರಿ ನನ್ನ ಹತ್ರ ಕೇಳಿದ್ದವ, ನಾನು ಕೊಡ್ಲಿಲ್ಲ. ಅದಕ್ಕೆ ನೋಡು ನನ್ನ ತಮ್ಮನನ್ನು ಕೊಂದು ಅದು ಯಾರಿಗೆ ಗೊತ್ತಾಗದೇ ಇರುವ ಹಾಗೆ ಕೊಂದು ತೆಗೊಂಡು ಹೋಗಿದ್ದಾನೆ ಅಂತ ಸುದ್ದಿ ಹರಡಿಸಿ ಬಿಟ್ಟಿದ್ದಾನೆ. ಕೃಷ್ಣ ಏನು ತೀರ್ಮಾನಿಸಿದ? ಸಾಮಾನ್ಯ ನಮ್ಮಂತವರು ಏನು ಯೋಚಿಸ್ತೇವೆ ಅಂದ್ರೆ, ಇಲ್ಲದೆ ಇದ್ದದ್ದು ಹೇಳಿಕೊಡ್ತಾರೆ, ಇದು ಮಾಡದೇ ಇದ್ದ ಪಾಪ ಆಡಿದವನ ಬಾಯಿಯಲ್ಲಿ, ಅದೇನು ಆಕಾಶಕ್ಕೆ ಉಗುಳಿದ್ರೆ ಸೂರ್ಯಮಂಡಲ ಏನಾದರೂ ಎಂಜಲಾಗ್ತದ ಅಂತ ಹೇಳಿಕೊಂಡು ಸುಮ್ಮನೆ ಆಗಿಬಿಡುವುದು ನಾವೆಲ್ಲ. ಕೃಷ್ಣ ಹಾಗೆ ಮಾಡಲಿಲ್ಲ. ಅಪವಾದ ಬಂದಾಗ ಪರಿಹಾರ ಮಾಡುವುದು ಮನುಷ್ಯನಿಗೆ ಕರ್ತವ್ಯ ಅನ್ನುವ ಧರ್ಮಶಾಸ್ತ್ರದ ನಿಯಮವನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಅಪವಾದ ಪರಿಹಾರ ಮಾಡ್ತಾನೆ. ಒಬ್ಬನಿಗೆ ಒಬ್ಬ ಋಷಿ, ಅವನ ಮನೆಯಲ್ಲಿ ಸುಮಾರು ಒಂದು 10-12 ಜನ ಓದ್ತಾ ಇದ್ದಾರೆ. ಇವನಿಗೊಂದು ಕರುಳು ರೋಗ. ಕರುಳು ರೋಗಕ್ಕೆ ಆಯುರ್ವೇದದ ಔಷಧ ಏನಂದ್ರೆ, ಬೆಳಗ್ಗೆ ಆಹಾರ ಸ್ವೀಕಾರಕ್ಕಿಂತ ಮುಂಚೆ ಕುಶೋದಕ ಪಾನ ಮಾಡಬೇಕು ಅಂತ. ಕುಶೋದಕ ಅಂದ್ರೆ ಏನು? ಮಣ್ಣಿನ ಪಾತ್ರೆಯಲ್ಲಿ ಅರ್ಧ ಸೇರು, ಸಾರ್ಧ ಪ್ರಸ್ಥ ಅಂದ್ರೆ 1.5 ಸೇರು, 1.5 ಸೇರು ನೀರು ಹಾಕಬೇಕು. ಒಂದು ಪ್ರಸ್ಥ ಅಂದ್ರೆ 3 ಪಾವ ಅಲ್ವಾ, ಸಾರ್ಧ 1 ಸೇರಿನಷ್ಟು ನೀರು ಹಾಕಬೇಕು. ನೀರು ಹಾಕಿ ಅದಕ್ಕೆ ಮುಷ್ಟಿ ಪರಿಮಿತವಾದಂತಹ ಕುಶವನ್ನು ತುಂಡು ಮಾಡಿ ಅದರಲ್ಲಿ ಹಾಕಬೇಕು. ಅದು ಕಬ್ಬಿಣದಿಂದ ತುಂಡು ಮಾಡಬಾರ್ದಂತೆ, ಅದನ್ನು ಮುರುಟಿಸಿ ತುಂಡು ಮಾಡಿ ಅದಕ್ಕೆ ಹಾಕಬೇಕು. ಮರುದಿವಸ ಬೆಳಗ್ಗೆ ಅದು ಚೆನ್ನಾಗಿ ನೊರೆ ಬಂದಿರ್ತದೆ. ಆ ನೀರನ್ನು ಚೆನ್ನಾಗಿ ಪಾನ ಮಾಡಬೇಕು ಅಂತ. ಹೀಗೆ ಮಾಡಿದರೆ ಕರಳು ರೋಗ ಹೋಗ್ತದೆ. ಆಯುರ್ವೇದದ ಔಷಧ. ಕುಶೋದಕ ಪಾನ ಅನ್ನುವ ವ್ಯವಸ್ಥೆ ಮಾಡ್ತಿದ್ದ. ಶಿಷ್ಯರು ಬೆಳಗ್ಗೆ 4:15 ಹೇಳುವುದು, ಗುರುಗಳು ಕುಡಿಯುವುದನ್ನು ನೋಡುವುದು. ಅವರು ಈ ಪಾತ್ರೆಯಲ್ಲಿ ನೊರೆ ಬಂದದ್ದು ಗುರುಗಳು ಕುಡಿತಾರಲ್ಲ, ಅವರು ಭಿಕ್ಷೆ ಬೇಡುವುದಕ್ಕೆ ಎಲ್ಲೋ ಮನೆಗೆ ಹೋಗುವಾಗ ನಮ್ಮ ಗುರುಗಳದ್ದು ಒಂದು ವಿಷಯ, ಬೆಳಗ್ಗೆ ಸ್ವಲ್ಪ ಕುಡಿತಾರೆ ಅಂತ. ಅದು ಕುಡಿತಾರೆ ಅನ್ನೋದು ಊರಲ್ಲೆಲ್ಲ ಪ್ರಚಾರ ಆಗೋಯ್ತು.
ಇವ್ರು ಏನು ಕುಡಿತಾರೆ ಅಂತ ಯಾರು ಕೇಳಲಿಲ್ಲ, ಕಾಫಿಯೋ ಟೀಯೋ ಏನು ಯಾರು ಕೇಳಲಿಲ್ಲ, ಕುಡಿತಾರೆ, ಗುರುಗಳು ಕುಡಿತಾರೆ ಅಂತ ಊರಲ್ಲೆಲ್ಲ ಪ್ರಚಾರ. ಏನಾಯ್ತು, ಗುರುಗಳು ಕೊನೆಗೆ ನರಕಕ್ಕೆ ಹೋದ್ರಂತೆ ಸತ್ತು ಮೇಲೆ. ನರಕಕ್ಕೆ ಹೋಗಿ ಯಮ ಏನು ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಅಂತ ಯಮನ ಹತ್ರ ಪ್ರಶ್ನೆ. ಅದಕ್ಕೆ ಮದ್ಯಪಾನ ಮಾಡಿದ್ದಕ್ಕೆ ಸಂಬಂಧಪಟ್ಟ ಶಿಕ್ಷೆ ಅನುಭವಿಸಿದ್ಯೋ ಅಥವಾ ನಿನ್ನ ತಪಸ್ಸಿನ ಪುಣ್ಯ ಫಲ ಮೊದಲು ಅನುಭವಿಸಿದ್ಯೋ ಅಂತ ಅವ ಕೇಳಿದ. ಅಲ್ಲ, ನೀನು ಸಮವರ್ತಿ ಅಂತ ಕರೆಸಿಕೊಂಡವ, ನಿನಗೂ ಅರ್ಥ ಆಗೋದಿಲ್ಲ, ಸರ್ವಸಾಕ್ಷಿಯಾಗಿದ್ದುಕೊಂಡು ನಾನೆಲ್ಲಿಯಾದ್ರೂ ಮದ್ಯಪಾನ ಮಾಡಿದ್ದೀನ, ಊರಿನವರು ಮಾತಾಡಿದ್ರು ಅಂತೇಳಿ ನೀನು ಆ ಶಿಕ್ಷೆ ಕೊಡುವುದಾ ಅಂತ ಯಮನ ಹತ್ರ ಇವನ ಚರ್ಚೆ. ಅದಕ್ಕೆ ಚಿತ್ರಗುಪ್ತನನ್ನು ಕರೆಸಿದೆ ಯಮ, ಸಾಕ್ಷಿ ಇದೆ ನೋಡಿ, ಊರಲ್ಲೆಲ್ಲ ಎಲ್ಲಿಯ ತನಕ ನೀನು ಮದ್ಯಪಾನ ಮಾಡಿದ್ದಿ ಅಂತ ಮಾತಾಡಿಕೊಳ್ತಾರೋ ಅಲ್ಲಿಯ ತನಕ ಈ ಮದ್ಯಪಾನದ ಶಿಕ್ಷೆ ಅನುಭವಿಸಬೇಕು ಅಂತ. ಇವ ಅರ್ಥ ಆಯ್ತು, ಓ ಅಪವಾದದಿಂದ ಎಷ್ಟು ಸಮಸ್ಯೆ ಇದೆ. ಕೈ ಮುಗಿತಾನಂತೆ ಯಮನಿಗೆ, ಒಂದು ಅವಕಾಶ ಕೊಡಬೇಕು, ಹಂಗೆ 1 ದಿವಸದ ಆಯುಷ್ಯ ಎಕ್ಸ್ಟ್ರಾ ಕೊಡಬೇಕು ಅಂತ ಕೇಳಿದ ಯಮ. ಅದಕ್ಕೆ ಅನುಕೂಲಿಸಿದ. ಇಲ್ಲಿ ಏನಾಯಿತು, ಶಿಷ್ಯರೆಲ್ಲ ಶವವನ್ನು ಇಟ್ಟು ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ. ಎಷ್ಟು ಒಳ್ಳೆಯವರು, ಒಂದೇ ಒಂದು ಕೆಟ್ಟ ಕೆಲಸ ಮಾಡ್ತಿದ್ರು ಅಷ್ಟೇ ಅಂತ ಹೇಳಿಕೊಂಡು ಇವರು ಕೂತಿದ್ದಾರೆ, ಇವರು ಚಿತೆಯಲ್ಲಿ ಇಟ್ಟಿದ್ದಾರೆ. ಇದ್ದಕ್ಕಿದ್ದಾಗೆ ಗುರುಗಳು ಹೇಳ್ಬೇಕಾ, ಇವರಿಗೆ ಆಶ್ಚರ್ಯ, ಅಯ್ಯೋ ನಾವು ಬೆಂಕಿ ಕೊಟ್ಟು ಬಿಟ್ಟಿದ್ರೆ ಎಷ್ಟು ಅನಿಷ್ಟ ಆಗಿ ಹೋಗ್ತಿತ್ತು ಅಂತ. ಗುರುಗಳೆದ್ರು, ಎದ್ದು ಒಂದು ಎಲ್ಲ ಶಿಷ್ಯರನ್ನು ಕರೆದು ಆಯುರ್ವೇದದ ಪಾಠ ಮಾಡಿದರು. ನೋಡು, ಕುಶೋದಕ ಅಂತ ಒಂದು ಕ್ರಮ ಇದೆ, ಹೊಟ್ಟೆಯಲ್ಲಿ ಇಂಥ ನೋವಿದ್ರೆ ಅದನ್ನು ಕುಡಿಬೇಕು ಅಂತ ಹೇಳಿ ಅವತ್ತು ನೀರು ಹಾಕಿ, ನೋಡಿ ನಾಳೆ ಇದು ಬುರುಗು ಬರ್ತದೆ ಆವಾಗ ಕುಡಿಬೇಕು, ಎಲ್ರಿಗೂ ಸ್ವಲ್ಪ ಕುಡಿಯುವುದಕ್ಕೆ ಕೊಟ್ಟು ತಾನು ಅದನ್ನು ಕುಡಿದು, ಪಾಪ ಅವತ್ತು ಕಣ್ಣೀರು ಹಾಕಿಕೊಂಡು ಶಿಷ್ಯರು ಹೊರಟರು ಭಿಕ್ಷೆ ಬೇಡುವಾಗ. ಎಲ್ಲರ ಹತ್ರವೂ ನಮ್ಮ ಗುರುಗಳು ಕುಡಿತಿರ್ಲಿಲ್ಲ, ಹೀಗೆ ಔಷಧ ಅಂತ ಹೇಳಿಕೊಂಡು ಹೋದ್ರು. ಅವತ್ತಿನ ದಿವಸ ಗುರುಗಳು ಹೋದ್ರು, ನೇರ ಸ್ವರ್ಗಕ್ಕೆ ಹೋದ್ರಂತೆ ಅವರು. ಅಂದ್ರೆ ಅಪವಾದವನ್ನು ಪರಿಹರಿಸುವಂತಹದ್ದು ಕೂಡ ಮನುಷ್ಯನಿಗೆ ಕರ್ತವ್ಯ ಅನ್ನುವುದನ್ನು ಕೃಷ್ಣ ತೋರಿಸುವುದು. ಕೃಷ್ಣ ಊರ ಸಮಸ್ತರನ್ನು 10 ಜನರನ್ನು ಕರ್ಕೊಂಡು ಕಾಡಿಗೆ ಹೋಗ್ತಾನೆ. ಸಿಂಹದಿಂದ ಸತ್ತಂತಹ ಪ್ರಸೇನ ಎಲ್ರಿಗೂ ಸಾಕ್ಷಾತ್ಕೃತವಾಗ್ತದೆ. ಕೃಷ್ಣನ ಮೇಲೆ ಅಪವಾದ ಹಾಕಿದ್ದೇವಲ್ವ, ಸಿಂಹ ಮಾಣಿಯನ್ನು ತೆಗೊಂಡು ಹೋಗಿದೆ ಅಂತ ಎಲ್ರಿಗೂ ಅನಿಸುತ್ತೆ. ಸಿಂಹದಿಂದ ಮುಂದೆ ಎಲ್ಲಿ ಹೋಗಿದೆ ಇದು, ಸಿಂಹ ಹೋದ ಹೆಜ್ಜೆಯ ಜಾಡು ಹಿಡ್ಕೊಂಡು ಹೋದರೆ ಸಿಂಹವೂ ಸತ್ತು ಬಿದ್ದಿದೆ, ಅಲ್ಲೂ ಮಣಿ ಇಲ್ಲ. ಎಲ್ಲ ಹುಡುಕಾಡಿದ್ರು. ಸಿಂಹ ಹೇಗೆ ಸತ್ತಿತು ಅಂತ ಹೇಳಿದ್ರೆ ಅದು ಪರಚಿ ಸಾಯಿಸಿತು. ಆ ಹೆಜ್ಜೆಯನ್ನು ನೋಡಿದರೆ ಇದು ಕರಡಿ ಅಂತ ಗೊತ್ತಾಗ್ತದೆ. ಕರಡಿಯ ಹೆಜ್ಜೆ ಹುಡ್ಕೊಂಡು ಹೋದ್ರೆ ಅದೊಂದು ಗುಹೆಯ ಒಳಗೆ ಹೋಗಿದೆ. ಹಾಗಾದ್ರೆ ಮಣಿ ಗುಹೆಗೆ ಹೋಗಿರ್ತದೆ. ಕೃಷ್ಣ ಈ ಸಮಸ್ತರಿಗೆ ಹೇಳಿದ, ನೀವೆಲ್ಲ ನಿಂತುಕೊಳ್ಳಿ, ನಾನು ಹೋಗಿ ತರ್ತೇನೆ, ಅಥವಾ ನೀವು ಯಾರಾದ್ರೂ ಹೋಗಿ ತರುವುದಾದ್ರೂ ಹೋಗ್ಬೋದು ಅಂತ ಹೇಳಿರ್ತಾನೆ. ಇಲ್ಲ ನೀನೇ ಹೋಗ್ಬೇಕು ಅಂತ ಎಲ್ಲ ಹೆದರಿಕೊಂಡು ಹಿಂದೆ ಕಡೆ ಕೂತಿದ್ದಾರೆ. ಇವನು ಹೋದವ 10 ದಿವಸವಾದ್ರೂ ಬರಲಿಲ್ಲ. ಕೊನೆಗೆ ಹೊರಗಿದ್ದವರು ಕಣ್ಣಲ್ಲಿ ನೀರು ಹಾಕಿಕೊಂಡು ಒಂದು 14 ದಿವಸ ಕಾದಿರಬೇಕು. ಆಮೇಲೆ ಊರಿಗೆ ಬಂದು, ಕೃಷ್ಣನಿಗೆ ಇಂಥ ಅನಾಹುತ ಆಗ್ಲಿಕ್ಕೆ ಈ ಸತ್ರಾಜಿತನೇ ಕಾರಣ, ಕಲ್ಲು ಹೊಡಿರಿ ಅವನಿಗೆ ಅಂತ ಊರಲ್ಲೆಲ್ಲ ಪ್ರಚಾರ ಮಾಡಿತು. ಕೃಷ್ಣಂದು ಒಂದು ಅಪರಾಧ ಇಲ್ಲ, ಇವನೇ ಊರಲ್ಲೆಲ್ಲ ಹೀಗೆ ಅಪವಾದವನ್ನು ಅವನ ಮೇಲೆ ಹಾಕಿದ. ಪಾಪ ಆತ ಬೇಸತ್ತುಕೊಂಡು ಗುಹೆಗೆ ಹೋದವ ಹಿಂದೆ ಬರಲೇ ಇಲ್ಲ. ಊರಲ್ಲೆಲ್ಲ ಕೃಷ್ಣ ಹಿಂದೆ ಬರಬೇಕು ಅಂತ ಭಾರಿ ಪೂಜೆ. ಪೇಜಾವರ ಸ್ವಾಮಿಗಳು 8 ದಿವಸ ನಡೀತಲ್ಲ ಅಷ್ಟು ಪೂಜೆ. ಎಲ್ಲ ಕಡೆಯಲ್ಲೂ ಕೃಷ್ಣ ಹಿಂದೆ ಬರಬೇಕು ಅಂತ ಎಲ್ಲ ಕಡೆಯಲ್ಲೂ ಪೂಜೆಗಳಂತೆ. ಅಲ್ಲಿ ಎಲ್ಲಿ ಗೋಪಿಕಾಸ್ತ್ರೀಯರು ಕೂಡ ಅಲ್ಲಿ ಪೂಜೆ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಊಟ ಇಲ್ಲ, ಕೃಷ್ಣ ಬರುವಲ್ಲಿ ತನಕ ನಾವು ಬರೀ ನೀರು ಕುಡ್ಕೊಂಡಿರುವುದು ಅಂತ ಕೆಲವರು ಬರೀ ಹಾಲು ಕುಡ್ಕೊಂಡಿರುವುದು ಅಂತ ಕೆಲವರು ಬೆಣ್ಣೆ ಮಾತ್ರ ತಿನ್ನುವುದು ಅಂತ ಕೆಲವರ ವ್ರತ. ಹೀಗೆಲ್ಲ ಶುರುವಾಗಿದೆ. ಕೆಲವರು ಉಪ್ಪು ತಿನ್ಲಿಕ್ಕಿಲ್ಲ ಅಂತ ಕೆಲವರ ವ್ರತ. ಸಕ್ಕರೆ ಮಾತ್ರ ಯಾರು ಬಿಡ್ಲಿಲ್ಲ, ಆ ಕಾಲದಲ್ಲಿ ಆ ಸಮಸ್ಯೆ ಇರಲಿಲ್ಲ. ಅಂತೂ ಒಟ್ಟಿನಲ್ಲಿ ಕೃಷ್ಣ ಬರುವಲ್ಲಿಯ ತನಕ ಪ್ರತಿಯೊಬ್ಬರ ವ್ರತ ಶುರುವಾಗಿದೆ. ಎಲ್ಲರೂ ಸತ್ರಾಜಿತನಿಗೆ ಶಾಪ ಹಾಕೋದು. ಇಂಥ ಪ್ರಸಂಗದಲ್ಲಿ ಕೃಷ್ಣ ಬಂದ ಮಣಿ ಹಿಡ್ಕೊಂಡು. 27 ದಿವಸ ಆಗಿದೆ ಅಂತೆ. ಆದರೆ ಮಣಿ ಹಿಡ್ಕೊಂಡು ಮಾತ್ರ ಬಂದದಲ್ಲ, ಒಂದು ಕನ್ಯಾಮಣಿಯನ್ನು ಕರ್ಕೊಂಡು ಬಂದಿದ್ದ. ಆ ಸುಂದರಿಯನ್ನು ನೋಡಿ ಜನ ಕೇಳುವುದು, ಯಾರಿದು, ಪ್ರಪಂಚದಲ್ಲಿ ಇಂಥ ಹೆಣ್ಣು ಇರ್ಲಿಕ್ಕೆ ಸಾಧ್ಯ ಇಲ್ಲ. ರುಕ್ಮಿಣಿ ದೇವಿಯ ಸ್ವರೂಪವೇ ಬೇರೆ, ಈಕೆಯ ಸೌಂದರ್ಯವೇ ಅದ್ಭುತ. ಯಾವುದೋ ಯುಗದ ಸೌಂದರ್ಯ ಇದ್ದ ಹಾಗೆ ಕಾಣಿಸ್ತದೆ. ಅದು ಜರಾಸಂಧ ರಾಮನಿಗೆ ತನ್ನ ಮಗಳನ್ನು ಕೊಡಬೇಕು, ನಮ್ಮ ಇವನು ಜಾಂಬವಂತ ತನ್ನ ಮಗಳನ್ನು ರಾಮನಿಗೆ ಕೊಡಬೇಕು ಅಂತ ಬಯಸಿದ್ದಂತೆ. ಆದರೆ ರಾಮ ಏಕಪತ್ನಿ ವ್ರತಸ್ಥನಿದ್ದ. ಹಾಗಾಗಿ ನಾನು ರಾಮನನ್ನು ಮಳಿಯನನ್ನಾಗಿ ಬಡಿಬೇಕು, ಜನಕನ ಭಾಗ್ಯ ನನಗೆ ಸಿಗಬೇಕು ಅಂತ ಆಸೆ ಅಂತೆ ಆ ಮುದುಕನಿಗೆ. ಅದಕ್ಕೋಸ್ಕರ ಆತ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಆ ರಾಮನಿಗೇ ಹೆಣ್ಣು ಕೊಡುವುದಕ್ಕೋಸ್ಕರ ಪಡೆದ ಹೆಣ್ಣಿದು. ಜಾಂಬವತಿ ಅಂತ ಅವಳ ಹೆಸರು. ಆಕೆಯನ್ನು ಇವತ್ತು ರಾಮನೇ ಕೃಷ್ಣ ಅನ್ನುವುದನ್ನು ಭಾರೀ ಯುದ್ಧದ ನಂತರ ಅರ್ಥ ಮಾಡಿಕೊಂಡಂತಹ ಜರಾಸಂಧ ಆ ಮಗಳನ್ನು ಕೊಟ್ಟು ಮದುವೆ ಮಾಡಿ ಕಳಿಸಿದ್ದಾನೆ. ಆದರೆ ಜರಾಸಂಧ ಮದುವೆ ಮಾಡುವುದೇನು, ಕನ್ಯಾದಾನ ಮಾಡಿದ ಅಷ್ಟೇ. ದಾನ ಆದ ಮೇಲೆ ಮದುವೆ ಆಗಬೇಕು, ದಾನವೇ ಮದುವೆ ಅಲ್ಲ. ಅಗ್ನಿ ದೇವಾಗ್ನಿ ದ್ವಿಜ ಸನ್ನಿಧಿ, ದೇವಸಾಕ್ಷಿಯಾಗಿ ಅಗ್ನಿ ಸಾಕ್ಷಿಯಾಗಿ ದ್ವಿಜ ಸಾಕ್ಷಿಯಾಗಿ ವಿವಾಹ ಪ್ರಕ್ರಿಯೆ ನಡಿಬೇಕು. ಹೆಣ್ಣನ್ನು ಕರ್ಕೊಂಡು ಬಂದಿದ್ದಾನೆ. ಮಣಿ ಬಂತು, ಸೀದಾ ಆತ ಸತ್ರಾಜಿತನ ಮನೆಗೆ ಹೋದ. ಸತ್ರಾಜಿತನಿಗೆ ಮಣಿ ಕೊಟ್ಟ. ನಾನು ಕದ್ದದ್ದಲ್ಲ, ಹೀಗೊಂದು ಅಪವಾದ ಬಂದಿದೆ, ಯಾರು ಮಾಡಿದ್ದು ಗೊತ್ತಿಲ್ಲ ಅಂತ ಹೇಳಿ ಅದನ್ನು ಕೊಟ್ಟು ಹಿಂದಕ್ಕೆ ಬಂದ. ಸತ್ರಾಜಿತನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು.
ಇಂಥ ಕೃಷ್ಣನಿಗೆ ನಾನು ಅಪವಾದ ಹಾಕಿದೆ. ಊರಿನವರೆಲ್ಲ ನನ್ನನ್ನು ದುಷ್ಟ ಕೆಟ್ಟವ ಅಂತ ಭಾವಿಸಿ ಬಿಟ್ಟಿದ್ದಾರೆ, ಮತ್ತೆ ನನ್ನನ್ನು ಸರಿ ಮಾಡಿಕೊಳ್ಳುವುದು ಹೇಗೆ ಅಂತ ಅವನ ಆಲೋಚನೆ. ಆವಾಗ ಯೋಚನೆ ಬಂದದ್ದವನಿಗೆ, ನಾನು ಅವನನ್ನು ಅಳಿಯ ಮಾಡಿಕೊಳ್ಳಬೇಕು ಅಂತ ಯೋಚಿಸಿದ. ಆದರೆ ವಿಶೇಷ ಅಂದರೆ ಅವರ ಮಗಳು ಸತ್ಯಭಾಮೆ. ಆ ಸತ್ಯಭಾಮೆಯನ್ನು ಅನೇಕರು ಕೇಳ್ತಾ ಇದ್ರಂತೆ. ಒಂದಿಬ್ಬರಿಗೆ ನಿನಗೇ ಕೊಡುವುದು ಅಂತ ಹೇಳಿದಾನೆ. ಇಷ್ಟೆಲ್ಲ ವ್ಯವಸ್ಥೆ ಆಗಿದೆ. ಆದರೆ ಈಗ ಕೃಷ್ಣನಿಗೆ ಕೊಡುವುದು ಅಂತ ಆಗಬೇಕಾಗಿದೆ ಅವನಿಗೆ. ಕೃಷ್ಣನಿಗೆ ಕೊಟ್ಟ. ಇದರ ಪರಿಣಾಮ ಏನಾಯಿತು ಅಂದರೆ ಕೊನೆಗೆ ಯಾರಿಗೆ ಕೊಡ್ತೇನೆ ಅಂತ ಹೇಳಿದ್ದ ಅವರ ಕೈಯಿಂದ ಸಾಯುವ ಪ್ರಸಂಗ ಬಂದೋಯ್ತು. ಮದುವೆ ಭಾರಿ ಜಾಗೃತಿಯಾಗಿರಬೇಕು, ಸುಮ್ಮನೆ ಮಾತು ಕೊಡುವ ಹಾಗಿಲ್ಲ. ಅಂತೂ ಕೃಷ್ಣನಿಗೆ ಸತ್ಯಭಾಮೆಯನ್ನು ಮದುವೆ ಮಾಡಿ ಕೊಡುವಾಗ ಈ ಮಣಿಯನ್ನೂ ಕೊಟ್ಟ. ಈ ಮಣಿ ಭಾರಿ ಸಮಸ್ಯೆ. ಕೃಷ್ಣ ಹೇಳ್ತಾನೆ, ಆ ಮಣಿ ಮಾತ್ರ ನನಗೆ ಬೇಡ, ಸಿಕ್ಕಾಬಟ್ಟೆ ಸಮಸ್ಯೆ. ಅದನ್ನು ಹಾಕೊಂಡವರು ಸಿಂಹದಿಂದ ಸಾಯ್ತಾರೆ, ಮತ್ತೊಂದರಿಂದ ಸಾಯ್ತಾರೆ. ಈ ಮಣಿ ಭಾರಿ, ಎಲ್ಲಿ ಮಣಿ ಇದೆ ಅಲ್ಲಿ ಸಮಸ್ಯೆ. ಈ ಕನ್ಯಾಮಣಿ ನನಗೆ ಸಾಕು, ವಯಂತು ಫಲಭಾಗಿನಃ ಅಂತ ಹೇಳ್ತಾನೆ. ನಿಮಗೆ ಅದು ಬಂಗಾರ ಬರಲಿ, ಆ ಬಂಗಾರ ಊರಿಗೆಲ್ಲ ಉಪಯೋಗ ಆಗ್ತಾ ಉಂಟಲ್ಲ, ನಮಗೆ ನಿಜವಾದ ಫಲ ಸಿಕ್ಕಿ ಆಗಿದೆ, ನೀವೇ ಮಣಿಯನ್ನು ಇಟ್ಟುಕೊಳ್ಳಿ. ಅಂತೂ ವರದಕ್ಷಿಣೆ ತೆಗೊಳ್ಳಬಾರದು ಅಂತ ಮೊದಲು ಹೇಳಿದವನೇ ಕೃಷ್ಣ. ನಮ್ಗೇನಿದ್ರು ಈ ಕನ್ಯಾಮಣಿಯನ್ನು ಸ್ವೀಕಾರ ಮಾಡುವುದು ಅಂತ ಹೇಳಿ ಮಣಿಯನ್ನು ಆ ಕಡೆ ಕಳಿಸಿದ. ಅದು ಕೊನೆಗೆ ಅದನ್ನು ಪೂಜೆ ಮಾಡ್ತಾ ಇದ್ದ ಸತ್ರಾಜಿತ. ಕೊನೆಗೆ ಅಕ್ರೂರನ ಕೈಗೆ ಅದು ಹೋಯಿತು. ಅಕ್ರೂರನ ಕೈಯಿಂದ ಹೋದ ಮೇಲೆ ಮತ್ತೆ ಸಿಗಲಿಲ್ಲ ಅದು. ಕೃಷ್ಣನ ಮೇಲೆ ಇನ್ನೊಂದು ಸಲ ಅಪವಾದ ಬಂತು ಆ ಮಣಿಯಿಂದ. ಆವಾಗಲೂ ಕೃಷ್ಣ ನನ್ನ ಅಣ್ಣನಿಗೆ ನನ್ನ ಮೇಲೆ ಸಂಶಯ ಬಂದಿದೆ ಅಂತ ಗೊತ್ತಾಗಿ ಆ ಅಕ್ರೂರನನ್ನು ಕರೆಸಿ ಸಭೆಯಲ್ಲೇ ಅದನ್ನು ತೋರಿಸಿಬಿಟ್ಟ. ಇದು ಅಕ್ರೂರನ ಕೈಯಲ್ಲಿತ್ತು ಬಲರಾಮ, ನಾನು ಅದನ್ನು ತಗೊಂಡಿರಲಿಲ್ಲ ಅಂತ ಹೇಳಿ ಅದನ್ನು ಆತನಿಗೆ ಕೊಟ್ಟು ಕಳಿಸಿದ. ತುಂಬ ಮಡಿಯಲ್ಲಿ ಪೂಜೆ ಮಾಡ್ತಾ ಇರು, ಲೋಕಕ್ಕೆ ಒಳ್ಳೆಯದಾಗ್ತದೆ ಅಂತ ಅವನ ಹತ್ರ ಕಳಿಸಿದ. ಹೀಗೆ ಮಣಿಯ ಕಥೆ. ಆದ್ರಿಂದ ಸೆಮಂತಕ ಮಣೇರ್ ಅರ್ಥ ಅಂದರೆ ಸೆಮಂತಕ ಮಣೇ ಆಹರ್ತ ಅಂತ. ಸೆಮಂತಕ ಮಣಿಯನ್ನು ತಂದವ ಅಂತ ಅರ್ಥ. ಸೆಮಂತಕ ಮಣೇ ಸಕಾಶಾತ್ ಆಹರ್ತ. ಅರ್ಥ ಅಂದರೆ ಹೆಣ್ಣನ್ನು ಅಪಹರಿಸಿದವ ಅಂತ ಅರ್ಥ. ಎರಡೆರಡು ಪತ್ನಿಯನ್ನು ಮಾಡಿಕೊಂಡವ ಅಂತ. ಜಾಂಬವತಿ ಕಲ್ಯಾಣ ನಡೆಯಿತು, ಸತ್ಯಭಾಮ ಕಲ್ಯಾಣ ನಡೆಯಿತು. ಆಮೇಲೆ ಒಂದು ಸಂದರ್ಭದಲ್ಲಿ ಸತ್ಯಭಾಮೆಯ ಜೊತೆಗೆ ಆತ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಪ್ರಾಗ್ಜ್ಯೋತಿಷಪುರದಲ್ಲಿದ್ದ ನರಕಾಸುರನನ್ನು ಸಂಹಾರ ಮಾಡ್ತಾನೆ. ನರಕಾಸುರನ ಮಂತ್ರಿಯಾದ ಮುರನನ್ನು ಕೊಂದು ಮುರಾರಿ ಅಂತ ಕರೆಸಿಕೊಳ್ತಾನೆ. ನರಕಾಸುರನ ಮನೆಯಲ್ಲಿದ್ದಂತಹ 16,100 ಜನ ಹೆಣ್ಣು ಮಕ್ಕಳು. ಎಂಥವರೆಲ್ಲ ಇದ್ರು ಆ ಕಾಲದಲ್ಲಿ ಅಂದರೆ, ಸ್ವಲ್ಪ ಈ ಯಾದವ ಎಲ್ಲ ಇದ್ದಾರಲ್ಲ ಆ ಕಡೆ, ಲಾಲು ಯಾದವ್ ಎಲ್ಲ ಅವರ ಹಾಗೆ. ಆ ಪ್ರದೇಶದವನಿಗೆ ಆ ನರಕಾಸುರನ ಸ್ವಭಾವ ಏನು ಅಂದರೆ, ಎಲ್ಲಿ ಚಂದ ಇರುವುದು ಇದ್ರೂ ಅವನ ಮನೆಯಲ್ಲೇ ಇರಬೇಕು. ಅವನಿಗೂ ಹೊಡೆದಿದ್ದ. ಯಾರಿಗೆ? ನಮ್ಮ ಕುಬೇರನ ಮನೆಯಲ್ಲಿದ್ದ 4 ದಂತದ ಆನೆಗಳನ್ನು ಹೊಡ್ಕೊಂಡು ಬಂದಿದ್ದ. ದೇವಲೋಕಕ್ಕೆ ಹೋದಾಗ ಇಂದ್ರನ ತಾಯಿಯಾದಂತಹ ಅದಿತಿ ದೇವಿಯ ಕುಂಡಲ ನೋಡಿ ಅದು ಬೇಕು ಅಂತ ಅನಿಸಿದಂತೆ. ಸೀದಾ ಕೈ ಹಾಕಿ ಎಳೆದು ಕಿವಿ ಹರ್ಕೊಂಡು ಬಂದಿದ್ದಾನೆ. ಸಿಕ್ಕಿದ್ದು ಯಾವುದು ಚಂದ ಇದ್ರೂ ಬೇಕು ಅಂತ. ಹಾಗೆ 16,100 ಜನ ಹೆಣ್ಣು ಮಕ್ಕಳನ್ನು ಆತ ಬಂಧನ ಮಾಡಿ ಇಟ್ಟಿದ್ದಾನೆ. ಕೃಷ್ಣ ಅವರನ್ನೆಲ್ಲ ಬಿಡಿಸಿದ. ತಮ್ಮ ತಮ್ಮ ಊರುಗಳಿಗೆ ಬೇರೆ ಬೇರೆ ರಥದಲ್ಲಿ ಆತನ ಮಗನಾದಂತಹ ಸಹ ಭಗದತ್ತನ ಮೂಲಕವಾಗಿ ಕಳಿಸಿಕೊಡುವ ವ್ಯವಸ್ಥೆ ಮಾಡಿದ. ಭಗದತ್ತನನ್ನು ಸಿಂಹಾಸನದಲ್ಲಿ ಕೂಡಿಸಿದ. ಆದರೆ ಅಷ್ಟೂ ಜನ ಕೃಷ್ಣನನ್ನು ಸುತ್ತುವರಿದು ಹೇಳಿದ್ರು, ನನಗೆ ನೀನೇ ಗಂಡನಾಗಬೇಕು. ಈ ಪರಪುರುಷನ ಮನೆಯಲ್ಲಿದ್ದ ನಮಗೆ ಸಮಾಜದಲ್ಲಿ ಏನು ಮರ್ಯಾದೆ ಸಿಕ್ಕಿತು. ಆದರೆ ಒಳಗೆ ಏನು, ನಾವು ಎಷ್ಟು ಶುದ್ಧ ಅನ್ನುವುದನ್ನು ತಿಳಿಯುವುದಕ್ಕೆ ಸರ್ವಾಂತರ್ಯಾಮಿಯಾದ ನೀನೇ ಶಕ್ತ ಸ್ವಾಮಿ. ಆದ್ದರಿಂದ ನಮಗೆ ಬೇರೇನೂ ಬೇಡ, ಊರಿನಲ್ಲಿ ಕೃಷ್ಣನ ಹೆಂಡತಿ ಅಂತ ಹೇಳಿಕೊಂಡು ತಲೆ ಎತ್ತಿ ಓಡಾಡುವುದಕ್ಕೆ ಬೇಕಾದ ಒಂದು ಅನುಕೂಲ ಮಾಡಿಕೊಡು, ಅಷ್ಟು ಸಾಕು ಅಂತ ಪ್ರಾರ್ಥಿಸಿದ್ದಾರೆ. ಕೃಷ್ಣ ಅವರನ್ನೆಲ್ಲ ದ್ವಾರಕೆಗೆ ಕಳಿಸಿ ತಾನು ಸತ್ಯಭಾಮೆಯ ಜೊತೆಗೆ ದೇವಲೋಕಕ್ಕೆ ಹೋಗಿ ತನ್ನ ತಾಯಿಯ ಕುಂಡಲವನ್ನು, ದೇವಮಾತೆಯ ಕುಂಡಲವನ್ನು ಆಕೆಗೆ ಕಿವಿಗೆ ತಾನೇ ತೊಡಿಸಿ ಅವಳಿಗೆ ನಮಸ್ಕಾರ ಮಾಡಿ ಬರ್ತಾನೆ. ಬರುವಾಗ ಒಂದು ಪಾರಿಜಾತದ ಮರ ಹಿಡ್ಕೊಂಡು ಬರ್ತಾನೆ, ಎಲ್ಲ ಬೇರೆ ಕಥೆ. ಅಂತೂ ಅಲ್ಲಿಗೆ ಹೋಗಿ ಬಂದು ಷೋಡಶ ಸ್ತ್ರೀ ಸಹಸ್ರೇಶ ಅಂತ ಒಂದು ಹೆಸರು ಹಾಕೊಂಡ. ಅದರಿಂದ ಈತನಿಗೆ ಒಟ್ಟು 16,108 ವಿವಾಹಗಳಾದವು. ನಾರದರಿಗೆ ಆಶ್ಚರ್ಯ, ನಾನು ಎಷ್ಟು ಒಂದು ಮದುವೆ ಮಾಡಿಸಿದ್ದು, ಆಮೇಲೆ ಆದದ್ದೇ ಆದದ್ದು ಅಂತ. ಒಂದು ಸಲ ಹೋಗಿ ಸಂಸಾರ ನೋಡಬೇಕು ಅಂತ ಬಂದು ಮೂಗಿಗೆ ಬೆರಳಿಟ್ಟುಕೊಂಡು ಕೃಷ್ಣನ ಕಥೆಯನ್ನೇ ಹಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಇವರೆಲ್ಲ. ಎಂಥ ಕೃಷ್ಣ! 16,108 ಮನೆಗಳು. ಒಂದೊಂದು ಮನೆಯಲ್ಲೂ ಕೂಡ ಸಂಸಾರದ ಯಾವ ಕೆಲಸವನ್ನೂ ಬಿಡದೆ ಅಲ್ಲಿ ಹಸ್ತಿನಾವತಿಯಲ್ಲಿ ಹೋಗಿ ರಾಜಕಾರಣ ಮಾಡುವವ, ಇವ ಇಂದ್ರಪ್ರಸ್ಥದಲ್ಲಿ ಕೆಲಸ ಮಾಡುವವ ಎಲ್ಲ. ಒಂದು ಮನೆಯಲ್ಲಿ ಹೋದರೆ ನಾಮಕರಣ, ಇನ್ನೊಂದು ಮನೆಯಲ್ಲಿ ಹೋದರೆ ಮಗುವಿಗೆ ಅಕ್ಷರ ಬರಿಸ್ತಾ ಇದ್ದಾನೆ ಕೃಷ್ಣ, ಇನ್ನೊಂದು ಮನೆಯಲ್ಲಿ ಅಭ್ಯಂಗದ ಕಾರ್ಯಕ್ರಮ, ಮತ್ತೊಂದು ಮನೆಯಲ್ಲಿ ಮದುವೆ, ಮಗನಿಗೆ ಮದುವೆ. ಅಲ್ಲಿಯ ತನಕ ಆಗಿದೆ ಕೃಷ್ಣನ ವ್ಯವಹಾರ ಬಹಳ. ಕೊನೆಗೆ ಮೊಮ್ಮಕ್ಕಳ ಕಥೆಯೂ ಕೂಡ ಬರುತ್ತೆ.
ಅಂತೂ ಕೃಷ್ಣನ ವಂಶ ವಿಸ್ತಾರ ಅನ್ನುವುದೇ ಬಹಳ ದೊಡ್ಡದು. ಅದು 10 ಕ್ರಮದಿಂದ ಅಂತ ವಾದಿರಾಜರು ಹೇಳಿದ ಹಾಗೆ ಯಾವ ಪತ್ನಿಯರಲ್ಲೂ ಪರಸ್ಪರ ಅವರು ನಮಗಿಂತ ಕೃಷ್ಣನಿಗೆ ಜಾಸ್ತಿ ಇಷ್ಟ ಅನ್ನುವ ಭಾವ ಬರದೇ ಇರತಕ್ಕಂತಹ ಕೃಷ್ಣನ ಸಂಸಾರ ವ್ಯವಸ್ಥೆ. ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ. ಎಲ್ಲರಲ್ಲೂ ರಮೆಯ ಸನ್ನಿಧಾನದ ಕಾರಣದಿಂದ ಆ ಭಗವಂತ ಎಲ್ಲರನ್ನೂ ತೃಪ್ತಿಪಡಿಸಿದ್ದಾನೆ. ಅಂತಹ ಕೃಷ್ಣ 104 ವರ್ಷ 4 ತಿಂಗಳಾಗಿತ್ತು ಕೃಷ್ಣನಿಗೆ ಈ ಭೂಮಿಗೆ ಬಂದು. ಆವಾಗ ಬಂದು ದೇವತೆಗಳೇ ಪ್ರಾರ್ಥನೆ ಮಾಡ್ತಾನೆ, ಶರಚ್ಛತಂ ವ್ಯತೀಯಾಯ ಪಂಚವಿಂಶಾಧಿಕಂ ಪ್ರಭೋ. ಕಲಿಯುಗ ಬಂದಾಯಿತು. ದುರ್ಯೋಧನ ತೊಡೆ ಮುರಿದು ಬಿದ್ದ ದಿವಸ ಕಲಿಯುಗ ಸುರಾಗಿದೆ. ಆದರೆ ಅವತ್ತಿಂದ 36 ವರ್ಷ ಆಗೋಗಿದೆ. ಆದ್ರಿಂದ ನೀನು ಅವತಾರ ಸಮಾಪ್ತಿ ಮಾಡ್ಬೋದು ಕೃಷ್ಣ, ಆಗಬೇಕಾದ್ದೆಲ್ಲ ಆಯ್ತಲ್ವಾ ಅಂತ ಬಾ ಅಂತ ಕರೆದವರು ಅವರೇ, ಹೊರಡ್ಬೋದು ಅಂತ ಕೇಳುವುದು ಅವರೇ. ಕೃಷ್ಣ ಆಮೇಲೆ 1-2 ವರ್ಷ 4 ತಿಂಗಳು ಈ ಭೂಮಿಯಲ್ಲಿದ್ದು ತಾನು 106 ವರ್ಷ 6 ತಿಂಗಳ ತನಕ ಭೂಮಿಯಲ್ಲಿ ತನ್ನ ಹೆಜ್ಜೆಯನ್ನು ಮೂಡಿಸ್ತಾ ಜರ ಅನ್ನುವ ವ್ಯಾಧನ ಬಾಣವನ್ನು ತಾನೇ ಹೊಡಿಸಿಕೊಂಡು ಕಾಲಿಗೆ, ಸುಮ್ಮನೆ ಅದು ಎಲ್ಲೆಲ್ಲ ಬರ್ತಿತ್ತು, ಕಾಲು ಕೊಟ್ಟು ಅದನ್ನು ಹೊಡಿಸಿಕೊಂಡು ಕೃಷ್ಣ ಆಕಾಶದಿಂದ ಇಳಿದು ಬಂದಂತಹ ರಥದಲ್ಲಿ ತಾನು ಏರಿ ಆಕಾಶಕ್ಕೆ ಏರಿದ. ಕೃಷ್ಣ ಪರಂಧಾಮವನ್ನೇರಿದ. ಒಂದು ಬಾಣ ಹೊಡಿಸಿಕೊಂಡದ್ದು ಮಾತ್ರ, ಯಾಕಂದ್ರೆ ಅವನಿಗೆ ಆ ಭೀಷ್ಮಾಚಾರ್ಯರು ಎದೆಗೆ ಬಾಣ ಹೊಡೆದಾಗಲೂ ಕೃಷ್ಣಂದು ಏನು ವಿಚಲನೆ ಇಲ್ಲ. ಇದು ಕಾಲಿಗೆ ಮುಳ್ಳು ತಾಗಿದ್ರೆ ಯಾರಿಗಾದ್ರೂ ಪ್ರಾಣ ಹೋಗುವಂತ ಪ್ರಸಂಗ ಬರ್ತದ? ಸುಮ್ಮನೆ ಭಗವಂತ ಒಂದು ನಾಟಕ. ಅಷ್ಟರಲ್ಲೇ ಅರ್ಜುನನನ್ನು ಕರೆಸಿದ್ದ. ಅರ್ಜುನ ಉಳಿದದ್ದನ್ನೆಲ್ಲ ಕರ್ಕೊಂಡು ಹೋದ. ಆದರೆ ಕೃಷ್ಣ ಇಲ್ಲ ಅನ್ನುವ ಕಾರಣದಿಂದಲೇ ಅರ್ಜುನನಿಗೆ ಕೃಷ್ಣ ಶಕ್ತಿ ಏನು ಅನ್ನೋದು ಆ ಹೊತ್ತಿಗೆ ಅರ್ಥ ಆಯ್ತು. ಪೆಟ್ಟು ಬಿದ್ದರೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲಂತೆ, ದಾರಿಯಲ್ಲಿ ಡಕಾಯಿತರ ಪೆತ್ತನ್ನು ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಆದರೆ ಕೃಷ್ಣ ಅವತಾರ ಸಮಾಪ್ತಿ ಮಾಡುವುದಕ್ಕಿಂತ ಮುಂಚೆ ತನ್ನನ್ನು ತಾನು ಉಳಿಸಿ ಹೋದದ್ದು ಅಂತ ಹೇಳಿದರೆ ಅದು ಶಾಸ್ತ್ರದ ಮೂಲಕ. ಅದರಲ್ಲಿ ಭಾಗವತವೂ ಕೂಡ ಒಂದು. ಜೊತೆಗೆ ಉದ್ಧವನಿಗೆ ಕೊಟ್ಟಂತಹ ಜ್ಞಾನ ಅದೇ ಭಾಗವತ. ಉದ್ಧವನಿಗೆ ಏನು ಕೊಟ್ಟ ಅದು ಕೃಷ್ಣನ ರೂಪ ಅಂತ ಅರ್ಥ. ಭಗವದ್ಗೀತೆಗಿಂತ ದೊಡ್ಡದಾದ ಉದ್ಧವ ಗೀತೆ. ಅದರಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದರ ನಿರೂಪಣೆ, ಯೋಗಶಾಸ್ತ್ರದ ನಿರೂಪಣೆ, ಆಶ್ರಮ ಧರ್ಮಗಳ ನಿರೂಪಣೆ, ಸಿದ್ಧಿಗಳನ್ನು ಯೋಗದಿಂದ ಪಡೆದರೆ ಆ ಸಿದ್ಧಿಗಳನ್ನು ಹೇಗೆ ಬಳಸಿಕೊಳ್ಳಬೇಕು, ಸಿದ್ಧಿಯನ್ನು ಸಂಪಾದಿಸುವ ಬಗೆ ಹೇಗೆ ಅನ್ನೋದರ ನಿರೂಪಣೆ, ಜರಾಮರಣಗಳಲ್ಲಿ ನಾವು ಹೇಗೆ ಇರಬೇಕು, ಸಾಯುವುದು ಹೇಗೆ ಅನ್ನುವ ಕಥೆ ಎಲ್ಲ. ಮನಸ್ಸಿಗೆ ತುಂಬ ಜ್ಞಾನವನ್ನು ಅಪೇಕ್ಷಿಸುವ ವ್ಯಕ್ತಿಗಳಿಗೆ ಏನೇನು ಬೇಕು ಆ ಎಲ್ಲ ವಿಷಯಗಳಿಂದಲೂ ತುಂಬಿಸಿದಂತಹ ಮಾತುಗಳನ್ನು ಉದ್ಧವನಿಗೆ ಹೇಳಿ, ನೀನು ಇದನ್ನು ತೆಗೊಂಡು ಊರಲ್ಲೆಲ್ಲ ಪ್ರಚಾರ ಮಾಡುತ್ತ ಆತನನ್ನು ಕಲಾಪಕ ಗ್ರಾಮಕ್ಕೆ ತಾನು ಕಳಿಸಿ ತಾನು ಪರಂಧಾಮವನ್ನು ಹೊಂದಿದ. ಕಲಿಯುಗ ಪ್ರಾರಂಭ ಆಯಿತು. ಅಂದರೆ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ದಿವಸದಿಂದ ಕಲಿಯುಗ ಅಂತ ನಾವು ಕರೆಯುವುದು. ಅಂದರೆ ಕಲಿ ಚಾರ್ಜ್ ತೆಗೊಂಡ ಅಂತ ಅರ್ಥ. ಅವನ ಕೆಲಸ ಶುರು ಮಾಡಿದ. ಅದರ ಪರಿಣಾಮ ಕಲಹ, ಅಣ್ಣ ತಮ್ಮಂದಿರಲ್ಲಿ ಕಲಹ, ಗಂಡ ಹೆಂಡತಿಯರಲ್ಲಿ ಕಲಹ, ಕಲಿಯ ಪ್ರಭಾವ ಎಲ್ಲ ಕಾಣಿಸುವುದಕ್ಕೆ ಪ್ರಾರಂಭ ಆಯಿತು. ಅನೇಕ ರಾಜಕುಮಾರರಿಂದ ಸಾಯುವಲ್ಲಿಯ ತನಕ ನಡೆಯಿತು. ಕೊನೆಗೆ ಮಂತ್ರಿಗಳು ರಾಜರನ್ನು ಸಾಯಿಸುವುದು ಅನ್ನುವ ಪ್ರಕ್ರಿಯೆ ನಡೆಯಿತು. ಇದೆಲ್ಲ ಕಲಿಯುಗದ ಸ್ವಭಾವ. ಇಷ್ಟೆಲ್ಲ ಆದಾಗಲೂ ಭಾಗವತ ಹೇಳ್ತದೆ, ಇಂತಹ ದೋಷಮಯವಾದ ಕಲಿಯುಗದಲ್ಲೂ ಕಲೇಹೆ ದೋಷನಿಧೇಹೆ ರಾಜನ್ ಅಸ್ತಿಹ್ಯೇಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್. ಈ ಕಲಿಯುಗದಲ್ಲಿ ದೊಡ್ಡ ಗುಣ ಇದೆ. ಭಗವಂತ ಕೃಷ್ಣನ ನಾಮ ಸ್ಮರಣೆ, ಸಂಕೀರ್ತನೆ ಮಾಡುವಂತಹದ್ದು, ಭಜನೆ ಮಾಡುವಂತಹದ್ದು, ಕೃಷ್ಣ ನಾಮವನ್ನೇ ಉಚ್ಚಾರಣೆ ಮಾಡತಕ್ಕಂಥದ್ದು. ರಾಮ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳುವಂತಹದ್ದು, ಕೃಷ್ಣಾಯ ವಾಸುದೇವಾಯ ಅಂತ ಹೇಳುವಂತಹದ್ದು, ಪ್ರಣತ ಕ್ಲೇಶನಾಶಾಯ ಅಂತ ಹೇಳುವುದು, ಗೋವಿಂದಾಯ ನಮೋ ನಮಃ ಅಂತ ಹೇಳುವುದು. ಈ ದೇವರ ನಾಮಸ್ಮರಣೆ ಮಾತ್ರದಿಂದಲೇ ಕಲಿಯುಗದಲ್ಲಿ, ಕೃತಯುಗದಲ್ಲಿ ಧ್ಯಾನ ಮಾಡಿದರೆ ಏನು ಫಲವೋ, ತ್ರೇತಾಯುಗದಲ್ಲಿ ಯಜ್ಞ ಮಾಡಿದರೆ ಏನು ಫಲವೋ, ದ್ವಾಪರದಲ್ಲಿ ದೀರ್ಘಕಾಲ ಕುಳಿತುಕೊಂಡು ದೇವರ ಮುಂದೆ ಶುದ್ಧ ಪುಷ್ಪ ತುಳಸಿಗಳಿಂದ ಅರ್ಚನೆ ಮಾಡಿದರೆ ಏನು ಫಲವೋ, ಅದು ಕಲಿಯುಗದಲ್ಲಿ ಭಗವಂತನ ಸಂಕೀರ್ತನ ಮಾತ್ರದಿಂದ ಪ್ರಾಪ್ತಿಯಾಗ್ತದೆ ಅಂತ ಕಲಿಯುಗಕ್ಕೆ ವಿಶಿಷ್ಟವಾದ ಫಲ ಇದೆ. ಇಷ್ಟೆಲ್ಲ ಕಥೆ ಪರೀಕ್ಷಿತ ಕೇಳುವಾಗ 7 ದಿವಸ ಆಗಿದೆ. ಪರೀಕ್ಷಿತ ಶುಕಾಚಾರ್ಯರ ಹತ್ರ ಹೇಳ್ತಾನೆ, ನಾನು ಸಿದ್ಧ ಇದ್ದೇನೆ, ಶುದ್ಧ ಆಗಿದ್ದೇನೆ, ಗಂಗೆಗಿಂತ ಹೆಚ್ಚಿನ ಸ್ನಾನ ನನಗೆ ಆಗಿದೆ, ಈ ಭಾಗವತಾಮೃತ ಸ್ನಾನ, ಭಾಗವತ ಗಂಗೆಯ ಸ್ನಾನ ಆಗಿದೆ. ತಕ್ಷಕ ಯಾಕೆ ಇನ್ನೂ ಬರಲಿಲ್ಲ ಅಂತ ಕೇಳ್ತಾನೆ ಅವ. ಅಲ್ಲೇ ತನಕ ತಕ್ಷಕನಿಗೆ ಹೆದರಿಕೊಂಡಿದ್ದವ, ಈಗ ಅವನಿಗೆ ಖುಷಿ, ಯಾಕೆ ಇನ್ನೂ ಬರಲಿಲ್ಲ? ಈ ಶರೀರ ಹೋಗ್ಲಿ, ಆತ್ಮನಿಗೆ ಉದ್ಧಾರಕ್ಕೆ ಬೇಕಾದದ್ದೆಲ್ಲ ಸಿಕ್ಕಿ ಆಗಿದೆ ಅಲ್ವಾ, ಸರಿಯಾಗಿ ತಕ್ಷಕ ಬರಬೇಕಾ? ಈತನ ಶರೀರ ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ. ತಕ್ಷಕನನ್ನು ಮಧ್ಯದಲ್ಲಿ ಕಾಶ್ಯಪ ತಡೆದರೂ ಕೂಡ ಬಿಡದೆ ಕಶ್ಯಪ ಬಂದಿದ್ದಾನೆ. ಬಂದು
ಈತ ಆ ವಿಪ್ರನ ನುಡಿ ಸುಳ್ಳಾಗದೇ ಇರುವ ಹಾಗೆ ಸಂರಕ್ಷಣೆ ಮಾಡಿದ. ಅಂತೂ ಈ ವಂಶಕ್ಕೊಂದು ಸರ್ಪದೋಷ ಇದೆ ಅನ್ನೋದು ಆವಾಗಲೂ ಸ್ಪಷ್ಟ ಆಯಿತು. ಹಿಂದೆ ಅರ್ಜುನ ಒಂದು ಸರ್ಪಕ್ಕೆ ಹೊಡೆದದ್ರ ಪರಿಣಾಮ ಏನು ಅಂತ ಮತ್ತೆ ಮತ್ತೆ ಕಾಣಿಸ್ತದೆ. ಮುಂದಕ್ಕೆ ಜನಮೇಜಯ ಸರ್ಪಯಾಗ ಮಾಡಿದ ಅನ್ನುವ ವಿಷಯವನ್ನು ಭಾಗವತ ದ್ವಾದಶ ಸ್ಕಂದ ಹೇಳ್ತದೆ. ಆವಾಗಲೂ ತಕ್ಷಕ ಅಗ್ನಿಗೆ ಬೀಳುವುದಕ್ಕೆ ಸಾಧ್ಯ ಆಗಲಿಲ್ಲ, ಇಂದ್ರನಿಂದ ತಕ್ಷಕ ರಕ್ಷಿಸಲ್ಪಟ್ಟ. ಆ ಹೊತ್ತಿಗೆ ಮತ್ತೊಂದು ಕಥೆಯನ್ನು ಶುರು ಮಾಡಿದರು ಸೂತ ಪುರಾಣಿಕರು. ಇದರ ಜೊತೆಗೆ ಮಾರ್ಕಂಡೇಯರ ಕಥೆಯೊಂದು ಕೇಳೋಣ. ಯಾಕಂದ್ರೆ ಮಂಗಳದಲ್ಲಿ ಆರಂಭಿಸಬೇಕು, ಅಶ್ವತ್ಥಾಮರಿಂದ ಆರಂಭ ಆಗಿದೆ, ಮಾರ್ಕಂಡೇಯರಲ್ಲಿ ಮುಗಿಸಬೇಕು ಕಥೆ. ಮೃಕಂಡು ಅನ್ನುವ ಭಾರ್ಗವ ಮಹರ್ಷಿಗಳ ಮಗನಾದಂತಹ ಮಾರ್ಕಂಡೇಯ ಮಹರ್ಷಿ ಪ್ರಳಯವನ್ನು ಕಂಡಂತಹ ದೀರ್ಘಾಯುಷಿ. ಬ್ರಹ್ಮದೇವರು ಕೂಡ ಆತನ ತಪಸ್ಸಿಗೆ ಸಂತೋಷಪಟ್ಟು ತಲೆನೇವರಿಸಿ ಹೋಗಿದ್ದಾರೆ. ಒಂದು ಸಲ ಆಕಾಶ ಮಾರ್ಗದಲ್ಲಿ ರುದ್ರ ಮತ್ತು ರುದ್ರಪತ್ನಿ ಪಾರ್ವತಿ ದೇವಿಯರು ಸಂಚಾರ ಮಾಡ್ತಾ ಇದ್ರು. ಈ ಮಾರ್ಗದಲ್ಲಿ ಬರುವಾಗ ಹೇಳ್ತಾರೆ, ಇಲ್ಲಿ ಕೆಳಗೆ ಮಾರ್ಕಂಡೇಯರು ಅನ್ನುವ ಪರಮ ವೈಷ್ಣವರಿದ್ದಾರೆ, ಒಂದು ಸಲ ಮಾತಾಡಿಸಿಕೊಂಡು ಹೋಗುವ ಅಂತ. ಪಾರ್ವತಿ ದೇವಿಗೂ ಖುಷಿ ಆಯಿತು, ವೈಷ್ಣವರ ದರ್ಶನ ಆಗ್ತದೆ ಅಂತ. ಹೀಗೆ ರುದ್ರದೇವನು ಕೂಡ ಮಾರ್ಕಂಡೇಯರನ್ನು ನೋಡಿ ಹೋಗಬೇಕು ಅಂತ ಕೆಳಗಿಳಿದು ಪ್ರಳಯ ಹೇಗಿದೆ ಅಂತ ಅವರ ಹತ್ರ ಖುಷಿ ಕಥೆ ಕೇಳಿಕೊಂಡು ಹೋಗ್ತಾರೆ. ಪ್ರಳಯವನ್ನು ದರ್ಶನ ಮಾಡಿದಂತಹ ಮಹರ್ಷಿ ಮಾರ್ಕಂಡೇಯರು, ಆ ಮಾರ್ಕಂಡೇಯರ ಸ್ಮರಣೆ ಮಾಡಿದರೆ ನಮಗೆ ಆಯುರಾರೋಗ್ಯಮೈಶ್ವರ್ಯಂ ದೇಹಿ ಮೇ ಮುನಿಪುಂಗವ ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ. ಅಷ್ಟು ದೀರ್ಘಾಯುಷ್ಯ ಮಾರ್ಕಂಡೇಯರಿಗೆ ಹೇಗೆ ಬಂತು ಅದನ್ನು ನರಸಿಂಹ ಪುರಾಣ ಹೇಳ್ತದೆ. ಮಾರ್ಕಂಡೇಯರು ಪುಟ್ಟ ಮಗು ಇರುವಾಗ ಇವರಿಗೆ 9 ವರ್ಷ ಆಯುಷ್ಯ ಅಂತ ಒಂದು ಜ್ಯೋತಿಷ್ಕರು ಹೇಳಿದ್ರಂತೆ. ಆವಾಗ ತಂದೆಯಾದ ಮೃಕಂಡು ಅವರಿಗೆ ಉಪನಯನ ಮಾಡಿದ 5ನೇ ವರ್ಷಕ್ಕೆ. ಬ್ರಹ್ಮವರ್ಚಸ ಕಾಮಸ್ಯ ಕಾರ್ಯಂ ವಿಪ್ರಸ್ಯ ಪಂಚಮಿ ಅಂತ 5ನೇ ವರ್ಷಕ್ಕೆ ಉಪನಯನ ಮಾಡಿ ಬಂದ ಹಿರಿಯರಿಗೆಲ್ಲ ನಮಸ್ಕಾರ ಮಾಡು ಅಂತ ಹೇಳಿದ. ಇವನು ಬಂದವರಿಗೆ ಮಾತ್ರ ನಮಸ್ಕಾರ ಮಾಡುವುದಲ್ಲ, ಪಕ್ಕದ ಆಶ್ರಮದಲ್ಲಿ ಯಾರೋ ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ ಅಂದರೆ ಅಲ್ಲಿ ಓಡಿ ಹೋಗಿ ನಮಸ್ಕಾರ ಮಾಡುವುದು, ಅವರು ಆಶೀರ್ವಾದ ಮಾಡುವುದು. ಆಶೀರ್ವಾದ ಮಾಡುವಾಗ ಹೇಗೆ ಮಾಡ್ತಾರೆ? ಆಯುಷ್ಮಾನ್ ಭವ, ಆಯುಷ್ಮಾನ್ ಅಲ್ಲ ದೀರ್ಘಾಯುಷ್ಮಾನ್ ಭವ. ಇನ್ನು ಕೆಲವರು ತುಂಬಾ ಖುಷಿಯಾಗಿ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. 9 ವರ್ಷಕ್ಕೆ ಸರಿಯಾಗಿ ಯಮದೂತರು ಬಂದರೆ ಮುಟ್ಲಿಕ್ಕೆ ಆಗುವುದಿಲ್ಲ. ಸಾಕ್ಷಾತ್ ಯಮನೇ ಬಂದು ತನ್ನ ಪಾಶ ಬೀಸಿದರೆ ಮಧ್ಯದಲ್ಲಿದ್ದ ಕವಚ ಮುಂದಕ್ಕೆ ಹೋಗುವುದಕ್ಕೆ ಬಿಡ್ತಾ ಇಲ್ಲ. ರುದ್ರನ ಹತ್ರ ಹೋದ್ರು. ಯಮನಿಗೆ ಮೃತ್ಯು ಅಂತ ಹೆಸರು, ಅವನಿಗೆ ಮೃತ್ಯು ಅಂತ ಹೆಸರು. ಆ ದೇವರಿಗೆ ಇನ್ನೂ ಮೃತ್ಯು ಅಂತ ನಮ್ಮ ನರಸಿಂಹದೇವರಿಗೆ ಹೆಸರು. ರುದ್ರದೇವರ ಹತ್ರ ಹೋಗಿ ಹೀಗಾಗಿದೆ, ನಮ್ಮ ಚಿತ್ರಗುಪ್ತನ ಪ್ರಕಾರ ನಿನ್ನೆ ಮುಗಿಬೇಕಿತ್ತು, ಒಂದು ಆಗ್ತಾ ಇಲ್ಲ ನಮ್ಮಿಂದ ಅಂತ. ರುದ್ರ ಹೇಳಿದ, ಆ ವೈಷ್ಣವನನ್ನು ಮುಟ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಆ ಬ್ರಾಹ್ಮಣರ ವಿಷ್ಣುವನ್ನು ಸ್ಮರಿಸಿಕೊಂಡು ವೈಷ್ಣವರು ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿ ಕವಚ ತೊಡಿಸಿದ್ದಾರಲ್ಲ, ಅವರ ಆಶೀರ್ವಾದವೆಂಬ ಕವಚ ಅವನನ್ನು ರಕ್ಷಣೆ ಮಾಡ್ತಾ ಇದೆ. ಅದನ್ನು ಯಮನಿಗೂ ಭೇದಿಸುವುದಕ್ಕೆ ಸಾಧ್ಯ ಇಲ್ಲ. ನಾನು ಬಂದರೂ ಆಗುವುದಿಲ್ಲ, ಅದು ವಿಷ್ಣು ಭಕ್ತರ ಆಶೀರ್ವಾದದ ಕವಚ. ಆದ್ದರಿಂದ ನೀವೇನು ಮಾಡಿ, ಆ ಪುಸ್ತಕದಲ್ಲೇ ವ್ಯತ್ಯಾಸ ಮಾಡಿ ಹಾಕಿ, ಅಲ್ಲೇ ಸ್ವಲ್ಪ ತಿದ್ದುಪಡಿ. 9 ವರ್ಷ ಆಯುಷಂ ಪ್ರಾಪ್ಯ, ಆದರೆ ಅದು ಸಪ್ತಕಲ್ಪ ಅಂತ, ನವಕಲ್ಪ ಆದರೆ ಜಾಸ್ತಿ ಆಗ್ತದೆ, ಅದಕ್ಕೆ ಸಪ್ತಕಲ್ಪ ಅಂತ ಅದನ್ನು ವ್ಯತ್ಯಾಸ ಮಾಡಿ ಅಂತ. ಹೀಗೆ 7 ದಿನಕಲ್ಪಗಳ ತನಕ ಅಥವಾ ಮನ್ವಂತರ ಕಲ್ಪ ಅಂತ ಇನ್ನೊಬ್ಬರ ವ್ಯಾಖ್ಯಾನ. ಅಷ್ಟು ದೀರ್ಘಾಯುಷ್ಯವನ್ನು ಪಡೆದಿರತಕ್ಕಂತಹ ಮಾರ್ಕಂಡೇಯ ಮಹರ್ಷಿ. ಅಂದರೆ ದೊಡ್ಡವರಿಗೆ ನಮಸ್ಕಾರ ಮಾಡಿದರೆ ಆಯುಷ್ಯ ವೃದ್ಧಿ ಆಗ್ತದೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ 4 ತಸ್ಯ ವರ್ಧಂತೆ ಆಯು ಪ್ರಜ್ಞಾ ಯಶೋ ಬಲಂ ಅಂತಕ್ಕಂತಹ ಶಾತಾತಪರ ಮಾತಿನ ಹಾಗೆ ದೊಡ್ಡವರಿಗೆ ನಮಸ್ಕಾರ ಮಾಡಿದರೆ ಅದರಿಂದ ಆಯುಷ್ಯ ವೃದ್ಧಿಯಾಗ್ತದೆ ಅನ್ನುವುದನ್ನು ಸೂಚಿಸತಕ್ಕಂತಹ ವ್ಯಕ್ತಿತ್ವ. ಆಯುರ್ವರ್ಧಕವಾದ ಪುಣ್ಯ ಕಥೆಯ ಜೊತೆಗೆ ಶ್ರೀಮದ್ ಭಾಗವತ ಉಪಸಂಹಾರ ಆಗ್ತದೆ. ಸುರ ಋಷಭಾಯ ನಮಃ ಸನಾತನಾಯ. ಸುರ ಋಷಭ ಸರ್ವದೇವೋತ್ತಮನಾದಂತಹ, ಸನಾತನ ಎಂದೆಂದೂ ಇರತಕ್ಕಂತಹ, ಎಲ್ಲ ಕಡೆಯಲ್ಲೂ ಇರತಕ್ಕಂತಹ ಸರ್ವಾಂತರ್ಯಾಮಿಯಾದ ಆ ಭಗವಂತ ಕೃಷ್ಣನಿಗೆ, ಶ್ರೀಮನ್ನಾರಾಯಣನಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸೋಣ ಅಂತ ಈ ಶ್ರೀಮದ್ ಭಾಗವತವನ್ನು ಸೂತ ಪುರಾಣಿಕರು ಶುಕರು ಉಪಸಂಹಾರ ಮಾಡ್ತಾ ಇದ್ದಾರೆ. ನಾವು ಈ 7 ದಿವಸ ಇರುವ ಜಾಗ ಪೂರ್ತಿಯಾಗಿ ಕುಳಿತು ಶ್ರೀಮದ್ ಭಾಗವತ ಶ್ರವಣ ಮಾಡಿದ್ದೇವೆ. ನಿಮಗೆ ನಾನು ಭಾಗವತ ಹೇಳುವಾಗ ಅರ್ಥ ಆಗಿರ್ಬೋದು, ಸ್ವಲ್ಪ ಹರಿಯಾಚಾರ್ಯೇ ಸ್ಟೈಲು ಅಂತ ನಿಮಗೆ ಅನಿಸಿರ್ಬೋದು. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಭಾವ ಇರ್ತದೆ. ಒಬ್ಬ ಗುರು ಮತ್ತು ಶಿಷ್ಯರ ಸಂಬಂಧ ಅಂದರೆ ಅಲ್ಲಿ ಗುರುಗಳು ಪಾಠ ಹೇಳಿದ್ರು, ಚಿಂತನೆ ಹೇಳಿಸಿದ್ರು, ಅಷ್ಟರಲ್ಲಿದ್ದರೆ ಅದು ದೊಡ್ಡ ವಿಷಯ ಅಲ್ಲ. ಅದು ಗುರು ಕೆಲವು ಸಲ ಮರ್ತು ಹೋಗಿಬಿಡ್ತಾರೆ. ಆ ಗುರುಗಳು ಸರಿಯಾಗಿ ಅಷ್ಟು ಪಾಠ ಹೇಳದೆ ಹೋದರೂ ಶಿಷ್ಯ ಓದುವುದಕ್ಕೆ ಅವಕಾಶ ಆಗ್ತದೆ. ಯಾವಾಗ ಅಂದರೆ ಗುರು ಅವನಲ್ಲಿ ಪ್ರಭಾವ ಉಂಟ ಮಾಡಬೇಕು. ಅವರ ಪ್ರಭಾವ
ಕೆಲವರು ಉಪನ್ಯಾಸ ಮಾಡುವಾಗ ಇವರು ಬನ್ನಂಜ ಗೋವಿಂದಾಚಾರ್ಯ ಶಿಷ್ಯರು ಅಂತ ಗೊತ್ತಾಗ್ತದೆ. ಇನ್ನು ಕೆಲವರು ಉಪನ್ಯಾಸ ಮಾಡುವಾಗ ಇವರು ಪ್ರಭಂಜನಾಚಾರ್ಯ ಶಿಷ್ಯರು ಅಂತ ಅರ್ಥ ಆಗ್ತದೆ. ಇವರು ಗಲಗಲಿ ಆಚಾರ ಹತ್ರ ಓದಿರಬೇಕು ಅಂತ ಕೆಲವರು. ಹಾಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಪ್ರಭಾವ ಹುಟ್ಟಿಸುವುದಿದೆ ಅಲ್ವಾ. ನಾನು ವಿದ್ಯಾಪೀಠಕ್ಕೆ ಸೇರಿದ ವರ್ಷ ಮಣಿಮಂಜರಿ, ಅವತ್ತು ಹರಿಯಾಚಾರ್ಯ ನನಗೆ ಪಾಠ ಮಾಡಿದ್ದು ಮಣಿಮಂಜರಿ ಪಾಠ. ಆಮೇಲೆ ವಿದ್ಯಾಪೀಠದಲ್ಲಿ ವಿಷ್ಣು ತತ್ವ ನಿರ್ಣಯ ಅವರದ್ದು ಕೊನೆಯ ಪಾಠ. ನಮಗೆ ನ್ಯಾಯಾಮೃತಕ್ಕೆ ಹಯೋಧನ ಪುರಾಣಿಕರ ಪಾಠ. ಇಡೀ ನ್ಯಾಯಾಮೃತದ ಮೊದಲನೇ ಪುಸ್ತಕ ಎಲ್ಲ 3 ತಿಂಗಳಲ್ಲಿ ಮುಗಿಸಿದ್ದಾರೆ. ಹರಿಯಾಚಾರ್ಯರ ಪಾಠ ನಮಗೆ 10ನೇ ವರ್ಷದ ತನಕ ಪಾಠ, ವಿಷ್ಣು ತತ್ವ ನಿರ್ಣಯ. ಅದಕ್ಕಿಂತ ಹಿಂದೆ ಪಂಚಲಕ್ಷಣಿ, ಅದರ ಮಧ್ಯದಲ್ಲಿ ಚಂಪೂರಾಮಾಯಣದ ತನಕದ ಪಾಠಗಳು. ಅದರಲ್ಲಿ ನಾವು ಅರ್ಥ ಮಾಡಿಕೊಳ್ತಾ ಇದ್ದದ್ದು ಒಂದು ಸಮಯ, ಆ ಸಮಯಕ್ಕೆ ಸರಿಯಾದ ಉಪಸ್ಥಿತಿ. ಎರಡನೇದ್ದು, ಅವನು ನಿನ್ನೆದ್ದನ್ನು ಓದದೆ ಹೋದರೆ ಅವನಿಗೆ ಜಾಗ ಇಲ್ಲ. ಅವತ್ತು ಒಮ್ಮೆ ಹರಿಯಾಚಾರ ಹತ್ರ ಬಯಸಿಕೊಂಡ್ರು ಅಂತಾದರೆ ಮರುದಿವಸದಿಂದ ಓದದೇ ಇರುವ ಒಬ್ಬ ವಿದ್ಯಾರ್ಥಿ ಇಲ್ಲ. ಸುಬ್ರಹ್ಮಣ್ಯ ಹೊಳ್ರು ಎಷ್ಟು ಚಂದ ಓದಿದ್ದಾರೆ ಪಂಚಲಕ್ಷಣಿ ಅಂತ ಹೇಳಿದ್ರೆ, ನನ್ನನ್ನು ರಾತ್ರಿಯೆಲ್ಲ 9 ಗಂಟೆಗೆ ನಿದ್ದೆ ಮಾಡುವ ಸತ್ಯನಾರಾಯಣಾಚಾರ್ಯರು 10 ಗಂಟೆಗೆ ನಿದ್ದೆ ಮಾಡ್ತಾ ಇದ್ದದ್ದು ಸುಬ್ರಹ್ಮಣ್ಯ ಹೊಳ್ಳನಿಂದ. ಸುಬ್ರಹ್ಮಣ್ಯ ಹೊಳ್ರು ಅಷ್ಟು ಓದಿದ್ದು ಯಾಕೆಂದ್ರೆ ಹರಿಯಾಚಾರ್ಯ ಪಂಚಲಕ್ಷಣಿ ಪಾಠ ಮಾಡಿ. ಸ್ವಾಮಿಗಳ ಪರೀಕ್ಷೆಯಲ್ಲಿ ಸುಬ್ರಹ್ಮಣ್ಯ ಹೊಳ್ರಿಗೆ 92 ಮಾರ್ಕ್ ಪಂಚಲಕ್ಷಣಿಯಲ್ಲಿ. ಅಂದರೆ ಯಾವ ವಿದ್ಯಾರ್ಥಿಯು ಓದದೇ ಕೊಡುವ ಹಾಗಿಲ್ಲ ಅನ್ನುವ ರೀತಿಯ ಪಾಠದ. ಅದರ ಜೊತೆಗೆ ಅವರು ಪಾಠ ಮಾಡುವುದು 10 ನಿಮಿಷ ಪಾಠ ಮಾಡಿದ್ರು ಕೂಡ ಅದು 1 ಗಂಟೆ ಮತ್ತೊಬ್ಬರು ಮಾಡುವ ಪಾಠಕ್ಕೆ ಸಮಾನ. ಅದನ್ನು ವಿದ್ಯಾರ್ಥಿಯ ತಲೆಗೆ ಹೇಗೆ ಹೊಗ್ಗಿಸಬೇಕು, ಎಲ್ಲಿಂದ ಶುರು ಮಾಡಿ ಎಲ್ಲಿ ನಿಲ್ಲಿಸಬೇಕು, ಆ ಒಂದು ವಿಶಿಷ್ಟವಾದ ಶಾಸ್ತ್ರವನ್ನು ಅರಗಿಸಿಕೊಂಡಂತಹ ವ್ಯಕ್ತಿತ್ವ. ಆದ್ದರಿಂದ ಅವರು ಒಂದು ಸಂದರ್ಭದಲ್ಲಿ ನಮ್ಮ ಪದ್ಮನಾಭಾಚಾರ್ಯರ ಮನೆಯಲ್ಲಿ ಭಾಗವತ ಸಪ್ತಾಹ, ನಾನು ಅವರ ಹಿಂಭಾಗದಲ್ಲಿ ಬಾಡಿಗೆಯಲ್ಲಿದ್ದೆ. ಆಗ ನನ್ನ ಸಪತ್ನೀಕನಾಗಿ 7 ದಿವಸ ಭಾಗವತ ಪೂರ್ತಿ ಆಚಾರ್ಯರಲ್ಲಿ ನಾನು ಅವತ್ತು ಕೇಳಿದ್ದು. ಅವರು ಮಾಡಿದ ಉಪನ್ಯಾಸದಿಂದ ನಾನು ಭಾಗವತ ಹೇಗೆ ಉಪನ್ಯಾಸ ಮಾಡಬೇಕು ಅಂತ ಕಲ್ತಿದ್ದೇನೆ. ಎಷ್ಟು ತಪ್ಪಿದ್ದೇನೆ ಅದನ್ನು ಆಚಾರ್ಯ ನೋಡಿದ್ದಾರೆ ಇವತ್ತು, ಅದು ಬೇರೆ ಪ್ರಶ್ನೆ. ಆದರೆ ಒಂದು ಭಾಗವತ ಉಪನ್ಯಾಸ ಮಾಡುವುದಾದ್ರೆ ಹೀಗೆ ಮಾಡಬೇಕು. ಅದರಲ್ಲಿರುವ ತತ್ವವನ್ನು ಸೆಳೆಯುವಾಗ ಅದಕ್ಕೆ ಹಿಂದೆ ಆಚಾರ್ಯರ ತಾತ್ಪರ್ಯ ನಿರ್ಣಯ, ಅದಕ್ಕಿಂತ ಹಿಂದೆ ವ್ಯಾಸರು ರಚಿಸಿದ ಇತರ ಪುರಾಣಗಳಲ್ಲಿರ್ತಕ್ಕಂತಹ ರಸ ಸಾರ, ಅವುಗಳನ್ನೆಲ್ಲ ಜೋಡಿಸಿಕೊಂಡೇ ಭಾಗವತವನ್ನು ಕೊಟ್ಟಾಗ ಜನಕ್ಕೆ ಭಾಗವತದ ರಸ ಮುಟ್ಟುವುದಕ್ಕೆ ಶಕ್ಯ ಅನ್ನುವ ರೀತಿಯ ಒಂದು ಪ್ರೇರಣೆ, ಪ್ರಭಾವ ಅದು ಪೂಜ್ಯರಾದಂತಹ ಅದ್ಯಪಾಡಿ ಹರಿದಾಸ ಭಟ್ರಿಂದ ನಾನು ಪಡೆದಿದ್ದೇನೆ. ಅವರ ವ್ಯಕ್ತಿತ್ವವನ್ನು ನಾನು ವರ್ಣನೆ ಮಾಡುವುದಿಲ್ಲ, ಯಾಕಂದರೆ ಭಾಗವತ ಸಪ್ತಾಹದಲ್ಲಿ ಅದು ಸೇರುವುದಿಲ್ಲ. ಮುಖ್ಯವಾಗಿ ಒಂದು ಇವತ್ತು ದೇಶದಲ್ಲಿ ಅಗ್ರಗಣ್ಯ ಪಂಡಿತರು ಅಂತ ಹೇಳಿದರೆ ಅದರಲ್ಲಿ ಪೂಜ್ಯ ಹರಿಯಾಚಾರ್ಯರು ಒಬ್ಬರು. ಯಾವುದೇ ಒಂದು ಶಾಸ್ತ್ರದ ಚರ್ಚೆ ಅದು ರಸವತ್ತಾಗಿ ನಡಿಬೇಕಾದರೆ ಆ ಶಾಸ್ತ್ರದ ಚರ್ಚೆಯಲ್ಲಿರುವ ರಸ ಉಳಿದವರಿಗೆಲ್ಲ ಅರ್ಥ ಆಗುವ ಹಾಗೆ ಅಲ್ಲಿ ಒಬ್ಬರು ನಿರೂಪಣೆ ಮಾಡಬೇಕಾದ್ರೆ ಅದು ಇವರ ಉಪಸ್ಥಿತಿ ಬೇಕೇ ಬೇಕು ಅನ್ನುವಷ್ಟು ಎಲ್ಲ ಯೂನಿವರ್ಸಿಟಿಗಳಲ್ಲೂ ಇದೆ. ಆ ಕಾರಣದಿಂದಲೇ ನಮ್ಮ ವಿದ್ಯೇಶತೀರ್ಥ ಶ್ರೀಪಾದರು ವಾದವಾಚಸ್ಪತಿ ಅಂತ ಬಹಳ ಸುಂದರವಾದ, ನನಗೆ ಬೇರೆ ಎಲ್ಲ ಅವ್ರದ್ದು ಎಷ್ಟೆಷ್ಟೋ ಹೆಸರುಗಳಿರ್ಬೋದು, ಆದರೆ ಆದ್ಮೇಲೆ ಮಹಾಮಹೋಪಾಧ್ಯಾಯ ಅನ್ನೋದು ಅಷ್ಟು ಖುಷಿ ಕೊಡುವುದಿಲ್ಲ. ಈ ಶಬ್ದ ಉಂಟಲ್ವ ವಾದವಾಚಸ್ಪತಿ, ಅದನ್ನು ನಾವು ಅನುಭವಿಸಿದ್ರಿಂದ ಅದರದ್ದು ಸಾರ, ಆ ಶಬ್ದದಲ್ಲಿರುವ ಸತ್ವ ಏನು ಅನ್ನೋದು ನಮಗೆ ಸ್ಪಷ್ಟ ಗೊತ್ತಾಗ್ತದೆ. ಅವರು ನನ್ನನ್ನು ಭಾಗವತ ಸಪ್ತಾಹಕ್ಕೆ ಇಲ್ಲಿ ಕೂಡಿಸಿದ್ದಾರೆ. ತಾವು ಕೆಳಗೆ ಕೂತು ಸ್ವಲ್ಪ ಮೇಲೆ ಕೂತುಕೋ ಅಂತ, ಶಿಷ್ಯರನ್ನು ಎಬ್ಬಿಸುವುದು ಅನ್ನೋದು ಯಾವತ್ತೂ ಕೂಡ ಗುರುಗಳ ಕ್ರಮ. ಹಾಗೆ ಕೂಡಿಸಿದ್ದಾರೆ. ನಾನು ನನ್ನ ಶಕ್ತಿಗೆ ಅನುಗುಣವಾಗಿ ನನ್ನ ದೋಷಗಳನ್ನೆಲ್ಲ ಮಧ್ಯದಲ್ಲಿ ತೂರಿಸಿಕೊಂಡೇ ಶ್ರೀಮದ್ ಭಾಗವತವನ್ನು ಪ್ರವಚನ ಮಾಡಿರ್ತೇನೆ. ಆದರೂ ಶ್ರದ್ಧೆಯಿಂದ ಒಂದಿಷ್ಟು ದಿವಸವೂ ಭಾಗವತ ಪಾರಾಯಣ ಮಾಡಿ ಗುರುಗಳ 70 ಅನ್ನುವ ಭಾವದಿಂದ ನಾನು ಸಿಕ್ಕಿದ ಸಮಯದಲ್ಲಿ ಒಂದಿಷ್ಟು ಭಾಗವತ ಪಾರಾಯಣವನ್ನು ಮಾಡಿಕೊಂಡು ಶ್ರೀಮದ್ ಭಾಗವತವನ್ನು ಶುಕಾಚಾರ್ಯರು ವೇದವ್ಯಾಸರು ಅವರಲ್ಲೇ ಸನ್ನಿಹಿತರಾಗಿದ್ದಾರೆ ಅನ್ನುವ ಭಾವದಿಂದ, ಭಕ್ತಿ ಭಾವದಿಂದ, ಮಧ್ಯದಲ್ಲಿ ಅವರ ಮುಖವನ್ನು ನೋಡಿದರೆ ಎಲ್ಲಿ ತಡವರಿಸಿ ಬಿಡುತ್ತೇನೆ ಅಂತ ಅವರ ಕಡೆಗೆ ನೋಡದೆ ಸಭೆಯನ್ನೇ ನೋಡಿಕೊಂಡು ಶ್ರೀಮದ್ ಭಾಗವತವನ್ನು ನಾನು ಪ್ರವಚನ ಮಾಡಿದ್ದೇನೆ. ಅದರಲ್ಲಿ ಯಾವುದೇ ದೋಷಗಳಿದ್ದರೆ ತಿಳಿದವರು ದೊಡ್ಡವರೆಲ್ಲ ತಿಳಿದವರೇ ದಿವಸ ಬಂದು ತಿಳಿದವರು ಶ್ರವಣ ಮಾಡಿದ್ದೀರಿ. ಅಂಥದ್ದನ್ನು ಇದು ಶಿಷ್ಯನ ದೋಷ ಅಂತ ಭಾವಿಸಿ ಏನಾದರೂ ಗುಣಧರ್ಮ ಶ್ರೇಯಸ್ಸು ವಿಶೇಷ ಇತ್ತು ಅಂತಾದರೆ ಅದು ಗುರುಗಳ ಅನುಗ್ರಹದಿಂದ ಪ್ರಾಪ್ತವಾದದ್ದು ಅಂತ ಆಲೋಚಿಸಿ ಅವತ್ತಿನಿಂದ ಪ್ರಾರಂಭಿಸಿ ಇಲ್ಲಿಯ ತನಕವೂ ಕೂಡ ಇವ ಶಿಷ್ಯ ಅನ್ನುವ ವಾತ್ಸಲ್ಯದಿಂದಲೇ ನನ್ನನ್ನು ಕಾಣ್ತಾ ಇರತಕ್ಕಂತಹ ಇವತ್ತು ಭೀಮರಥಿಯ ಹೊಸ್ತಿಲಲ್ಲಿರುವ ಪೂಜ್ಯರಾದ ಶ್ರೀ ಹರಿಯಾಚಾರ್ಯರಿಗೆ ಆ ಭಗವಂತ ಶ್ರೀ ಭಾಗವತ ಪ್ರತಿಪಾದ್ಯ ಈ ಶ್ರೀಮದ್ ಭಾಗವತ ಸಪ್ತಾಹ ಹೇಗೆ ನಡಿಬೇಕೋ ಅದೇ ಕ್ರಮದಲ್ಲಿ ಆಯಾಯ ದಿವಸ ಪಾರಾಯಣಗಳನ್ನೆಲ್ಲ ನಡೆಸಿ ಪ್ರತಿನಿತ್ಯವೂ 20-30ಕ್ಕೆ ಕಡಿಮೆ ಇಲ್ಲದೆ ವಿಪ್ರರ ಭೋಜನವನ್ನು ಮಾಡಿಸಿಕೊಂಡು ಅಗ್ನಿಮುಖದಲ್ಲೂ ಭಗವಂತನನ್ನು ಆರಾಧಿಸಿಕೊಂಡು ನಡೆದ ಈ ವಿಶಿಷ್ಟವಾದ ಅಷ್ಟಾವಧಾನ ಸೇವೆ, ಇದರಲ್ಲಿ ಅದೊಂದು ವಿಶೇಷ. ಯಾರು ವಿಶೇಷ ಸಾಧನೆ ಮಾಡಿದ್ದಾರೆ ಅಂಥವರನ್ನು ಕರೆದು ಆಯಾ ಭಾಗದಲ್ಲಿ ದೇವರಿಗೆ ಸೇವೆ ಸಲ್ಲಿಸತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಅದರಲ್ಲಿ ಯೋಜಿಸಿಕೊಂಡದ್ದು. ಯೋಜನೆಯೇ ಒಂದು ಸುಂದರವಾದದ್ದು. ಅದನ್ನು ನಡೆಸಿದ ಪೂಜ್ಯರಿಗೆ
ಆ ಭಾಗವತ ಪ್ರತಿಪಾದ್ಯ. ಈ ಭಾಗವತ ಸಪ್ತಾಹ ಯಜ್ಞಕ್ಕೆ ಏನೇನು ಫಲವನ್ನು ಹೇಳಿದ್ದಾರೆ, ಮುಖ್ಯವಾಗಿ ಇನ್ನಷ್ಟು ಮನಸ್ಸು ದೇವರ ಹತ್ರ ಸೇರುವುದಕ್ಕೆ ಬೇಕಾದ ಭಕ್ತಿ, ಜ್ಞಾನ, ವೈರಾಗ್ಯದ ಅಭಿವೃದ್ಧಿ, ಪಿತೃದೋಷಗಳು ಏನಿದ್ರೂ ಕೂಡ ಅವೆಲ್ಲದರ ನಿವೃತ್ತಿ, ಧನಕನಕ ವಸ್ತುವಾಹನಾದಿ ನಮ್ಮ ಇಡೀ ಅವಿಚ್ಛಿನ್ನ ಸಂತತಿ ಪ್ರಾಪ್ತಿ ರೂಪವಾದಂತಹ ನೆಮ್ಮದಿಯ ಸಂಸಾರದಲ್ಲಿ ಸಾಧನೆ ಮಾಡುವುದಕ್ಕೆ ಬೇಕಾದಂತಹ ನೆಮ್ಮದಿ, ಇವೆಲ್ಲವನ್ನು ಅನುಗ್ರಹಿಸಿ ತನ್ನ ಮಾನವ ಜನ್ಮ ಸಿಗುವುದು ಅಪರೂಪ. ಸಿಕ್ಕಿದಾಗ ಅದು ಎಷ್ಟು ಕಾಲ ದೇವರು ಕೊಡ್ತಾರೆ ಅಷ್ಟೂ ಕಾಲ ಅದನ್ನು ಬಯಸಬೇಕು ಅಂತ ಶಾಸ್ತ್ರವೇ ಹೇಳ್ತದೆ. ಅಂದ ಪೂರ್ಣಾಯುಷ್ಯವನ್ನು ಮನುಷ್ಯ ಬಯಸಬೇಕು. ಆ ಪೂರ್ಣಾಯುಷ್ಯವನ್ನು ಭಗವಂತ ಅನುಗ್ರಹಿಸಬೇಕು. ಮತ್ತೆ 80 ಸಹಸ್ರಚಂದ್ರ ದರ್ಶನ ಇತ್ಯಾದಿಗಳಲ್ಲಿ ಮತ್ತೆ ಅವರ ಮೂಲಕ ಭಾಗವತವನ್ನು ಶ್ರವಣ ಮಾಡುವ ಹಾಗೆ ಆಗಬೇಕು. ಅದಕ್ಕೆ ಬೇಕಾದ ಸರ್ವಾನುಕೂಲ್ಯವನ್ನು ದೇವರು ಅನುಗ್ರಹಿಸಲಿ ಅಂತ ತಮ್ಮೆಲ್ಲರ ಮುಂದೆ ತಾವೆಲ್ಲ ದೇವರಲ್ಲಿ ಪ್ರಾರ್ಥಿಸಬೇಕು. ನಾನೂ ಪ್ರಾರ್ಥನೆ ಮಾಡ್ತೇನೆ. ಈ ಕರ್ಮಾನುಷ್ಠಾನವನ್ನು ಭಗವಂತ ಸ್ವೀಕರಿಸಿ ಆ ಮೂಲಕ ಲೋಕ ಕಲ್ಯಾಣವನ್ನು ಉಂಟು ಮಾಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೇವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ. ಕಾಯೇನ ವಾಚಾ ಮನಸೇಂದ್ರಿರ್ವಾ ಬುದ್ಧ್ಯಾತ್ಮನಾ ವಾ ನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ ಅಶ್ವತ್ಥಾಮಾ ಬಲಿರ್ವ್ಯಾಸೋ ಹನುಮಾನ್ಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಸಪ್ತೈತಾನ್ ಪ್ರಥಮಂ ನತ್ವಾ ಮಾರ್ಕಂಡೇಯಮಥಾಷ್ಟಮಂ. ಜೀವೇದ್ ವರ್ಷಶತಂ ಸಾಗ್ರಂ ಅಪಮೃತ್ಯು ವಿವರ್ಜಿತಃ. ಕೃಷ್ಣ ಕೃಷ್ಣ ಮಹಾಭಾಗ ಭಕ್ತಾನಾಂ ಅಭಯಂಕರ ತ್ವಮೇಕೋ ದಕ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೇ. ಶ್ರೀಕೃಷ್ಣಾರ್ಪಣಮಸ್ತು.